ಪ್ರೇಮ ಆಪ್ಸೆಸ್ ಕಾ ಓಕೆ ವಿ ಸ್ಟಾರ್ಟ್ ನೌ. ಇವತ್ತು ಫಸ್ಟ್ ಅರ್ಥ ಹೇಳ್ಬಿಡ್ತೀನಿ, ಆಮೇಲೆ ವಿಲ್ ಐ ಟೀಚ್ ಯು ನ್ಯೂ, ದೆನ್ ವಿಲ್ ಗೋ ಟು ದ ಓಲ್ಡ್ ವರ್ಷನ್. ಓಕೆ. ಏಳು ನಿಲத்தில் ಸಾರಿ ಅಲ್ಲ, ನಾನು ಅರ್ಥ ಫಸ್ಟ್ ಹೇಳ್ಬಿಡೋಣ ಅನ್ಕೊಂಡೆ. ಐ ಟೆಲ್ ಯು. వీడియో పాస్ అయిపోయింది కదా, వినిపించలేదు కదా. అర్థాలు బుక్ లోనే రాసుకోవాలనా లేదు నోట్స్ బుక్ లో రాసుకోవాలనా? నోట్ బుక్ పెట్టుకోండి కా, పెన్సిల్ తో బుక్ లోనే రాసుకుంటా ఉంటే అందుకని అడుగు. కాదులే, చాలా ఉంటుంది కదా సార్ చెప్పేది. మీరు నోట్ బుక్ పెట్టుకోండి. టీచర్కే చెప్పాల్సి వస్తుంది. ಕೇಳಿಸ್ತಾ ಇದೆಯಾ? ಓಕೆ, ಫಸ್ಟ್ ಅರ್ಥ ಹೇಳ್ಬಿಡ್ತೀನಿ ಸ್ಮಿತಾ. ಫ್ರೆಶ್ ಆಗಿ ಮೈಂಡ್ ಅಲ್ಲಿ ಇದೆ, ಆಮೇಲೆ ಮರ್ತ್ ಹೋದ್ರೆ ಕಷ್ಟ ಆಗುತ್ತೆ. ಓಕೆ. ಆಕ್ಚುಲಿ ನೀವು ಫೋನ್ ಮಾಡೋವಾಗ ನಮ್ಮ ದೇವಿಗ್ ಸೀರೆ ಉಡಿಸ್ತಾ ಇದ್ದೆ ನಾನು. ಇದು ನಾಳೆ ಹಾಕೋ ಪೋಸ್ಟ್ ನ ಇವತ್ತೇ ಎಲ್ಲ ರೆಡಿ ಮಾಡಿ ಆ ಪಾಶುರಕ್ಕೆ ತಕ್ಕಂತೆ ಅಲ್ಲಿ ಎಲ್ಲ ಜೋಡಿಸಿ ಮಾಡಿ, ಅದು ಆಮೇಲೆ ನಮ್ಗೆ ನೀವು ನೋಡಿದೀರಲ್ವಾ, ಸ್ಪೇಸ್ ಕಮ್ಮಿ, ಡೈನಿಂಗ್ ಹಾಲ್ ಟು ಮ್ಯೂಸಿಕ್ ರೂಮ್ ಬರೋ ಸ್ಪೇಸ್, ಅದನ್ನ ಬಿಡೋಂಗಿಲ್ಲ. ಏನೆಲ್ಲ ಬೊಂಬೆಗಳನ್ನ ಜೋಡಿಸ್ತೀನೋ ಎತ್ತು ಬಿಡ್ಬೇಕು ಅದನ್ನ ಆಫ್ಟರ್ ಮೇಕಿಂಗ್ ಅ ವಿಡಿಯೋ. ನಾನ್ ಇಷ್ಟೆಲ್ಲ ಮಾಡಿ ಮಲಗೋ ಹೊತ್ತಿಗೆ ರಾತ್ರಿ 12:30, 2 ಗಂಟೆಗೆ ಎದ್ದು ಬಿಡ್ತೀನಿ. ಅದಕ್ಕೆ ಬೇಗ ಮಾಡ್ತಾ ಇದ್ದೆ. ನನ್ ಫ್ರೈಡೆ ಬ್ಯಾಚ್ ಸ್ಟೂಡೆಂಟ್ಸ್ ವಿಶ್ ಮಾಡಕ್ಕೆ ಅಂತ ಮನೆಗ್ ಬಂದ್ಬಿಟ್ರು, ಒಂದು 5 ಜನ. ಸ್ವಲ್ಪ ಲೇಟ್ ಆಯ್ತು. 5:15ಗೆ ಗುರುವಾರದ ಬ್ಯಾಚ್ ಮುಗಿಸ್ದೆ. ಅವತ್ ತಕ್ಷಣ ಅವ್ರು ಬಂದ್ರು. ಅವ್ರೊಂದ್ 5 ಜನ ಮಾತ್ರ ನಮ್ಮ ತಾಯಿ ಹತ್ರ ತುಂಬಾ ವರ್ಷಗಳಿಂದ, ಸುಮಾರು ಒಂದು 12 years ಇಂದ January 1st ಬಂದು ₹1 ತಗೊಂಡ್ ಹೋಗ್ತಾರೆ. ದೇ ವಾಂಟ್ ₹1 ಫ್ರಮ್ ಮೈ ಮದರ್ಸ್ ಹ್ಯಾಂಡ್. ಫ್ರಮ್ ಪಾಸ್ಟ್ 12 years ದೇ ಆರ್ ಡೂಯಿಂಗ್. ನಾವ್ ಆ ₹1 ತೆಗೆದಿಟ್ಟಿರ್ತೀವಿ. ಡಿಸೆಂಬರ್ ಬಂತು ಅಂದ್ರೆ ₹1 ಹುಡ್ಕೋದೆ. ಅದೊಂದ್ 5 ಜನಕ್ ಮಾತ್ರ. ಅವರು ಏನಾದ್ರೂ ಬಿಡಲ್ಲ, ಬಂದೇ ಬರ್ತಾರೆ ಅವರು. ఇప్పుడంతా ₹1 దొరికి చాలా కష్టము. 500 నోట్ దొరుకుతుంది. ₹1 ನೀವೊಬ್ರು ಸೇರ್ಪಡೆ. ಏನ್ ಯಶೋದ ಮಮ್ಮಿ ಸೀಕ್ರೆಟ್ ಏನ್ ಹೇಳಿ ನಾವು ಬರ್ತೀವಿ ಎಂದು ನಮಗ್ ಗೊತ್ತಿಲ್ಲ. ಅವರು ಯಾವ್ದೋ ಒಂದ್ ಟೈಮ್ ಅಲ್ಲಿ ಆಕ್ಚುಲಿ ಒಬ್ರು ಶೈಲಜಾ ಅಂತ, ಅವರು ಬ್ಲೌಸ್ ಇದು ಫಾಲ್ಸ್ ಹಾಕ್ತಾರೆ. ಫಾಲ್ಸ್ ಮಾಡಿ ಹೆಮ್ಮಿಂಗ್ ಎಲ್ಲ ಮಾಡ್ಕೊಡೋರು ನಮ್ಮಮ್ಮನಿಗೆ ಸೀರೆಗೆ. ಅವ್ರು ಅದೇ 12 ವರ್ಷದ ಹಿಂದೇನೋ ಏನೋ ಯಾವಾಗ್ಲೂ January 1st ದುಡ್ಡು ತಗೊಂಡ್ ಹೋದ್ರು ನಮ್ಮ ಹತ್ರ. ಮಾಡಿದ ಸೀರೆಗ್ ತಗೊಂಡ್ ಹೋದ್ರು. ಬಟ್ ಅವ್ರಿಗೆ ಅವತ್ ಬಿಸ್ನೆಸ್ ಕುದುರಿದ್ದು, ಅಷ್ಟು ವರ್ಷ ಏನು ಕುದುರ್ಲಿಲ್ವಂತೆ. ನೀವು ನಂಬಲ್ಲ, ಸುಮಾರು ಒಂದು 20-22 ಲಕ್ಷ ದುಡ್ಕೊಂಡಿದ್ದಾರೆ ಬರೀ ಸ್ಯಾರಿ ಫಾಲ್ಸು ಇದ್ರಲ್ಲೇ. ಅಂಡ್ ನಮ್ ತಾಯಿ ಸೀರೆ ಇದಕ್ ಮಾಡೋದಕ್ಕೆಲ್ಲ ಅವ್ರು ದುಡ್ಡು ತಗೊಳ್ತಾ ಇರ್ಲಿಲ್ಲ. ಎಲ್ಲ ಸೇರ್ಸ್ಬಿಟ್ಟು ಅವರು ಶಿ ಬಾಟ್ ಅರೌಂಡ್ 5-6 ಮೈಸೂರ್ ಸಿಲ್ಕ್ ಸ್ಯಾರೀಸ್ ಫಾರ್ ದಟ್. ಅಂದ್ರೆ ನಾವು ಪೇ ಮಾಡಿದ್ವಿ. ಅಂದ್ರೆ ನಿಮ್ ಹತ್ರನೇ ಸೇರ್ಲಿ ಪುಷ್ಪ, ಕೈಯಲ್ಲಿ ನಾನ್ ತಗೊಂಡ್ಬಿಟ್ರೆ ಅದು ಖರ್ಚಾಗೋಗುತ್ತೆ ಅಂತ ಮತ್ತೆ ಒಂದು ಒಡವೆ ಮಾಡಿಸ್ಕೊಂಡ್ರು. ಅಂದ್ರೆ ಮನೆಯಲ್ಲಿ ಜವಾಬ್ದಾರಿ ಅಂಕಲ್ ತಗೊಳೋರು. ಶಿ ಹ್ಯಾಡ್ ನೋ ರೆಸ್ಪಾನ್ಸಿಬಿಲಿಟಿ. ತುಂಬಾ ಹ್ಯಾಂಡ್ ಟು ಮೌತ್ ಅನ್ನೋ ತರ ಏನಿಲ್ಲ. ನಾಟ್ ಟು ವೆಲ್ ಟು ಡೂ ಫ್ಯಾಮಿಲಿ, ಓಕೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಬಟ್ ಅಂತ ಅವ್ರು ಬರೀ ಒಂದು ಫಾಲ್ಸ್ ಅಲ್ಲಿ ಒಂದು ಹೆಮ್ಮಿಂಗ್ ಮಾಡೋದ್ರಲ್ಲಿ ಒಂದು 22 ಲಕ್ಷ ಸಂಪಾದಿಸಿ ಒಂದ್ ಅಚ್ಚುಕಟ್ಟಾಗಿ ಒಂದು ಒಡವೆ, ಒಂದ್ 4-5 ಮೈಸೂರ್ ಸಿಲ್ಕ್ ತಗೊಂಡಿದ್ದಾರೆ ಅಂದ್ರೆ ಅದು ಗ್ರೇಟ್ ಅಚೀವ್ಮೆಂಟ್ ಅಲ್ವಾ. ಇಟ್ ಇಸ್ ನಾಟ್ ಮೆಟೀರಿಯಲಿ ಟು ಸಿ ಸ್ಯಾರಿ ಇನ್ ಒಡವೆ ಅಂತ ಅಲ್ಲ, ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆಸ್ ಅ ವುಮೆನ್. ನಾನ್ ಕೂತ್ ಕಡೆ ದುಡ್ದು ಮಾಡ್ಕೊಂಡೆ ಅಂತ.
ಅದ್ರ ಹಿಂದೆ ನಮಗ್ ಗೊತ್ತಿಲ್ಲ. ಶಿ ಟುಕ್ ದಟ್ ಮನಿ ಆನ್ January 1st ಫ್ರಮ್ ಮೈ ಮದರ್ ಇಟ್ ಸಿಮ್ಸ್. ಇವನ್ ವಿ ಡೋಂಟ್ ನೋ, ನಮಗ್ ನಿಗಾನೇ ಇಲ್ಲ ಅದೆಲ್ಲ. ಅದ್ ನೀವ್ ಏನ್ ಹಾರೈಸ್ಕೊಟ್ರೋ ಬೆಳಿಲಿ ಅಂತ, ನನಗ ಅಷ್ಟು ಬೆಳೀತು ಪುಷ್ಪ. ಅದಕ್ಕೆ ಪ್ರತಿ ವರ್ಷ ನಾನ್ ಬಂದ್ ನಿಮ್ ಹತ್ರ ₹1 ತಗೋತೀನಿ ಅಂತ. ವಿತೌಟ್ ಫೇಲ್ ಶಿ ಕಮ್ಸ್. ನೀವ್ ನಮ್ಮೆಲ್ಲ ಆಸ್ಟ್ರೇಲಿಯಾಕ್ ಹೋಗ್ಬೇಕಿತ್ತು ಮಗಳ ಮನೆಗೆ. January 1st ಬುಕ್ ಆಗಿದ್ನ January 3rd ಮಾಡಿಸ್ಕೊಂಡ್ರು ಈ ₹1 ತಗೊಳಕ್ಕೆ. ಹುಚ್ಚ ನಿಮ್ಗೆ ಅಂತ ಬೈದ್ವಿ. ನಾವ್ ಬೇಕಾದ್ರೆ ₹1 ಕಳಿಸ್ತೀವಿ ನಿಮ್ ಮನೆಗೆ, ನಾ ಬಂದು ನಿಮ್ ಕೈಯಲ್ಲಿ ತಗೋಬೇಕು ಅಂತ ಶಿ ಪೋಸ್ಟ್ಪೋನ್ಡ್ ಹರ್ ಟಿಕೆಟ್. ಆತರ ಒಂದ್ 5 ಜನ. ಇವ್ರೊಬ್ರು ಶೈಲಾ ಅಂತ, ರತ್ನಪ್ರಿಯಾ ಅಂತ ಇಲ್ಲೇ ಇದ್ದಾರೆ. ಅವರು ಅಷ್ಟೇನೆ. ನಿಮ್ ಮನೇಲಿ ಕಾಲಿಟ್ಟು ಗಳಿಗೆ ಅಂಟಿ ನಮ್ಗೆಲ್ಲಾ ಸುಭಿಕ್ಷವಾಗಾಯ್ತು. ಮಾವನವ್ರು ಹಾಸ್ಪಿಟಲೈಸ್ ಆಗಿದವ್ರು ಮನೆಗ್ ಬಂದ್ ಸೇರಿದ್ರು. ಕೈಯಲ್ಲಿ ನೀರ್ ಖರ್ಚಾಗೋ ತರ ಖರ್ಚಾಗೋದು ದುಡ್ಡು. ಉಳಿಸೋ ಕಾನ್ಸೆಪ್ಟ್ ಬಂತು ನಮ್ಗೆ. ಅವರು ಹಂಗೆ January 1st. ಇನ್ನೊಬ್ರು ಶ್ಯಾಮಲಾ ಅಂತ, ಇನ್ನೊಬ್ರು ಶಾಂತಕಲಾ ಗೊತ್ತು. ಐ ಥಿಂಕ್ ಯು ನೋ ಶಾಂತಕಲಾ. ಅವ್ರು ನಿಮ್ ಬ್ಯಾಚ್ ಇಲ್ಲ, ಬೇರೆ ಬ್ಯಾಚ್. ಇವ್ರು 5 ಜನ ಮಾತ್ರ ಬಂದು ಅಮ್ಮನ ಹತ್ರ ₹1 ತಗೊಂಡು ಹೋಗ್ತಾರೆ. 12 ವರ್ಷದಿಂದ ತಗೋತಾ ಇದ್ದಾರೆ. ಅದು ಅವ್ರು ₹5 ಅಥವಾ ₹10 ಕಾಯಿನ್ ಕೊಟ್ರು, ಏನೋ ಒಂದ್ ಮನೇಲಿ ಕೈ ಇರುತ್ತಲ್ಲ ಕಾಯಿನ್ ಅಂದ್ರೆ ತಗೊಳಲ್ಲ ಅವ್ರು. ₹1 ಬೇಕು. ಅಮ್ಮ ನೀವ್ ₹1 ಸನ್ಯಾಸಿನಿ ಆಗ್ಬಿಡಮ್ಮ ಇನ್ಮೇಲಿಂದ. ಡಬ್ಬಿ ಗಡಿಗೆ ಹುಂಡಿ ಇಟ್ಕೊಂಡ್ ಕೂತಿರ್ತೀನಿ ಪಕ್ಕದಲ್ಲಿ. ಬಂದವ್ರು ಇದಕ್ಕೆ ₹1000 ಹಾಕಿ ₹1 ವಸೂಲ್ ಮಾಡ್ಕೊಂಡು ಹೋಗಿ ಅಂತ ಒಂದ್ ಆಶ್ರಮನೇ ನಾನು ಇದು ಶುರು ಮಾಡ್ಬಿಡೋಣ ಅಂತ ಅಂತಾರ. ಸೀಕ್ರೆಟ್ ಅವ್ರವ್ರಿಗೆ ಆಗಿರೋ ಅನಿಸಿಕೆ ಯಶೋದಾ ಮಾಮಿ. ನಥಿಂಗ್ ಸೀಕ್ರೆಟ್ ಬಿಯಾಂಡ್ ದಿಸ್. ಅವ್ರಿಗೇನೋ ಅಮ್ಮನ ಹತ್ರ ತಗೊಂಡ್ರೆ ಆ ವರ್ಷವಿಡೀ ಲಾಭ ದುಡ್ಡು ಅದೆಲ್ಲ ಅಲ್ಲ, ಆಸ್ಪಿಷಿಯನ್ಸ್ ಅಂತ ಅಷ್ಟೇ. ನಮ್ಮಮ್ಮ ಅದನ್ನೇ ಹಾರೈಸ್ಕೊಡೋದು. ದುಡ್ಡು ಬರುತ್ತಾ ಬಿಡುತ್ತಾ ಅಂತ ಅಲ್ಲ, ಮನುಷ್ಯನಿಗೆ ಬೇಕಾಗಿರೋ ನೆಮ್ಮದಿಗೆ ಬೇಕಾಗಿರೋ ಆರೋಗ್ಯ, ಅಷ್ಟನ್ನು ಭಗವಂತ ಚೆನ್ನಾಗ್ ಕೊಡ್ಲಿ ಹೊಸ ವರ್ಷದಲ್ಲಿ. ಆರೋಗ್ಯ ಬೇಕಲ್ವಾ, ನೆಮ್ಮದಿ ಬೇಕಲ್ವಾ. ಎಲ್ಲ ಮಾಡೋದು ಕೊನೆಯಲ್ಲಿ ನೆಮ್ಮದಿಯಾಗಿ ಮೇಲೆ ತಲೆ ಇಟ್ರೆ ಚೆನ್ನಾಗಿ ನಿದ್ದೆ ಬರ್ಬೇಕು ಅಲ್ವಾ, ಎಂಡ್ ಆಫ್ ದ ಡೇ. ಅದಕ್ಕೆ ಇಷ್ಟೆಲ್ಲ ಮಾಡೋದು. ಎನಿವೆ ನೀವೆಲ್ಲ ಅದೆಲ್ಲ ಮಾಡ್ತಾನೆ ಇದೀರಲ್ಲ, ನಮ್ ₹1 ನಿಮ್ಗೇನ್ ಬೇಕಿಲ್ಲ ಅಲ್ವಾ. ಯು ಆಲ್ ಆರ್ ಡೂಯಿಂಗ್ ಇಟ್. ಬನ್ನಿ, ಆನೆವದಲ್ಲಾದ್ರೂ ಬನ್ನಿ. ₹1 ಏನ್ ₹10 ಕೊಡೋಣ ಬನ್ನಿ, ಅದಕ್ಕೇನಂತೆ. ಆನೆವದಲ್ಲಾದ್ರೂ ಬರ್ತೀರಾ. ಅವ್ರದೇನೋ ಇಟ್ಕೊಂಡಿ, ಬಿಕಾಸ್ ದೇ ಆರ್ ಹಿಯರ್ ಇಟ್ ಸೆಲ್ಫ್. ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದಾರೆ 5 ಜನನುವೆ. ಅದೊಂದ್ ನೆಪ. ನಮ್ಮನೆಗ್ ಬಂದು ಕುತ್ಕೊಂಡು ಒಂದಷ್ಟು ಕಣಿ ಹೊಡೆದು ಹೋಗಕ್ ಅದು ಒಂದ್ ಇಷ್ಟ. ಹಾ, ನಾಳೆ ಯಾವ ಬ್ಯಾಚ್? ಫ್ರೈಡೇ ಬ್ಯಾಚ್. ನಾಳೆ ಬೇಡ, సాటర్డే బ్యాచ్ ಬೇಕು. నిర్మలా ఆంటీ గారి బ్యాచ్ నాకు కావాలా పుస్తకము. మీకు కూడా కావాలనో ఏమో, మీ బ్యాచ్ కి, అనురాధ ఆంటీ బ్యాచ్. ಓಕೆ, ಮಂಡೇ ತಂದು ಕೊಡ್ತೀರಾ ಸ್ಮಿತಾ? ನಿಮ್ ಬ್ಯಾಚ್ ಹೊತ್ತಕ್ ತಂದು ಕೊಟ್ಬಿಡಿ. ಇಲ್ಲಪ್ಪ, ನಿಮ್ ಬ್ಯಾಚ್ ಇನ್ನೂ ಮುಂದೆ. ಸರಿ, ಯಾವಾಗ ಆಗುತ್ತೋ ಕೊಡಿ, ಡೋಂಟ್ ವರಿ. ನೋಟ್ಸ್ ಪೋರ್ಷನ್ ಇಲ್ದಿದ್ರೆ ಐ ವಿಲ್ ಬಿ ಡೀಲಿಂಗ್ ವಿತ್ ದ ಶ್ಲೋಕ ಪೋರ್ಷನ್. ಡೋಂಟ್ ವರಿ, ముగుసుకొని పెట్టుకోండి. తಗೊಂಡು ಹೋಗಿದ್ದೀರಾ ಹಂಗಿದ್ರು. ఓకే, నిర్మలా ఆంటీ మీ బ్యాచ్ కి ఏం చేస్తా ఉంటాను నేను ఇప్పుడు? కంప్లీట్ చేసిన ఇప్పుడు వరాహ అవతారం ಶುರು చేయాల కదా. సరే, ಹಾಗಿದ್ರೆ ಬೇಕಿಲ್ಲ. ಐ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ದ స్టోరీ అండ్ మెనీ అదర్ థింగ్స్ బిఫోర్ ద నోట్స్. కొత్తగా మీకు చాప్టర్ షురు చేయాల రేపు. మీకు కంటిన్యూ చేయాల. ఐ థింక్ ఐ హ్యావ్ టు ఫినిష్ 1 చాప్టర్ అండ్ స్టార్ట్ జంతు స్తుతి. ఐ థింక్ అనురాధ ఆంటీ వాళ్ళకి ನೋಟ್ಸ್ ಅಕ್ಕರ್లేదు. ಜಂತು ಸ್ತುತಿಗೆ ಸ್ವಲ್ಪ ಬೇಕಾಗುತ್ತೆ ರೆಫರೆನ್ಸ್ಗೆ. ಎನಿವೆ ನಾಳೆನೆ ಎಲ್ಲ ಏನೋ ಮುಗಿಸ್ಬಿಡಲ್ಲ. ಇಟ್ ಹ್ಯಾಸ್ ಇಟ್ಸ್ ಟೈಮ್. ಸಾರ್ ನೋಡ್ಸಿ, ಸಾರ್ ಫೋಟೋ ಕಳಿಸ್ಬಿಟ್ರೆ ಆ ಚಾಪ್ಟರ್ ಮಾತ್ರ ಆಗುತ್ತಲ್ಲ. ಅಲ್ಲ, ನಾಳೆ సాటర్డే ಕ್ಲಾಸ್ಗೆ ಎಷ್ಟು ಬೇಕೋ ಅಷ್ಟು ನೀನ್ ಫೋಟೋ కల్సిದ್ರೆ సార్కి సరి ಹೋಗುತ್ತಲ್ಲ. వద్దు, దానికిన్నా ముందరే ఇంట్రడక్షన్ ఎంతో ఉంది మీకు చెప్పేది. ఓకే, ಇನ್ನೂ ಎಷ್ಟೋ ಇದೆ ನಿಮ್ಗೆ పంపిస్తామన్నారు. ఇది మీరు ఇప్పుడు జరిపిండే దాంట్లో నోట్స్ నేను 10 days మీకు అటెండ్ కాలేదు కదా, ఆ నోట్స్ నాకు పంపిస్తానన్నారు.
నెన్పెడతాను. రేపు కొత్తగా మీకి కొత్త 13th చాప్టర్ 3rd క్యాంటోలో 13th చాప్టర్ స్టార్ట్ చేస్తాను నిర్మలా ఆంటీ. నడుమ ఆఫ్టర్ స్మిత గెట్స్ మీ ద బుక్ ఐ విల్ కాల్ యూ. పర్సనల్ గా మీ జొట్లో నేను మాట్లాడి ఏ నోట్స్ ఎప్పుడు మిస్ అయింది అడుక్కొని ప్రత్యేకంగా నేను మీకే పెడతాను. ఎందుకంటే గ్రూప్ లో నాకు తెలీదు. ఇప్పుడు రత్న ఆంటీ అంతా దే హ్యావ్ టేకన్ ద నోట్స్, ప్రేమ గారు అంతా దే హ్యావ్ ద నోట్స్. మీ దగ్గర ఏముందో ఏం లేదో నాకు తెలీదు. మాట్లాడి నేను పెడతాను సావకాశంగా. సో 4th శ్లోకం 7 நிலத்தில் இடுவதன் முன்னம் வந்து எங்கள் குழாம் புகுந்து கூடு மன முடையீர்கள் வரம்பொழி வந்தொல்லை கூடுமினோ நாடு நகரமும் நன்கரிய ನಮೋ ನಾರಾಯಣಾಯ ವೆಂಟ್ರು. ನಮೋ ನಾರಾಯಣಾಯ ವೆಂಟ್ರು ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಪಾಡು ಮನಂ ಉಡೈ ಪತ್ತರುಳ್ಳೀರ್ வந்து ಪಲ್ಲಾಂಡು ಕೂರುಮಿನೆ. ಮೊದಲನೇ ಶ್ಲೋಕ ಅಂದ್ರೆ ಇದಕ್ಕೆ ಹಿಂದಿನ ಶ್ಲೋಕ 3ನೇ ಶ್ಲೋಕದಲ್ಲಿ ಭಗವಲ್ಲಾಭಾರ್ಥಿಯಾಗಿ ಪ್ರಾರ್ಥನೆ ಅಂತ ಹೇಳಿದ್ದೆ ಅಲ್ವಾ? ಈ ಶ್ಲೋಕದಲ್ಲಿ ಕೈವಲ್ಯ ಲಾಭಾರ್ಥಿ. ವಾಟ್ ಡು ಯು ಮೀನ್ ಬೈ ಕೈವಲ್ಯಂ? పేజీ నంబర్ అను పేజ్ నంబర్ కావాలి అక్క. శ్లోకాలు 8వ పేజ్. నిత్యానుసంధానం బుక్ లో తానే ఏ అవును, 4వ శ్లోకం. 8వ పేజీ. ఓకే, 4వ శ్లోకం. 4వ శ్లోకము. ನಮೋ ನಾರಾಯಣಾಯ ವೆಂಟ್ರು ಅದ ಮಾತ್ರ ಎಲ್ರು ಅಂಡರ್ಲೈನ್ ಮಾಡ್ಕೊಳ್ಳಿ. ದೊರಕಿಂದಕ್ಕ? ಇವ್ರು ಬಂದಿದಾರ? ಪದ್ಮಿನಿ ಮಾಮಿ ಬಂದಿದಾರ? ವಿಜಯಶ್ರೀ ಮಾಮಿ ಬಂದಿದಾರ? ಓಕೆ ಓಕೆ, ಪೂರಿಗೆ ಹೋಗಿದಾರಾ? ಸರಿ. ಹೌ ಅಬೌಟ್ ಲಾವಣ್ಯ ಅಂಡ್ ವಿದ್ಯಾ? Vidya has come. How about Lavanya? Lavanya is not at all regular now. It seems to be regular. Check ಮಾಡಿ ಸ್ಮಿತಾ ಒಂದ್ಸಲ after the class. Why she is not regular? Whether she is able to come or not, I don't know. Please check with her. I'm tracking only new students. ಹಳಬರೆಲ್ಲ ಬರ್ತೀರಾ ನೀವು ಗೊತ್ತು. ನ್ಯೂ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಪ್ರಾಬ್ಲಮ್. ಅದು ಒಂಚೂರು ಹದಕ್ ಬಂದ್ಬಿಟ್ರೆ ಆ ಕ್ಲಾಸಸ್ ಬಂದ್ಬಿಡ್ತಾರ ಅವ್ರುವೆ. ಓಕೆ. 7 ನಿಲத்தில் ಇಡುವದನ್. ಈ ಕೈವಲ್ಯಾರ್ಥಿ ಅನ್ನೋರು ವಾಟ್ ಡು ಯು ಮೀನ್ ಬೈ ಕೈವಲ್ಯಂ? ಕೈವಲ್ಯಂ ಇಸ್ ಆಲ್ಸೋ ಒನ್ ಕೈಂಡ್ ಆಫ್ ಮೋಕ್ಷ, ಆಯ್ತಾ? ಆದ್ರೆ ಪರಮಾತ್ಮ ಕೊಡುವಂತಹ ಮೋಕ್ಷ ಅಲ್ಲ ಅದು, ಆಯ್ತಾ? ಪರಮಾತ್ಮನ ಅನುಭವ ನನಗ್ ಬೇಕಿಲ್ಲ, ನನ್ನ ಅನುಭವ ನನಗೆ ಸಾಕು ಅನ್ನೋರು ಕೈವಲ್ಯಾರ್ಥಿಗಳು. ನಮ್ಮ ಅನುಭವ ಅಂದ್ರೆ ನಮ್ಮ ಇಹಲೋಕದ ಕಷ್ಟ ಕಾರ್ಪಣ್ಯಗಳ ಅನುಭವ ಅಲ್ಲ. ಅಹಂ ಬ್ರಹ್ಮಾಸ್ಮಿ, ನನ್ನಲ್ಲಿ ಪರಬ್ರಹ್ಮ ಇದ್ದಾನೆ. ಈ ಆತ್ಮ ಅನ್ನೋದು ಜ್ಞಾನಮಯ ಕೋಶವಾಗಿದೆ, ಸಂಪೂರ್ಣ ಜ್ಞಾನ ಭರಿತವಾಗಿದೆ. ಆತ್ಮ ಇಸ್ ಮೇಡ್ ಔಟ್ ಆಫ್ ಅ ಮೆಟೀರಿಯಲ್ ಕಾಲ್ಡ್ ಜ್ಞಾನಂ. ನನ್ನನ್ನೇ ನಾನು ಅಹಂ ಬ್ರಹ್ಮಾಸ್ಮಿ ಅಂತ ಅನುಭವಿಸ್ಕೊಂಡು ಇರ್ತೀನಿ ಅನ್ನೋರು ಕೈವಲ್ಯಾರ್ಥಿಗಳು. ಮೋಸ್ಟ್ ಡೇಂಜರ್ ಝೋನ್ ಅನ್ನೋದು ಇದನ್ನೇ, ಗೊತ್ತಾಯ್ತಾ? ವೈಕುಂಠಕ್ಕೆ ಹೋಗಿ ಪರಮಾತ್ಮನ ತಿರುಮೇನಿಯನ್ನ ಅನುಭವಿಸ್ತೀನಿ, ಪರಮಾತ್ಮನಿಗೆ ಕೈಂಕರ್ಯವನ್ನ ಮಾಡ್ತೀನಿ, ಪರಮಾತ್ಮನನ್ನೇ ಹಾಡಿ ಹೊಗಳಿ ನಾಮಸ್ಮರಣೆಯನ್ನ ಮಾಡ್ತೀನಿ, ಅನವರತ ಅನುಚಾನವಾಗಿ ಪರಮಾತ್ಮನಲ್ಲೇ ನನ್ನ ಕೈಂಕರ್ಯವನ್ನ ನಾನು ಮಾಡ್ತೀನಿ ಅನ್ನೋದು ಇವ್ರಿಗಿರಲ್ಲ. ಇವ್ರು ಯಾವ ತರ ಇರ್ತಾರೆ ಇವ್ರು ಅಂದ್ರೆ, ವೈ ಐ ಶುಡ್ ಡೂ ದಟ್ ವೆನ್ ನನ್ನಲ್ಲೇ ಅಪಾರ ಅಪರಿಮಿತವಾದ ಜ್ಞಾನ ತುಂಬಿರೋವಾಗ ಪರಮಾತ್ಮನವರು ಹೋಗಿ ಕೈಂಕರ್ಯ ನಾನೇನಕ್ ಮಾಡ್ಬೇಕು? ನನ್ನನ್ನೇ ನಾನು ಅನುಭವಿಸ್ತಾ ಇದ್ರೆ ಸಾಕು, ನನ್ನನ್ನೇ ನಾನು ಅನುಭವಿಸ್ತಾ ಇದ್ರೆ ಸಾಕು ಅನ್ನೋ ಮಟ್ಟದಲ್ಲಿ ಅವರ ಥಿಂಕಿಂಗ್ ಇರುತ್ತೆ. ಇದು ಮಧ್ಯವರ್ಗದ ಥಿಂಕಿಂಗು. ಆತರ ನಿಜವಾಗ್ಲೂ ಇರ್ತಾರ ಮಾಮ ಅಂತ ನೀವು ಕೇಳ್ಬೋದು. ಇದಾರ ತರ, ಆಯ್ತಾ? ಕೈವಲ್ಯಾರ್ಥಿಗಳು ಅಂತ ಅವ್ರನ್ನ ಕರೆಯೋದು. ಅಲ್ಲಿ ಪರಮಾತ್ಮನ ಇಂಟರ್ಫಿಯರೆನ್ಸ್ ಇರಲ್ಲ, ಆದ್ರೆ ಆ ಒಂದು
ಕೈವಲ್ಯ ಪ್ರಾಪ್ತಿ ಆಗ್ಬೇಕಾದ್ರೂ ಪರಮಾತ್ಮನೇ ಬರ್ಬೇಕು. ಹೆಂಗೆ ಅಂದ್ರೆ ಪರಮಾತ್ಮನ ಸ್ತುತಿ ಮಾಡಿ ಅವರು ಪ್ಯೂರಿಫೈ ಆಗೋಗ್ತಾರೆ. ದೇ ಗೆಟ್ ಪ್ಯೂರಿಫೈಡ್, ಬಟ್ ದೇ ಡೋಂಟ್ ಡೂ ದ ಶರಣಾಗತಿ ಬಂದ್ರೆ ತಾನೇ ಪರಮಾತ್ಮನ ಜಾಗಕ್ಕೆ ಹೋಗೋದು. ಶರಣಾಗತಿ ಮಾಡಲ್ಲ, ದೇ ಗೆಟ್ ಪ್ಯೂರಿಫೈಡ್. ಅಂದ್ರೆ ಪರಮಾತ್ಮನ ನಾಮಸ್ಮರಣೆ ನಿಮ್ಗೆ ಏನಾಗುತ್ತೆ, ತೊಳೆಯೋ ಡಿಟರ್ಜೆಂಟ್ ಸೋಪ್ ಆಗೋಗುತ್ತೆ ಅಲ್ವಾ? ಎಲ್ಲವೂ ಆಗ್ಬೇಕು, ಕ್ಲೆನ್ಸ್ ಮಾಡೋ ಸೋಪು ಆಗ್ಬೇಕು, ಆಮೇಲೆ ಕ್ಲೆನ್ಸ್ ಆಗಿರೋ ಕನ್ನಡಿನೂ ಅದೇ ಆಗ್ಬೇಕು. ಇವ್ರು ಹೆಂಗೆ ಅಂದ್ರೆ ಕ್ಲೆನ್ಸ್ ಮಾಡಕ್ ಮಾತ್ರ ಉಪಯೋಗಿಸ್ಕೋತಾರೆ ಇದನ್ನ, ಆಯ್ತಾ? ಇದು ಹೆಂಗೆ ಅಂದ್ರೆ ತ್ರಿಶಂಕು ತರ, ಈ ಕಡೆ ವೈಕುಂಠ ಪ್ರಾಪ್ತವೂ ಇಲ್ಲ, ಮತ್ತೆ ಮನುಷ್ಯರಾಗೂ ಬರಲ್ಲ. ಕ್ಷೀಣೆ ಪುಣ್ಯ ಮರ್ತ್ಯ ಲೋಕ ಮಿಷಂತಿ ಅಂತ ಹೇಳಿ ಮತ್ತೆ ನಮ್ಮ ಲೋಕಕ್ಕೆ ಬರೋದೂ ಇಲ್ಲ ಇವುಗಳು. ಕೈವಲ್ಯ ಪ್ರಾಪ್ತಿ, ಕೈವಲ್ಯಾರ್ಥಿಗಳಾಗೇ ಇರ್ತಾರೆ. ಸದಾ ಸರ್ವಕಾಲವೂ ಯಾವಾಗ್ಲೂ ಪರಮಾತ್ಮನನ್ನ ಭಜಿಸ್ದೆ ತಮ್ಮನ್ನೇ ತಾವು ತಮ್ಮ ಜ್ಞಾನವನ್ನೇ ತಾವು ಅನುಭವಿಸ್ತಾ ಇರ್ತಾರೆ. ಇವರೆಲ್ಲ ಯಾರು? ಈ ತರ ಒಂದು ಎಕ್ಸಾಂಪಲ್ ಕೊಡಿ ಅಂದ್ರೆ ದ ಮೋಸ್ಟ್ ಫೇಮಸ್ ವಿಶ್ವಾಮಿತ್ರರು ಹಂಗೆ ಇದ್ರು. ವಿಶ್ವಾಮಿತ್ರ, ಹಿ ವಾಂಟೆಡ್ ದ ಪೋಸ್ಟ್ ಕಾಲ್ಡ್ ಬ್ರಹ್ಮರ್ಷಿ ಪದವಿ, ಆಯ್ತಾ? ಅದಕ್ಕೆ ದುಡಿದ್ರು. 3 ಹೊತ್ತು ತಪಸ್ ಮಾಡು, ಒಬ್ರ ಮೇಲೆ ಸಿಟ್ಟು ಮಾಡ್ಕೊ, ತಪಶಕ್ತಿ ಎಲ್ಲ ಕಳ್ಕೊ. ಅದೇ ತಾನೆ ವಿಶ್ವಾಮಿತ್ರ ಮಾಡಿದ್ದು. ರಾಜ ಕೌಶಿಕ, ಮೊದಲು ರಾಜ ಕೌಶಿಕ 22 ಅಕ್ಷೋಹಿಣಿ ಸೈನ್ಯವನ್ನ ಕರ್ಕೊಂಡು அப்படியே ತೆರಂಡು ಬಂದ ವಸಿಷ್ಠರ ಮೇಲೆ. ಬಂದು ನೋಡ್ದ ವಸಿಷ್ಠರು ಒಂದು ಒಳ್ಳೆ ನೀಟಾಗಿರೋ ಒಂದು ಟ್ರೀಟ್ ಅವತ್ತಿನ ದಿನ ಭರ್ಜರಿಯಾಗಿ ಏರ್ಪಾಡು ಮಾಡಿದ್ರು. ನೀವು ಒಳ್ಳೆ ಒಂದು ದಾಡಿ ಮಹರ್ಷಿ, ನಮ್ಮ ರಾಜಭೋಗ ನಿಮ್ಗೆಲ್ಲ ಏನ್ ಗೊತ್ತಿದೆ, ನೀವೇನ್ ಮಹಾ ಏರ್ಪಾಡ್ ಮಾಡ್ತೀರಾ ಅಂದಾಲಕ್ಷ್ಯವಾಗಿ. ನಿಂಗೆ ಯಾಕೆ ಅದೆಲ್ಲ ಕರ್ದಿರೋ ನಾನು ಊಟಕ್ಕೆ, ನೀನ್ ಬಾ ಅಂದ್ರು ಅವರು. ಬಂದ್ ನೋಡಿದ್ರೆ ಎಲ್ಲ ತಯಾರಾಗಿದೆ, ಸಜ್ಜವಾಗಿದೆ, ಅರಮನೆಯಲ್ಲಿ ಏನೇನೂ ಇಲ್ಲ. ಪಂಚಭಕ್ಷ ಪರಮಾನ್ನ ಶಾಲ್ಯಾನ್ನ ಗಡ್ರಸಗಳೆಲ್ಲ ಹಂಗ್ ತುಂಬಿ ತುಳುಕ್ತಾ ಇದೆ. ಇದಕ್ಕೆಲ್ಲ ಕಾರಣ ಎಲ್ಲಿ, ಯಾರಿಂದ ಸೋರ್ಸ್ ಅಂತ ಕೇಳ್ದ ಕೌಶಿಕ. ಕೇಳಿದಕ್ಕೆ ಇದು ಅಲ್ಲಿ ಸುನಾಭ, ಕಾಮಧೇನು, ನಂದಿನಿ, ಸುರಭಿ ಅಂತ ಹೆಸರಲ್ಲಿ ನಿಂತಿದೆಯಲ್ಲ, ಆ ಕಾಮಧೇನು ನನಗೆ ಎಲ್ಲ ಕೊಡ್ತಾಳೆ. ಈ ಕಾಮಧೇನು ಎಲ್ಲಿ ಸಿಕ್ತು ನಿಮ್ಗೆ? ಅದು ನನಗ್ ಸಿಗ್ಲಿಲ್ಲ, ನನ್ನ ಮನೆ ಬಾಗ್ಲು ಹುಡ್ಕೊಂಡು ಅದು ಬಂತು ಅಲ್ವಾ? ನಿಷ್ಕಾಮ ಬುದ್ಧಿ ಉಳ್ಳವರಿಗೆ ಸಮುದ್ರ ಮಂಥನ ಮಾಡುವಾಗ ಹುಟ್ಟುವಂತಹ ವಸ್ತುಗಳು ಅವುಗಳೇ ಹುಡ್ಕೊಂಡು ಒಂದೊಂದು ಜಾಗಕ್ಕೆ ಹೋದ್ವು ಅಲ್ವಾ? ಇಂದ್ರನ ಹತ್ರ ಐರಾವತ ಹೋಯ್ತು, ಐರಾವತದ ಹತ್ರ ಇಂದ್ರ ಹೋಗ್ಲಿಲ್ಲ. ಶ್ರೀಮನ್ ನಾರಾಯಣನ ವಕ್ಷಸ್ಥಳದ ಹತ್ರ ಬಂದು ಏರ್ದವಳು ಲಕ್ಷ್ಮಿ, ಲಕ್ಷ್ಮಿ ಹತ್ರ ನಾರಾಯಣ ಹೋಗ್ಲಿಲ್ಲ. ಯು ಸಿ ವಿಚ್ ಎವರ್ ಹ್ಯಾಸ್ ಕಮ್ ಫ್ರಮ್ ದಿಸ್ ಕ್ಷೀರಸಾಗರ ಮಂಥನ, ಡ್ಯೂರಿಂಗ್ ದ ಟೈಮ್ ಆಫ್ ದಟ್ ವಾಟ್ ಎವರ್ ಕಮ್ಸ್ ಔಟ್ ಇಟ್ ವಿಲ್ ಫೈಂಡ್ ಇಟ್ಸ್ ಡೆಸ್ಟಿನೇಷನ್ ಅಲ್ವಾ? ಪುಷ್ಪಕ ವಿಮಾನ ಕುಬೇರನ ಅಲಕಾಪುರಿಗೆ ಹೋಯ್ತೆ ಹೊರತು ಕುಬೇರನ ಅಲಕಾಪುರಿ ಪುಷ್ಪಕ ವಿಮಾನದ ಹತ್ರ ಬರ್ಲಿಲ್ಲ ಅಲ್ವಾ? ಉಚ್ಛೈಷವಸ್ಸು, ಕಾಮಧೇನು, ತುಳಸಿ, ಪಾರಿಜಾತ, ಸೌಗಂಧಿಕ, ಕೌಸ್ತುಭ, ವನಮಾಲ, ಇದೆಲ್ಲ ಹಂಗೆ ಅಲ್ವಾ? ಅದರ ಹತ್ರ ಅದು ಡೆಸ್ಟಿನೇಷನ್ ಹುಡ್ಕೊಂಡು ಹೋಯ್ತು. ಸೊ ವಸಿಷ್ಠರು ಹೇಳಿದ್ರು, ಕ್ಷೀರಸಾಗರವನ್ನ ಸುರಾಸುರರು ಮಾಡಿದಾಗ ಕಾಮಧೇನು ಹುಟ್ಟಿದ್ಲು. ಆ ಸುರಭಿ ನಂದಿನಿ ಎನ್ನವಳು ಸಕುಟುಂಬ ಪರಿವಾರ ಸಮೇತರಾಗಿ ನನ್ನ ಆಶ್ರಮವಾಸಿಯಾಗಿ ಬಂದು ನನ್ನ ಆಶ್ರಮದಲ್ಲಿ ಇದಾರಪ್ಪ. ನಾನ್ ಕೇಳಿದ್ದನ್ನೆಲ್ಲ ಅವಾಪ್ತ ಕಾಮನಾಗಿ ನಾ ಕೇಳ್ತೀನಿ, ಕಾಮಾಪ್ತನಾಗಿ ನಾನ್ ಕೇಳಲ್ಲ, ಅವಾಪ್ತ ಕಾಮನಾಗಿ ನಾ ಕೇಳ್ಕೊತೀನಿ. ಈ ತರ ಕೌಶಿಕ ಮಹಾರಾಜ ಬಂದಿದ್ದಾನೆ, ಅವರ ಸಕುಟುಂಬ ಪರಿವಾರಕ್ಕೆಲ್ಲ ನಾನು ಉಣಬಡಿಸ್ಬೇಕು ಅಂತ ಕೇಳ್ಕೊಂಡೆ. ಇಷ್ಟನ್ನು ಕೊಟ್ಲು. ಪೂರ್ತಿ ಇವ್ರ ಕೊಟ್ಟಿದ್ದ ಟ್ರೀಟ್ಮೆಂಟ್ ಮೇಲೆ ಏನು ಕಣ್ಣು ಹೋಗ್ಲಿಲ್ಲ ಕೌಶಿಕನಿಗೆ, ಅದ್ರ ಮೇಲೆ ಹೊರಟೋಯ್ತು. ನೀನೊಂದ್ ದಾಡಿ ಮಹರ್ಷಿ, ಆಶ್ರಮವಾಸಿ, ನೀ ಇಟ್ಕೊಂಡು ಏನ್ ಮಾಡ್ತೀಯ ಇದನ್ನ? ಎಂಥ ಅಮೂಲ್ಯವಾದ ವಸ್ತುಗಳು ರಾಜನ ಬೊಕ್ಕಸೆಯಲ್ಲಿ ಇರ್ಬೇಕು ಅಲ್ವಾ? ಹಂಗಾಗಿ ಕೊಡು ಇದನ್ನ ಅಂತ. ಕೊಡಕ್ ನಾನ್ ಯಾರು, ತಗೊಳಕ್ ನೀನ್ ಯಾರು? ಕರ್ಕೊಂಡ್ ಹೋಗ್ಬೇಕಾದ್ರೆ ಏನ್ ಮೀಟಿ ಏನ್ ಮಾಡಿದ್ರು ಅದ ಜಗಲಿಲ್ಲ, ಅಲ್ಲಾಡ್ಲಿಲ್ಲ. ಕೋಪನೇ ಬಂತು, ತುಂಬಾ ಸಿಟ್ಟು ಬಂತು. ಇದನ್ನ ಬಲಾತ್ಕಾರವಾಗಾದ್ರೂ ಎಳ್ಕೊಂಡ್ ಹೋಗ್ತೀನಿ ಅಂತ ಕೌಶಿಕ ಹಿ ಟ್ರೈಡ್ ಹಿಸ್ ಲೆವೆಲ್ ಬೆಸ್ಟ್. ಅದೇನ್ ಮಾಡ್ತು, ಒಂದು ಹುಂಕಾರ ಮಾಡ್ತು. ತನ್ನ ರೋಮಕೂಪಗಳಿಂದ ಈ ಒಂದು 22 ಸೈನ್ಯ, ಅಕ್ಷೋಹಿಣಿ ಸೈನ್ಯ ಆದ್ರೆ ಅದು 100 ಅಕ್ಷೋಹಿಣಿ ಸೈನ್ಯನ ಹೊರಗಡೆ ಬಿಟ್ಟಿದ್ದೆ 22 ಅಕ್ಷೋಹಿಣಿ ಸೈನ್ಯ 100 ಅಕ್ಷೋಹಿಣಿ ಸೈನ್ಯದ ಮುಂದೆ ಏನಾಗುತ್ತೆ? ಧೂಳಿಪಟ ಅಲ್ವಾ? ಎಲ್ಲಾರ್ನು ಕಬಳಿಸ್ಬಿಡ್ತು.
ಕೌಶಿಕ ಎಲ್ಲವನ್ನೂ ಕಳ್ಕೊಂಡ, ರಥ ಗಜ ತುರಗ ಎಲ್ಲಾರ್ನೂ ಕಳ್ಕೊಂಡ. ಕೊನೆಗೆ ಒಬ್ಬಂಟಿಗನಾಗಿ ನಿಂತ. ಆ ಕೋಪ ಎಲ್ಲ ವಸಿಷ್ಠರ ಮೇಲ್ ಬಿಟ್ಟ. ಹೇ ವಸಿಷ್ಠ, ಏನ್ ಅನ್ಕೊಂಡಿದೀಯ ನೀನ್? ನನ್ನ ಅಸ್ತ್ರ ಶಸ್ತ್ರಗಳೆಲ್ಲಾ ಇದೆ ಅಂತ ಹೆದರ್ಸ್ ನೋಡ್ದ. ಅವ್ರೇನ್ ಜಗ್ಲಿಲ್ಲ. ನೋಡಪ್ಪ, ರಾಜನ್ನೇ ಕರ್ಕೊಂಡು ಹೋಗುವಂತ ನಿನಗ್ ನಾನ್ ಸ್ವತಂತ್ರ ಅಂತ ಕೊಟ್ಟಾಯ್ತು. ಅದು ಬರ್ದಿದ್ರ ನಂದ ತಪ್ಪು? ನಾನಾ ಅದಕ್ ಹೊಣೆ? ಇಟ್ ಇಸ್ ಅಪ್ ಟು ಯು. ನಿನ್ನ ಮನಸ್ಸು ಹೆಂಗಿರುತ್ತೋ ಆ ತರ ಭಗವಂತ ಕರುಣಿಸ್ತಾನೆ ಅಲ್ವಾ? ವಿಪರೀತ ಆಸೆ ಪಡೋರ್ಗ್ ನೋಡಿ ಏನೂ ಇರಲ್ಲ, ಏನೂ ಆಸೆ ಪಡದೆ ಇರೋರ್ಗ್ ನೋಡಿ ಎಲ್ಲವೂ ಸಿಗ್ತಾ ಇರುತ್ತೆ ಅಲ್ವಾ? ದಿಸ್ ಇಸ್ ವಾಟ್, ಇದರ ಮೀನಿಂಗ್, ತತ್ವಾರ್ಥವೇ ಅಷ್ಟೇ ಇದು ಅಲ್ವಾ? ನಮ್ಮ ಜೀವನದ ತತ್ವಾರ್ಥ. ಕೊನೆಗೆ ತನಗ್ ಬರುವಂತಹ ಯಾವ್ದೋ ಅಲ್ಪ ಮಂತ್ರಗಳನ್ನ ಭೇದನೆ ಮಾಡಿ ಬಿಟ್ಟ ವಸಿಷ್ಠರ ಮೇಲೆ. ಏನನ್ನ? ಬಾಣಗಳನ್ನ, ಎಲ್ಲ ಅಸ್ತ್ರಶಸ್ತ್ರಗಳನ್ನೆಲ್ಲ ಬಿಟ್ಟ. ಅದೆಲ್ಲ ಚ್ಯುತಿ ಮಾತ್ರದಲ್ಲಿ ಅವರ ಬ್ರಹ್ಮದಂಡವೇ ಕಬಳಿಸ್ತು. ವಸಿಷ್ಠರ ಹತ್ರ ಬರೋದಿರ್ಲಿ, ಅವರು ಉಪಶಮನ ಮಾಡ್ಲೇ ಇಲ್ಲ. ಅಲ್ಲಿ ಇಟ್ಟಿದ್ರಲ್ಲ ಒಂದು ಬ್ರಹ್ಮದಂಡ, ಅದೇ ಕಬಳಿಸ್ ಹಾಕ್ತು. ಕೊನೆಗೆ ಸೋತು ಇಷ್ಟ ಅಪಾರವಾದಂತಹ ತೇಜಸ್ಸು, ಆತ್ಮಶಕ್ತಿ ಇವರಿಗೆ ಎಲ್ಲಿಂದ ಬಂದಿದೆ ಅಂತ ಯೋಚನೆ ಮಾಡ್ದ. ಓಹೋ, ತಪೋಬಲದಿಂದ ಬಂದಿದೆ. ಎಲ್ಲವನ್ನೂ ಬಿಟ್ಟ, ರಾಜ್ಯವನ್ನ ಬಿಟ್ಟ, ಕೌಶಿಕ ಪಟ್ಟವನ್ನ ಬಿಟ್ಟ, ಎಲ್ಲವನ್ನೂ ಬಿಟ್ಟು ತಪೋಧನನಾಗಿ ಕೂತ. ಮಾಡ್ದ 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 ಎಷ್ಟೋ ವರ್ಷಗಳ ಕಾಲ ತಪಸ್ಸು ಒಂಚೂರು ಸಿದ್ಧಿ ಆಯ್ತು ಅನ್ನಕ್ಕಿಲ್ಲ. ಗೊತ್ತೇ ಗೊತ್ತು ನಿಮಗೆಲ್ಲ. ಮೇನಕೆ ಹೇಳಿದ್ಲೋ ಮೇಲಿಂದ, ಯಾರ್ ತಪಸ್ಸು ಕೂತ್ರು ಒಬ್ಬನಿಗೆ ಶುರು ಆಗತ್ತಲ್ಲಿ, ನನ್ ಸೀಟಿಗೆ ಎಲ್ಲಿ ಹರ್ತ ಆಗತ್ತೋ ಅಂತ ಅಲ್ವಾ? ಅವನೊಬ್ಬ ಸಿದ್ದರಾಮಯ್ಯ ಇದಾನಲ್ಲ, ಇಂದ್ರ, ಎಲ್ಲಿ ಹೋಗುತ್ತೋ ನನ್ ಸೀಟು ಅಂತ ಅವನಕ್ ಕಳವಳ ಆಯ್ತಾ? ಮೇನಕೆ ಬಂದ್ಲು, ಅವಳು ಡ್ಯಾನ್ಸ್ ಮಾಡಿದ್ಲು, ಒಡಿಸಿ ಮಾಡಿದ್ಲು, ಭರತನಾಟ್ಯ ಮಾಡಿದ್ಲು, ಕಥಕ್ ಮಾಡಿದ್ಲು, ಏನೋ ಒಂದ್ ಮಾಡಿದ್ಲು ಕೊನೆಗೆ ಅಲ್ವಾ? ಕೊನೆಗೆ ಯಾರು ಕೋಪಕ್ಕೆ ಆಳಾಗಿ ಇರ್ತಾರೋ ಅವರು ಕಾಮವನ್ನ ಜಯಿಸ್ತಾರೆ. ಯಾರು ಕಾಮಕ್ಕೆ ಆಳಾಗ್ತಾರೋ ಅವರು ಕೋಪವನ್ನ ಜಯಿಸ್ತಾರೆ. ಎರಡನ್ನೂ ಏಕಕಾಲದಲ್ಲಿ ಜಯಿಸೋನೇ ಜಿತೇಂದ್ರಿಯ. ಗೊತ್ತಾಯ್ತಾ? ಕಾಮಕ್ಕೆ ನಾನು ಒಳಪಡುವುದಿಲ್ಲ ಅಂತ 3ನೇ ಕಣ್ಣನ್ನ ರುದ್ರ ತೆಗೆದ. ಏನಾದ? ಮನ್ಮಥ ಭಸ್ಮ ಆದ. ಕಾಮ ಏನೋ ಜಯಿಸ್ದ ರುದ್ರದೇವ. ಆದ್ರೆ ಕೋಪ ಏನಾಯ್ತು? ಹೇ ಶಿವನೇ, ಪರಶಿವನೇ, ನೀನು ಮಾಡಿದ ತಪಸ್ಸೆಲ್ಲ ನೋಡು. ಅನಂಗನಾಗಿ ಮನ್ಮಥ ಹೋದ. ಅಷ್ಟೇ, ಅಲ್ಲಿ ಪೋಲಾಯ್ತು. ಆಯ್ತಾ? ವಿಶ್ವಾಮಿತ್ರನ್ ಕೇಸಲ್ಲಿ ಕಾಮಾನ್ ಜಯಿಸಕ್ಕಾಗಲಿಲ್ಲ, ಕೋಪಾನ್ ಜಯಿಸ್ತೀನಿ ಅಂತ ಕೋಪನೇ ಪಡ್ಲಿಲ್ಲ ಮೇನಿಕೆ ಮೇಲೆ. ಕೊನೆಗೆ ಅವಳು ಕೊಟ್ಲು ಒಂದು ಶಿಶುವಿನ ಕೈಯಲ್ಲಿ, ಹೊರಟೇ ಹೋದ್ಲು ಅಲ್ವಾ? ಶಕುಂತಲೆ ಅವಳೇ ತಾನೆ. ಶಕು ಪಕ್ಷಿಗಳಿಂದ ಸಾಕಲ್ಪಟ್ಟವಳು ಶಕುಂತಲ ಅಲ್ವಾ? ನಾನು ಅಪ್ಸರ ಸ್ತ್ರೀಗಳಿಗೆ ಈ ಸಂಬಂಧಗಳಲ್ಲಿ ಯಾವ ತರದ ಜೋಡಣೆನೂ ಇಲ್ಲ. ಯಾಕಂದ್ರೆ ಅವ್ರ ಲೋಕದಲ್ಲಿ ಹಂಗೇನೆ. ಗೊತ್ತಾಯ್ತಾ? ಅವ್ರಿಗೆ ಗಂಡ ಮಗು ಹೆಂಡತಿ ನಾಗ್ನಿ ನಾತನಾರು ಕೊತ್ತನಾರು ಅದೆಲ್ಲ ಒಮ್ಮೆ ಕಡೆயாது ಇಲ್ಲಿಯಾ? ಅಪ್ಸರಸ್ಸು ನಾನು ಈ ಮಗುನ್ ಸಾಕಲ್ಲ ಅಂತ ಬಿಟ್ಟು ಹೊರಟೇ ಹೋದ್ಲು ಕಾಡಲ್ಲಿ. ವಿಶ್ವಾಮಿತ್ರರು ಇನ್ನೂ ವಿಶ್ವಾಮಿತ್ರ ಆಗಿರ್ಲಿಲ್ಲ ಅಂತ ಇಟ್ಕೊಳ್ಳಿ. ಕೌಶಿಕ ನಾನ್ ಸರ್ವಸಂಗ ಪರಿತ್ಯಾಗಿ ಅಂತ ಅವನು ಹೊರಟೋದ. ಕೊನೆಗೆ ಈ ಮಗುವಿನ ಆರ್ಧವ ಧ್ವನಿಯನ್ನ ಕೇಳಿ ಆ ಶಕು ಪಕ್ಷಿಗಳ ಹೃದಯ ಒಂಥರ ಮಿಡಿಯಕ್ ಶುರು ಆಯ್ತು. ಆ ಶಕು ಪಕ್ಷಿಗಳು ಅಂದ್ರೆ ಗುಬ್ಬಚ್ಚಿಗಳು. ಶುಕ ಅಂದ್ರೆ ಗಿಣಿ, ಶಕು ಅಂದ್ರೆ ಗುಬ್ಬಚ್ಚಿ. ಆ ಗುಬ್ಬಚ್ಚಿಗಳೆಲ್ಲ ಬಂದು ನವಣಕ್ಕಿ ಕಾಳುಗಳನ್ನ ಆ ಮಗುಗ್ ತಿನ್ಸಿ ಬೆಳೆಯಕ್ ಶುರು ಆಯ್ತದು. ಅಳೋದ್ ನಿಲ್ಸ್ತು. ಕೊನೆಗೆ ಕಣ್ಣುಮರು ಬಂದು ನೋಡಿ, ಓಹೋ, ಈ ತರ ಪ್ರಾಸಂಗಿಕವಾಗಿ ಹುಟ್ಟಿದ ಮಗು ಇದು ಅಂತ ತಾನ್ ಸಾಕೊಂಡ್ರು. ಆಯ್ತಾ? ಕಣ್ವ ಪುತ್ರಿ ಅಲ್ಲ ಅವಳು, ವಿಶ್ವಾಮಿತ್ರ ಪುತ್ರಿ ಶಕುಂತಲೆ ಅಲ್ವಾ? ಕೊನೆಗೆ ಶಕು ಪಕ್ಷಿಗಳಿಂದ ಸಾಕಲ್ಪಟ್ಟಂತಹ ಶಿಶು ಆದ್ರಿಂದ ಅವಳಿಗೆ ಶಕುಂತಲಾ ಅಂತ ಹೆಸರು ಬಂತು. ಆಯ್ತಾ? ಅದು ಬೇರೆ ಸ್ಟೋರಿ. ಈಗ ವಿಶ್ವಾಮಿತ್ರರು ಏನ್ ಮಾಡಿದ್ರು? ಮತ್ತೆ ತಪಸ್ಸು ಕೂತ್ರು. ಯಾಕಂದ್ರೆ ಎಲ್ಲ ಪೋಲಾಯ್ತಲ್ಲ, ಕಾಮಕ್ಕೆ ತನ್ನನ್ನು ತಾನು ಕೊಟ್ಕೊಂಡ್ಬಿಟ್ರಲ್ಲ, ವಶವಾದ್ರಲ್ಲ. ಈಗ ಮತ್ತೆ ಕೂತ್ರು. ಅಪಾರ ಶಕ್ತಿ ಬಂದಿತ್ತು. ಅವನೋ ಒಬ್ಬ ತ್ರಿಶಂಕು. ಅವನಿಗೆ ಏನ್ ಪೇರಾಸೇನೋ ಗೊತ್ತಿಲ್ಲ. ಈ ಶರೀರದಿಂದಲೇ ನಾನು ಹೋಗ್ಬೇಕು ಸ್ವರ್ಗಕ್ಕೆ. ಅಲ್ಲಪ್ಪ, ಈ ಶರೀರ ಮಾನವ ಮೂಳೆ ಮಾಂಸದ ತಡಿಕೆ ಅಂತ ತಾನೆ ಹೇಳೋದು. ಕನ್ನಡ ಫಿಲ್ಮ್ಗಳೇ ಹೇಳುತ್ತೆ ಅಲ್ವಾ? ಆತರ ಮೂಳೆ ಮಾಂಸದ ತಡಿಕೆ. ಇದ್ರಲ್ಲಿ ಹೋಗ್ಬೇಕು ಅಂತೀಯಲ್ಲ,
ಇಲ್ಲ ನಾನು ಇದ್ರಲ್ಲೇ ಹೋಗ್ಬೇಕು. ಬಂದು ವಸಿಷ್ಠರ ಹತ್ರ ಕೇಳ್ಕೊತಾನೆ. ವಸಿಷ್ಠರು ಹೇಳ್ತಾರೆ, ಯಾವತ್ತು ಅತಿ ಆಸೆ ಗತಿ ಕೇಡು, ಆಸೆ ಪಡೋದನ್ ಪಡ್ಬೇಕು, ತೀರಾ ಯಾವುದೋ ನಿರರ್ಥಕವಾದ ಕ್ಷುಲ್ಲಕವಾದಂತಹ ಕೆಳಮಟ್ಟದ ಆಸೆಯನ್ನ ಪಡ್ಕೂಡ್ದು ರಾಜನ್ನೇ. ಪಡು, ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಪಡು, ಮೋಕ್ಷಾರ್ಥಿಯಾಗಿ ನೀ ಆಸೆಯನ್ನ ಪಡು, ವೆರಿ ಗುಡ್. ಆದ್ರೆ ಹೋಗುವ ಮಾರ್ಗದಲ್ಲಿ ಹೋಗ್ಬೇಕು. ವ್ಯರ್ಥವಾದ ಪ್ರಯತ್ನವನ್ನ ಎಂದೂ ಪಡ್ಕೊಡು. ಇಲ್ಲ, ನಾನು ಈ ಶರೀರದಲ್ಲೇ ಹೋಗ್ಬೇಕು ಅಂತ ಅವನು ಹಠ. ಕೊನೆಗೆ ಹೋದ ವಿಶ್ವಾಮಿತ್ರನ ಹತ್ರ ಹೋಗಿ, ವಸಿಷ್ಠರು ನನ್ನನ್ನ ಈ ತರ ಸ್ವರ್ಗಕ್ಕೆ ಹೋಗಕ್ ಬಿಡ್ತಾ ಇಲ್ಲ ಈ ಶರೀರದಲ್ಲಿ ಅಂತ ಕಂಪ್ಲೇಂಟ್ ಮಾಡ್ದ. ತ್ರಿಶಂಕುವನ್ನ ಸ್ವರ್ಗಕ್ಕೆ ಕಳಿಸೋದು ಇವರ ಇಂಟೆನ್ಷನ್ ಆಗಿರ್ಲಿಲ್ಲ. ವಸಿಷ್ಠರ ವಿರುದ್ಧ ನಾನು ಹೋರಾಡ್ಬೇಕು ಅನ್ನೋದೇ ವಿಶ್ವಾಮಿತ್ರರ ಇಂಟೆನ್ಷನ್ ಆಗೋಯ್ತು. ಅದಕ್ಕೆ ಏನ್ ಮಾಡಿದ್ರು ವಿಶ್ವಾಮಿತ್ರರು, ಮತ್ತೆ ಗೇನ್ ಮಾಡಿದ್ರಲ್ವ ತಪಸ್ಸನ್ನ, ಅಷ್ಟು ಫಲವನ್ನು ಹಾಕಿ ತ್ರಿಶಂಕುವಿಗೆ ಒಂದು ಸ್ವರ್ಗವನ್ನ ಏರ್ಪಾಟ್ ಮಾಡಿದ್ರು. ಮಾಡ್ಬಿಟ್ಟು ಅಲ್ಲಿ ನೀನ್ ಹೋಗಿರು ಅಂತ ಅವನನ್ನ ಕಳಿಸಿದ್ರು. ಮತ್ತೆ ಎಲ್ಲ ವಿಫಲವಾಯ್ತಾ? ಕೈವಲ್ಯಾರ್ಥಿಗಳು ಅಂದ್ರೆ ಇವರೇ. ಯು ಗೇನ್ ಬಟ್ ಯು ಯೂಸ್ ಇಟ್ ಫಾರ್ ನೋ ಪರ್ಪಸ್, ನೋ ಕನ್ಸ್ಟ್ರಕ್ಟಿವ್ ಪರ್ಪಸ್. ಯು ಗೇನ್, ಭಕ್ತಿ ಇದೆ ನಿಮ್ಮಲ್ಲಿ, ಯು ಅಚೀವ್ ಎವ್ರಿಥಿಂಗ್, ಬಟ್ ಫೈನಲಿ ಇನ್ ದ ವಾಟ್ ಇಸ್ ದ ನೆಟ್ ರಿಸಲ್ಟ್? ನೋ ವೇ ಇಟ್ ಇಸ್ ಯೂಸ್ಫುಲ್ ಟು ದ ಸೊಸೈಟಿ. ಅಲ್ವಾ? ಒಪ್ಕೋತೀರಾ? ಅರ್ಥ ಆಗ್ತಾ ಇದೆಯಾ? ಎಲ್ಲ ಅಚೀವ್ ಮಾಡ್ಬಿಡೋದು, ಹಠಾತ್ ಪ್ರಯತ್ನ, ಅಸುರ ಪ್ರಯತ್ನ அப்படியே பிடிச்ச அபியாசம் பண்ண வேண்டியது. கடைசியில ವ್ಯರ್ಥ ಪ್ರಯತ್ನ. ಯಾರ್ಗೆ ಇದರಿಂದ ಊರ್ಟ, ಯಾರ್ಗೆ ಇದರಿಂದ ಯೂಸು? ಯಾರಿಗೂ ಇಲ್ಲ, ಜಗತ್ತಿಗೂ ಇಲ್ಲ, ನಿಮಗೂ ಇಲ್ಲ, ನನಗೂ ಇಲ್ಲ. ಏನ್ ಪ್ರಯೋಜನ ನೀವು ಸಾಧನೆ ಮಾಡಿ? ಅಲ್ವಾ? ಕೆಲವರು ಹಂಗೆ ಇರ್ತಾರೆ ಜೀವನದಲ್ಲಿ, 3 ಕಾಸಕ್ ಪ್ರಯೋಜನ ಇರಲ್ಲ. ಪಾಪ ತುಂಬಾ ಕಷ್ಟ ಪಡ್ತಾರೆ, ಅವ್ರ ಕರ್ತವ್ಯ ಎಲ್ಲ ಅವ್ರು ಮಾಡ್ತಾರೆ. ಅವ್ರು ಎಲ್ಲೂ ಲೋಪದೋಷ ಇಲ್ದೆ ದೇ ಹ್ಯಾವ್ ದೇರ್ ಸಿನ್ಸಿಯರ್ ಎಫರ್ಟ್, ಬಟ್ ಸ್ಟಿಲ್ ಅನ್ಲಕ್ಕಿ ಅನ್ಕೋತಾರೆ. ದೇ ಆರ್ ವೆರಿ ಲಕ್ಕಿ. ನೋಬಡಿ ಇಸ್ ಅನ್ಲಕ್ಕಿ ಇನ್ ದಿಸ್ ಭೂಮಿ. ಅದು ಗೊತ್ತಾ ನಿಮಗೆ? ಅನ್ಲಕ್ ಅನ್ನೋ ವರ್ಡ್ಗೆ ಸನಾತನ ಧರ್ಮದಲ್ಲಿ ಮೀನಿಂಗ್ ಇಲ್ಲ. ಯು ಗೋ ಅಂಡ್ ಟೇಕ್ ದ ಅಮರಕೋಶ ಡಿಕ್ಷನರಿ, ಸಂಸ್ಕೃತ ಡಿಕ್ಷನರಿ ತೆಗೆದು ನೋಡಿ, ಅನ್ಲಕ್ ವರ್ಡೇ ಇಲ್ಲ, ಎಲ್ಲ ಲಕ್ಕೆ. ಯಾರು ಅನ್ಲಕ್ಕಿ ಆಗಿರೋದು? ನಿಮ್ ಪ್ರಯತ್ನ ನೀವು ಪಟ್ಬಿಟ್ಟು ವ್ಯರ್ಥ ಪ್ರಯತ್ನ ಆದ್ರೆ ಅನ್ಲಕ್ ತಾನೆ. ವಿಶ್ವಾಮಿತ್ರದ ಕತೆ ಅದು. ಮತ್ತೆ ತ್ರಿಶಂಕುಗ್ ಸ್ವರ್ಗ ಏರ್ಪಾಡು ಮಾಡ್ಕೊಟ್ರು. ಆದ್ರೆ ಮತ್ತೆ ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೊಂಡ್ರು. ಅಯ್ಯೋ ನಂದು ಎಲ್ಲಾ ತಪೋ ಬಲವು ಎಲ್ಲಾ ಹೊರಟೋಯ್ತಲ್ಲ ಈ ತರ. ಮತ್ತೆ ತಪಸ್ಸಿಗೆ ಶುರು ಮಾಡಿದ್ರು. ಅಖಂಡವಾದ ಘೋರ ತಪಸ್ಸು, ಅಲ್ಪ ಸ್ವಲ್ಪದ ತಪಸ್ಸಲ್ಲ. ರಾಜರ್ಷಿ ಆದ್ರು, ದೇವರ್ಷಿ ಆದ್ರು, ಮಹರ್ಷಿ ಆದ್ರು ಬ್ರಹ್ಮರ್ಷಿ ಅನ್ನೋ ಪಟ್ಟ ಸಿಗಲಿಲ್ಲ. ಒಂದಿನ ಬ್ರಹ್ಮ ಬಂದು ಹೇಳ್ತಾನೆ, ನೋಡಪ್ಪ, ವಸಿಷ್ಠರು ಬ್ರಹ್ಮರ್ಷಿ ಆಗಿರೋದು ಯಾರೋ ಮೇಲಿನ ಪೈಪೋಟಿಗಲ್ಲ. ನೀನು ವಸಿಷ್ಠರ ಮೇಲಿನ ಪೋಟಿಗೆ ರಾಜರ್ಷಿ ಆಗಿದ್ದೀಯಾ, ದೇವರ್ಷಿ ಆಗಿದ್ದೀಯಾ, ಮಹರ್ಷಿ ಆಗಿದ್ದೀಯಾ. ಆದ್ರೆ ಬ್ರಹ್ಮರ್ಷಿ ಅನ್ನೋದು ಪೈಪೋಟಿ ಮೇಲೆ ಬರುವಂತಹ ಒಂದು ಪದವಿ ಅಲ್ಲ. ಸ್ವಸ್ವರೂಪದಲ್ಲಿ ಭಗವತ್ ಸ್ವರೂಪದಲ್ಲಿ జిజ్ఞాసೆ ఇర్ಬೇಕು అల్వా? నిర్మల గారు, మీరు నిత్యానుసంధానంలో ఉండారు అని మీ మీద పైపోటి మీద జయమ్మ గారు నిత్యానుసంధానానికి వస్తే ఏమైనా వస్తుందా? ఏమీ రాదు. లేకపోతే నిర్మలా ఆంటీ వచ్చారు అని ఇంకెవరైనా వస్తే అది నిర్మలా ఆంటీ బాధ్యత లేదు. అది వాళ్ళ ఇష్టము, నాకు నచ్చుతుంది, నేను వస్తానంతే కదా. వాళ్ళకి ఆ ఆశ ఉండాల. అప్పుడు ఇక్కడ నేర్చుకుని ఉంది ಕ್ಲೀನ್ గా ಮೈಂಡ್ పోతుంది. ಇಲ್ದಿದ್ರೆ ನೀವು ಬಂದಿದ್ದೀರಾ ಅನ್ನೋ ಎನ್ಕೌಂಟರ್ ಅಲ್ಲೇ ಇರ್ತಾರೆ ಅಲ್ವಾ? ಸೊ ಈ ಒಂದು ಚಿಕ್ಕ ಕ್ಲಾಸ್ಗೆ ಈ ತರ ನಿಮ್ಮ ಆಸೆಯಿಂದ ನೀವು ಬಂದ್ರೇನೆ ನಿಮಗ್ ಸಿದ್ಧಿ ಆಗೋದು. ಇನ್ ಬ್ರಹ್ಮರ್ಷಿ ಪದವಿಗೆ ವಸಿಷ್ಠ ನೋಡ್ಕೊಂಡು ನಾನು ಸಿದ್ಧಿ ಪಡ್ಕೋತೀನಿ ಅಂದ್ರೆ ಆಗುತ್ತಾ? ಬ್ರಹ್ಮ ಸೇಸ್ ಟು ದಿಸ್ ಕೈವಲ್ಯಾರ್ಥಿ, ದಿಸ್ ವಿಶ್ವಾಮಿತ್ರ, ನೋಡು, ಯಾರ ಮೇಲೋ ಆಸೆಗೆ ಅದೇನೋ ಹೇಳ್ತಾರಲ್ಲ, ನವಿಲನ್ ನೋಡಿ ಕೆಂಬೂತ ಬರೆ ಹಾಕೊಂತು ಅಂತ, ಆ ತರ ಇಷ್ಟು ದಿನ ನೀ ಬರೆ ಹಾಕೋತಾ ಇದ್ದೆ. ಓಕೆ, ರಾಜರ್ಷಿ ಪದವಿನೂ ಸಿಕ್ತು, ಮಹರ್ಷಿ ಪದವಿನೂ ಸಿಕ್ತು, ಎಲ್ಲಾ ಸಿಕ್ತು. ಆದ್ರೆ ಬ್ರಹ್ಮರ್ಷಿ ಆಗ್ಬೇಕು ಅಂದ್ರೆ ನಿನ್ನೊಳಗಡೆ ಜಿಜ್ಞಾಸೆ ಬರ್ಬೇಕು.
ಪರಮಾತ್ಮನ ನಿರ್ಹೇತುಕವಾದ ಅನುಗ್ರಹ ಯಾವ ರೀತಿ ಇದೆ, ಒಂದೊಂದು ಜೀವಾತ್ಮಗಳಿಗೂ ಯಾವ ರೀತಿ ಪರಮಾತ್ಮ ಕಟಾಕ್ಷಿಸ್ತಾನೆ, ಅವನ ಸಾಮ್ಯ ಭಕ್ತಿ ಯಾವ ರೀತಿ ಇದೆ ಅಂತ ನಿನಗೆ ಅನುಭವಕ್ಕೆ ಸಿಗಬೇಕಾದ್ರೆ ನೀನ್ ಆಸೆ ಪಡ್ಬೇಕು. ನಾಟ್ ಆನ್ ಬಿಹಾಫ್ ಆಫ್ ವಸಿಷ್ಠ ಯು ಕ್ಯಾನ್ ಡೂ ದ ತಪಸ್ಸಿದ್ಧಿ ಫಲಿಸುತ್ತೆ, ನಿಂಗೆ ಯಾವ್ದೋ ಒಂದು ಪೋಸ್ಟ್ಗಳು ಬರುತ್ತೆ, ವಾಟ್ ಇಸ್ ದ ಯೂಸ್ ಅಂದಾಗ ದೆನ್ ಹಿ ರಿಯಲೈಸಸ್. ನೌ ಮೈ ರಿಯಲೈಸೇಷನ್ ಇಸ್, ನಂಗೆ ಬ್ರಹ್ಮರ್ಷಿ ಪದವಿ ಬಂದ್ರೂ ಬೇಡ, ನನಗೆ ವಸಿಷ್ಠರ ಬಾಯಿಂದ ನಾನು ಬ್ರಹ್ಮಜ್ಞಾನಿ ಅನ್ನಿಸ್ಕೋಬೇಕು ಅಂತ ತಪಸ್ಸಿಗೆ ಕೂತ್ರು. ಅಖಂಡವಾದ ತಪಸ್ಸು. ವಿಶ್ವಕ್ಕೆ ಮಿತ್ರ ಅವರು ಅಲ್ವಾ, ಕೌಶಿಕನಾಗಿ ಬಂದವರು ವಿಶ್ವಕ್ಕೆ ಮಿತ್ರ, ವಿಶ್ವದ ಕಣ್ಣು. ಅಮಿತ್ರ ಅಂತಾನು ಇನ್ನೊಂದು ಹೆಸರಿದೆ ಸೂರ್ಯನಿಗೆ. ಮಿತ್ರ ಅಂತಾನು ಹೇಳ್ತೀವಿ, ಅಮಿತ್ರ ಅಂತಾನು ಹೇಳ್ತೀವಿ. ಪಾಪಗಳನ್ನೆಲ್ಲ ಸುಡುವಂತಹ ಅಮಿತ್ರ, ಆಯ್ತಾ, ಪರಮಾತ್ಮನ ಸಾಯುಜ್ಯ ಭಕ್ತಿಯನ್ನು ಮೂಡಿಸುವಂತಹ ಮಿತ್ರ. ಈ ರೀತಿ ವಿಶ್ವಾಮಿತ್ರರು ಏನ್ ಮಾಡಿದ್ರು, ನಿಜವಾಗ್ಲೂ ಈಗ ಮನದಂಗಳದಲ್ಲಿ ಅವರಿಗೆ ಆಸೆ, ಅವ್ರಿಗೆ ಕಾಮಧೇನು ಆಸೆ ಇಲ್ಲ, ಅವರಿಗೆ ಈ ಕೈವಲ್ಯಾರ್ಥವಾದ ಮೋಕ್ಷ ಆಸೆ ಇಲ್ಲ, ಏನಿದ್ರು ಭಗವಲ್ಲಾಭಾರ್ಥವಾದ ಮೋಕ್ಷದಲ್ಲಿ ಆಸೆ ಅಲ್ವಾ. ಬಾಲಕಾಂಡದಲ್ಲಿ ಲಕ್ಷ್ಮಣ ಕೇಳ್ತಾನೆ, ಈ ಸಿದ್ಧಾಶ್ರಮದಲ್ಲಿ ಮಾರೀಚ ಸುಬಾಹುವನ್ನ ನಿಮಿಷ ಮಾತ್ರದಲ್ಲಿ ಸುಡ್ಬೋದು ನೀವು ಅಲ್ವಾ, ಆ ತಾಟಿಕೆಯನ್ನ ಎಕ್ಕಷ್ಟಿಟ್ಟು ಒಂದ್ ದರ್ಬೆ ಹುಲ್ ತರ ಹರಿದು ಹಾಕ್ಬೋದು, ಇದಕ್ಕೆ ಅತಿ ಬಲ ಮಂತ್ರಗಳನ್ನೆಲ್ಲ ನಮಗ್ ಬೋಧನೆ ಮಾಡಿ ದಶರಥನ ಹತ್ರ ಬಂದು ಹೋರಾಡಿ ನಿನ್ನ ಮಗನನ್ನ ಕೊಡು ಅಂತ ಕೇಳ್ಕೊಂಡು ನಮ್ಮಿಬ್ರನ್ನ ಕಾಡಲ್ಲಿ ನೀವು ಕರ್ಕೊಂಡು ಬರೋ ಅವಶ್ಯಕತೆನೇ ಇರ್ಲಿಲ್ಲ. ಆದ್ರೂ ಇಷ್ಟ ಅನುಗ್ರಹ ಮಾಡಿ ಕೊನೆಗೆ ಮಿಥಿಲಾ ನಗರಕ್ಕೆ ಹೋಗಿ ಅಹಲ್ಯ ಶಾಪ ವಿಮೋಚನೆಯನ್ನು ಮಾಡಿಸಿ ಮಿಥಿಲಾ ನಗರಕ್ಕೆ ಹೋಗಿ ಜಾನಕಿಯನ್ನ ಮದುವೆ ಆಗೋ ಪರ್ಯಂತ ಸಹಾಯ ಮಾಡಿದ್ದೀರಲ್ಲ, ಇದೆಲ್ಲ ನಿಮಗ್ ಬೇಕಿತ್ತ? ಅವಾಗ ಹೇಳ್ತಾರೆ, ನೋಡಪ್ಪ, ಕೋಪವನ್ನು ಕಾಮವನ್ನು ಏಕಕಾಲದಲ್ಲಿ ಜಯಿಸಿದವನು ಒಬ್ಬನೇ, ಅವನೇ ಪರಮಾತ್ಮ, ನಿನ್ನ ಅಣ್ಣ ಶ್ರೀರಾಮಚಂದ್ರ. ಇಲ್ದಿದ್ರೆ ನಮಗೆಲ್ಲ ಆ ಶಕ್ತಿ ಇಲ್ಲ. ಇಂಥ ಕಾರ್ಯಗಳೆಲ್ಲ ನಾನು ಮಾಡಬಹುದು, ಆದ್ರೆ மைథிலி மணாளன் இல்லையா, அந்த தாயார போய் கைப்பிடிக்கிற காரியம் நான் பண்ண முடியுமா? ಪಿರಾಟಿ ಕಾತಂಡ್ರಕ ಇಲ್ಲಿಯಾ, ಜನಕ ಪುತ್ರಿಯಾಗಿ ಜಾನಕಿ ದೇವಿ ಕಾಯ್ತಾ ಇದ್ದಾಳೆ. ಇದೆಲ್ಲ ವ್ಯಾಜ್ಯ ಅಷ್ಟೇನೆ. ಪರಮಾತ್ಮನ ಆ ಒಂದು ಸಲ್ಲುವಿಕೆ ಜೀವಾತ್ಮನಿಗೆ ಕಟಾಕ್ಷ ಹೇತುವಾಗಿ ಬರ್ಬೇಕಾದ್ರೆ ಆಚಾರ್ಯನಾಗಿ ನಾನ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಈ ತಾಟಕ ಸಂಹಾರ, ಮಾರೀಚ ಸುಬಾಹು ಸಿದ್ಧಾಶ್ರಮ ಕಾವಲುಗಾರಿಕೆ, ಅಹಲ್ಯಾ ಶಾಪ ವಿಮೋಚನೆ, ಇದೆಲ್ಲ ಒಂದು ನೆಪ, ಆಯ್ತಾ. ಹಂಗಾಗಿ ಯಾರು ಇಡೀ ಜಗತ್ತಲ್ಲಿ ಕಾಮವನ್ನ ಕ್ರೋಧವನ್ನ ಏಕಕಾಲದಲ್ಲಿ ಗೆದ್ದವರು ಅಂದ್ರೆ ಪರಮಾತ್ಮ. ಕೈವಲ್ಯ ಪ್ರಾಪ್ತಿಗಳಿಗೆ ಹಂಗಿರಲ್ಲ, ನಾನು ನನ್ನನ್ನೇ ಅನುಭವಿಸ್ಬೇಕು. ಎಸ್, ಯಾರದು ಏನಾದ್ರು ಕೇಳಿದ್ರ ಯಾರಾದ್ರು? ನಾನು ನನ್ನನ್ನೇ ಅನುಭವಿಸ್ಬೇಕು ಅನ್ನೋದು ಇರುತ್ತೆ. ಹಂಗಾಗಿ ಅದು ಒಂದು ದೊಡ್ಡ ಜಗತ್ತು, ತಾನು ತನ್ನನ್ನೇ ಅನುಭವಿಸೋದು. ವಿಶ್ವಾಮಿತ್ರಗ್ ಮುಂಚೆ ಹಂಗಿತ್ತು, ಇದೆಲ್ಲ ಹೋಯ್ತು. ಕೊನೆಗೆ ವಸಿಷ್ಠರೇ ಬಂದು, ವಿಶ್ವಾಮಿತ್ರರೇ, ನೀವು ನಿಜವಾದ ಬ್ರಹ್ಮರ್ಷಿಗಳಾಗಿದ್ದೀರಾ, ನೀವೇ ಬ್ರಹ್ಮರ್ಷಿಗಳು. ಬ್ರಹ್ಮಜ್ಞಾನದ ಜಿಜ್ಞಾಸೆ ಅನ್ನೋದು ಅತೀವ ತೀವ್ರವಾದಂತಹ ಒತ್ತಡದಲ್ಲಿ ನಿಮ್ಗೆ ಮೂಡು ಬಂದಿದೆ. ಹಂಗಾಗಿ ಪರಮಾತ್ಮನ ಸಾನ್ನಿಧ್ಯ ಭಕ್ತಿ ಸಾಮ್ಯ ಸ್ವರೂಪ ಅನ್ನೋದು ನಿಮ್ಮಲ್ಲಿ ವಿಕಸಿತವಾಗಿದೆ. ಆ ಒಂದು ಸ್ವರೂಪ ವಿಕಸನ ಆವಿರ್ಭಾವ ಅಂತ ಹೇಳ್ತೀವಿ ಅದನ್ನ. ಅದು ಬಂದ್ರೇನೆ ಮೋಕ್ಷಕ್ಕೆ ನೀವು ರೆಡಿಯಾಗಿದ್ದೀರಾ ಅಂತ ಅರ್ಥ. ಕೆಲವ್ರಿಗೆ ಅದಿರಲ್ಲ, ಕೆಲವರು ಯಾರೋ ಸಲುವಾಗಿ ಒಳ್ಳೆ ವಿಚಾರವೇ ಮಾಡೋದಿದ್ರು, ಇವ್ರು ಮಾಡ್ತಾರಲ್ಲ ನಾ ಮಾಡ್ಬೇಕು, ಅವ್ರು ಮಾಡ್ತಾರಲ್ಲ ನಾನ್ ಮಾಡ್ಬೇಕು ಅನ್ನೋ ಪೈಪೋಟಿ, ಆ ತರದ ಒಂದು ಒತ್ತಡಗಳು ಎಲ್ಲ ಇರುತ್ತೆ ಅಲ್ವಾ. ಒಪ್ಕೋತೀರಾ ಸದ್ವಿಚಾರದಲ್ಲಿ ಒತ್ತಡ ಇದ್ರೆ ఒళ్ళేదే. మీరు బర్మాలక్ష్మి చేస్తారు, నాకేం తక్కువ, నేను చూస్తాను చూడండి, చేస్తాను అని చేస్తే పర్వాలేదు, ఏమో సద్విచారణಕ್ಕೆ ಪೈಪೋಟಿ కదా. ನೀವು 1 ಬಾಟ್ಲ್ ಇಟ್ಕೊಂಡಿದೀಯ, ನಾನು 10 ಬಾಟ್ಲ್ ಕುಡಿತೀನಿ ನೋಡು ಅಂದ್ರೆ ಅದು ತುಂಬಾ ಕಷ್ಟ, ಪ್ರಾಣಹಾರಿ ಅಲ್ವಾ. ಸದ್ವಿಚಾರದಲ್ಲಿ ಪೈಪೋಟಿ ಬಂದ್ರು ಪರವಾಗಿಲ್ಲ, ಗುದ್ದಾಡಿದ್ರು ಗಂಧದವನ ಹತ್ರ ಗುದ್ದಾಡ್ಬೇಕು ಅಂತ ಹೇಳ್ತೀವಿ ಅಲ್ವಾ. ಬಟ್ ಈ ಪೈಪೋಟಿನೂ ಇರ್ಕೂಡ್ದು. ಕೈವಲ್ಯಾರ್ಥಿಗಳು ಏನಿದ್ರು ಪರಮಾತ್ಮನ ನಿಜ ಸ್ವರೂಪವನ್ನ ಅನುಭವಿಸಕ್ಕೆ ಸಾಧ್ಯವಿಲ್ಲ. ಅವರು ಎಲ್ಲಿರ್ತಾರೆ ಅಂದ್ರೆ ನಡುಪ್ರ ನೆಲೆಯಲ್ಲಿ ಇರ್ತಾರೆ. ನಾಟ್ ಟೂ
ನಿಯರ್ ಟು ದ ಲಾರ್ಡ್, ನಾಟ್ ಟು ನಿಯರ್ ಟು ದ ಲೌಕಿಕ, ಮಧ್ಯವರ್ಗದಲ್ಲಿ ಇರ್ತಾರೆ. ಈ ವರ್ಗದವ್ರಿಗೂ ಪೆರಿಯಾಳ್ವಾರ್ ಹೇಳ್ತಾ ಇದ್ದಾರೆ, ಏಡು ನಿಲத்தில் ಇಡುವುದನ್ ಮುನ್ನಂ ಒಂದು. ಈ ನೆಲೆ, ಏಳು ನಿಲೈ ಅಂದ್ರೆ ಈ ಮನಸ್ಸು ಕೈವಲ್ಯದಲ್ಲಿ ಅಂಟಿರುತ್ತಲ್ವಾ, ಈ ನೆಲೆಗೆ ಹೋಗಕ್ಕೆ ಮುಂಚೆ ಎಂಗಳ್ ಕುಳಾಂಪು ಹೊಂದು, ನಾವು ಭಗವಲ್ಲಾವಾರ್ತಿಯಾಗಿ ಒಂದು ಗ್ರೂಪ್ ಅನ್ನ ಫಾರ್ಮ್ ಮಾಡ್ಕೊಂಡಿದೀವಲ್ವಾ, ಪ್ರಪತ್ತಿಗೆ ಶರಣಾಗತಿಗೆ ಇರುವ ಗ್ರೂಪು. ಎಂಗಳ್ ಕುಳಾಂ ಅಂದ್ರೆ ಗ್ರೂಪ್. குழி அப்படி சொல்றோம் இல்லையா தமிழ்ல. குழாம் ಅಂದ್ರೆ ಗ್ರೂಪ್. ಎಂಗಳ್ ಕುಳಾಂ ಹೊಂದು ಕೂಡು ಮನಮುಡೈ ಈರ್ಗಳ್, ನಮ್ಮ ಮನಸ್ಸಿನ ಜೊತೆ ನಿಮ್ಮ ಮನಸ್ಸನ್ನು ಸೇರಿಸಿಕೊಂಡು ಯಾವುದೋ ಒಂದು ಯಾರಿಗೋ ಕಂಪೇರ್ ಮಾಡ್ಕೊಂಡು ಸುಪೀರಿಯಾರಿಟಿ ಅಥವಾ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನ ಬೆಳೆಸ್ಕೊಂಡು ನಾನು ಪರಮೇಶ್ವರನನ್ನ ನಾಡ್ತೀನಿ ಅನ್ನೋದನ್ನ ಬಿಟ್ಟು ವರಂಬೊಳಿಲ್ ಒಂದೊಲ್ಲೈ ಕೂಡುಮಿನೋ. ಈ ವರಂಬೊಳಿ ಅಂದ್ರೆ ಕಾಂಪ್ಲೆಕ್ಸಿಟಿ. ನೀ ಮಾಡ್ತೀಯಾ ನಾನು ಮಾಡ್ತೀನಿ, ನೀ ಬಿಡ್ತೀಯಾ ನಾನು ಬಿಡ್ತೀನಿ, ನಿನಗಿಂತ ನಾನೇನು ಹೆಚ್ಚು, ನನಗಿಂತ ನೀನೇನ್ ಕಮ್ಮಿ, ಆ ತರ ಎಲ್ಲ ಯಾವುದೂ ಇಲ್ದೆ ನನ್ನ ಪರಮಾತ್ಮ ನನಗೆ ಸ್ವಂತನಾದವನು, ನನಗೋಸ್ಕರ ನಾನು ಪರಮಾತ್ಮನನ್ನ ನಾ ಹೋಗಿ ಉಪಾಸನೆ ಮಾಡಬೇಕು. ಕೂಡು ಮನಮುಡೈ ಈರ್ಗಳ್ ವರಂಬೊಳಿ ಒಂದೊಲೈ ಕೂಡುಮಿನೋ. ನಮ್ಮ ಈ ಒಂದು ಗ್ರೂಪ್ ಇದೆಯಲ್ಲ, ಈ ಗ್ರೂಪು ತನ್ನಷ್ಟಕ್ಕೆ ತಾನೇ ಸರ್ವೇಶ್ವರನನ್ನ ಅನುಭವಿಸ್ಬೇಕು. ಯಾರು ಅನುಭವಿಸ್ತಾರೋ ಯಾರು ಬಿಡ್ತಾರೋ ಅನ್ನೋದು ನಮಗ್ ಬೇಕಿಲ್ಲ, ನನ್ನ ಅನುಭವಕ್ಕೆ ಪರಮಾತ್ಮನ ಅನುಭವ ಬರ್ಬೇಕು ಅನ್ನೋ ಒಂದು ಕೂಡ ಈ ಗ್ರೂಪ್ ಅಲ್ಲಿ ನೀವು ಬಂದು ಪುಹುಂದು ಇಲ್ಲಿ ಸೇರ್ಕೊಳ್ಳಿ. ನಾಡು ನನ್ಗರಿಯ நமோ நாராயணாயவென்று. நாடும் நகரமும் நன்கರಿಯ. ನಾಡು ಅಂದ್ರೆ ಹಳ್ಳಿಗಳು, ಗ್ರಾಮವಾಸ, ನಂತರ ನಗರಗಳು, ಸಿಟಿಗಳು ಅಂದ್ರೆ ಎಲ್ಲಾ ವರ್ಗದವರಿಗೂ, ಎಲ್ಲಾ ಜನರಿಗೂ, ಪಟ್ಟಣದಲ್ಲಿ ಇರುವವರಿಗೂ ಗ್ರಾಮದಲ್ಲಿ ಇರುವವರಿಗೂ ಈ ಕೈವಲ್ಯಾರ್ಥಿಗಳು ನಮ್ಮ ಪಕ್ಷಕ್ಕೆ ಬಂದು ನಮೋ ನಾರಾಯಣಾಯವೆನ್ರಿ ಅಂಡರ್ಲೈನ್ ಮಾಡ್ಕೊಂಡಿದ್ದೀರಾ ಅದು ಅಲ್ವಾ. ಎಲ್ಲಾರು ನಮೋ ನಾರಾಯಣಾಯ ಅಂತ ತಿಳಿಯೋ ತರ ಎಲ್ಲರಿಗೂ ನೀವು ನಗರವಾಸಿಗಳಿಗೂ ಪಟ್ಟಣದವರಿಗೂ ಗ್ರಾಮವಾಸಿಗಳಿಗೂ ಹೇಳ್ಬೇಕು. ಇಲ್ಲಿ ಏನಕ್ಕೆ ಓಂ ನಮೋ ನಾರಾಯಣಾಯವೆನ್ರಿ ಅಂತ ಹಾಕಿಲ್ಲ? ಹಾಕ್ಬೋದಿತ್ತಲ್ವಾ? ನಮೋ ನಾರಾಯಣಾಯವೆನ್ರಿ ಅವ್ರು ಹೊಳಿಲಿಲ್ಲ ಸರ್ ಪೆರಿಯಾಳ್ವಾರ್ಗೆ ಓಂ ಹಾಕ್ಬೇಕು ಅಂತ. ಅಥವಾ ಇದು ಛಂದಸ್ಸು ಹೊರಗಡೆ ಹೊರಟೋಗುತ್ತೆ, ಅದಕ್ಕೆ ಓಂ ಕಟ್ ಮಾಡಿ ಬಿಸಾಕ್ಬಿಟ್ರು, ಬರೀ ನಾರಾಯಣಾಯವೆನ್ರಿ ಅಂತ ಹಾಕಿದ್ರು ಅಲ್ವಾ? కదా నిర్మల ఆంటీ? ఏమో మీరే చెప్పండి సార్, డౌట్ గా ఉంది. ಇಲ್ಲಿ ಓಂ ಅನ್ನೋ ಪ್ರಣವವನ್ನ ಈಗಾಗಲೇ ಹಿ ಹಸ್ ಎಕ್ಸ್ಪ್ಲೇನ್ಡ್ ಇನ್ ದ 3rd ಶ್ಲೋಕ. ಆಯ್ತಾ? ಓಂ ಅನ್ನೋರು ಯಾರು? ಅಹಂ ಬ್ರಹ್ಮಾಸ್ಮಿ ಅನ್ನೋರು ಓಂ ಅಂತ ಓಂಕಾರದಲ್ಲೇ ಇರ್ತಾರೆ. ನಾನು ಬರೀ ಬ್ರಹ್ಮನಲ್ಲ, ಪರಬ್ರಹ್ಮನ ಒಂದು ನಿರ್ಹೇತುಕವಾದ ಕೃಪೆಗೆ ಪಾತ್ರನಾಗಿ ನಾನಲ್ಲದೆ ನಾನು ಪರಮಾತ್ಮನ ಸೊತ್ತು ಅನ್ನೋರು ಓಂ ಇಂದ ಮಂತ್ರನ ಎಕ್ಸ್ಟೆಂಡ್ ಮಾಡ್ಕೋತಾರೆ. ಏನ್ ಎಕ್ಸ್ಟೆನ್ಷನ್? ನಮೋ ನಾರಾಯಣಾಯವೆನ್ರಿ. ನಮಃ ನಮಃ ಇತಿ ಶಬ್ದ ಆಯ್ತಾ? ನಮಃ ನಾನಲ್ಲ, எனக்கு உரியவனல்லேன், நான் பெருமாளுக்குதான் உரியவன் இல்லையா? பெருமாள் ரொம்ப பெரியவர் யாரு? பகவான் தான் இல்லையா? நான் எனக்குரியவனல்லேன், I am not belong to me. If you tell just Om and stop yourself, you declare saying I am belong to me. ಈ ಆತ್ಮ ಅನ್ನೋದು ನನಗೆ ಸಂಬಂಧಪಟ್ಟಿದೆ, ಆತ್ಮದಿಂದ ಸಕಲ ಭೋಗಗಳನ್ನು ಭೋಗಿಸ್ತೀನಿ, ಸಕಲ ಯೋಗಗಳನ್ನು ಯೋಗಿಸ್ತೀನಿ, ಸಕಲವನ್ನೂ ನಾ ಮಾಡ್ಕೋತೀನಿ. ದಟ್ ಇಸ್ ಕಾಲ್ಡ್ ಓಂ. ಆದ್ರೆ ಓಂ ಎಕ್ಸ್ಟೆಂಡೆಡ್ ವರ್ಷನ್ ನಮಃ ಅಂತ ಬಂದ್ಬಿಟ್ರೇನೆ ನಾನು ನನಗಲ್ಲ ಸ್ವಂತನಾದವನು, ನಾನು ಪರಮಾತ್ಮನಿಗೆ ಸ್ವಂತನಾದವನು ಅನ್ನೋ ಒಂದು ಬುದ್ಧಿ ಬರ್ಬೇಕು ನಮ್ಮಲ್ಲಿ. ಗೊತ್ತಾ?
ಆಯ್ತಾ? ಅದಕ್ಕೆ ಇಲ್ಲಿ ಓಂ ಬಿಟ್ಬಿಟ್ರು. ನಮೋ ನಾರಾಯಣಾಯವೆಂದ್ರೆ ನಾರಾಯಣನಿಗೆ ನಾನು ಈ ಆತ್ಮವಾದ ನಾರಂಗಗಳು, ಈ ಆತ್ಮ ಸ್ವರೂಪವು ಬರೀ ಆತ್ಮಕ್ಕೆ ಸ್ವಂತವಲ್ಲ, ಪರಮಾತ್ಮನಿಗೆ ಸ್ವಂತನಾದವನು. ಆಯ್ತಾ? ಮೂರನೇ ಶ್ಲೋಕದಲ್ಲಿ ಓಂಕಾರದ ರಹಸ್ಯವನ್ನು ವಾಳ ಅಳ್ಪಟ್ಟೆ ನಿಂದೀರುಳ್ಳೀರೇಲ್ ಅದರಲ್ಲಿ ಓಂಕಾರದ ರಹಸ್ಯವನ್ನ ಹೇಳಿ ಓಂ ನಮೋ ನಾರಾಯಣಾಯ ಅಂತ ತಾನೇ ಬರ್ಬೇಕು. ನಮಃ ಅಂಡ್ ನಾರಾಯಣಾಯ ರಹಸ್ಯವನ್ನ ಇದು ಇನ್ನು ನಾರಾಯಣಾಯ ರಹಸ್ಯ ಇಲ್ಲೇ ಹೇಳಿಲ್ಲ, ಮುಂದಕ್ಕೆ ಹೇಳ್ತಾರೆ. ನಮಃ ಅನ್ನೋ ರಹಸ್ಯವನ್ನ ಈ 4ನೇ ಸ್ಟ್ಯಾನ್ಸಾದಲ್ಲಿ பெரியாழ்வாரரோ ನಮಃ நீ உனக்கு உரியவனல்லேன், ನೀ ಪೆರುಮಾಳಕ್ಕದ ಉರಿಯವನ್, ನೀನು ಭಗವಂತನ ಸೊತ್ತು, ನೀನು ನಿನಗೆ ಸೊತ್ತಲ್ಲ. ನಮ್ಮ ಶರೀರವಾಗಲಿ, ಶರೀರದಲ್ಲಿ ಒಳಗಡೆ ಇರುವ ಚೈತನ್ಯ ರೂಪವಾದ ಆತ್ಮವಾಗಲಿ, ಆತ್ಮಕ್ಕೆ ಶರೀರವೂ ಸೊತ್ತಲ್ಲ, ಶರೀರಕ್ಕೆ ಆತ್ಮವೂ ಸೊತ್ತಲ್ಲ. ಪರಸ್ಪರ ಹೆಲ್ಪಿಂಗ್ ಅಷ್ಟೇನೆ. ಇಫ್ ಯು ಹ್ಯಾವ್ ಟು ಟೇಕ್ ಅ ರೋಲ್, ಇಫ್ ಯು ಹ್ಯಾವ್ ಟು ಟೇಕ್ ಅ ರೋಲ್ ಇನ್ ಅ ಡ್ರಾಮಾ ಕಾಲ್ಡ್ ಈ ಒಂದು ಜಗತ್ತಿನ ಸೃಷ್ಟಿ, ಆ ಡ್ರಾಮಾದಲ್ಲಿ ನೀವು ಒಂದು ರೋಲ್ ತಗೊಂಡಿದ್ದೀರಾ ಅಲ್ವಾ? ರೋಲ್ ತಗೊಳ್ಳೋರು ಹೆಂಗಿರ್ತಾರೆ? ಯಾವ್ದೋ ಒಂದು ವೇಷ ಹಾಕಿರ್ತಾರೆ, ಮೇಕಪ್ ಮಾಡ್ಕೊಂಡು, ಕಾಸ್ಟ್ಯೂಮ್ ಹಾಕೊಂಡು. ಆಯ್ತಾ? ಈಗ ಫಿಲಿಮ್ ಹೋಗ್ತೀರಾ, ರಾಜ್ಕುಮಾರ್ ಫಿಲಿಂ ನೋಡಕ್ಕೆ, ಶ್ರೀಕೃಷ್ಣ ದೇವರಾಯ ಫಿಲಿಂ. ಆಯ್ತಾ? ತಾರಾಗಣದಲ್ಲಿ ಅಂತ ಎಲ್ಲ ಬೋರ್ಡ್ ಹಾಕ್ತಾರೆ. ಶ್ರೀಕೃಷ್ಣ ದೇವರಾಯ, ಚಿನ್ನಾಂಬಾದೇವಿ, ತಿರುಮಲ ನಾಯಕಿ, ತೆನಾಲಿ ರಾಮಕೃಷ್ಣ ಅಂತ ಹಾಕ್ತಾರ? ಏನಾಗ್ತಾರೆ? ಡಾಕ್ಟರ್ ರಾಜ್ಕುಮಾರ್, ಜಯಂತಿ, ಭಾರತಿ, ನರಸಿಂಹರಾಜು, ಬಾಲಕೃಷ್ಣ ಇದೇ ತಾನೇ ಹಾಕೋದ? ಅಲ್ಲಿ ಏನ್ ಕ್ಯಾರೆಕ್ಟರ್ ಅದನ್ನ ಹಾಕ್ತಾರ? ಅದನ್ನ ಹಾಕಲ್ಲ. ತಾರಾಗಣದಲ್ಲಿ ಯಾರೆಲ್ಲ ಅದನ್ನ ಹಾಕ್ತಾರೆ ಅಲ್ವಾ? ಅದನ್ನ ಬದಲು ಶ್ರೀಕೃಷ್ಣ ದೇವರಾಯದಲ್ಲಿ ತಾರಾಗಣ ಯಾರಿದೆಯೋ ಅದನ್ನ ಹಾಕ್ಲಿ. ವೈ ದೇ ಡೋಂಟ್ ಡೂ? ಡಾಕ್ಟರ್ BR ಪಂತುಲು ಡೈರೆಕ್ಟರ್, ಪ್ರೊಡ್ಯೂಸರ್ ಯಾರೋ ಒಬ್ರು XYZ ಎಲ್ಲ ಹಾಕೊಂಡು ಹೋಗ್ತಾರೆ ಅಲ್ವಾ ಲಿಸ್ಟ್ ಅಲ್ಲಿ ಬಿಗಿನಿಂಗ್ ಅಲ್ಲಿ. ಯಾಕೆ ಒರಿಜಿನಲ್ ಹೆಸರು ಹಾಕ್ಬೇಕು? ಶ್ರೀಕೃಷ್ಣ ದೇವರಾಯ ಅಂತಾನೆ ಹಾಕ್ಲಿ. ವೈ ಡಾಕ್ಟರ್ ರಾಜ್ಕುಮಾರ್? ಚಿನ್ನಾಂಬಾದೇವಿ, ಜಯಂತಿ ಅಲ್ವಾ, ತಿರುಮಲಾಂಬಾದೇವಿ, ಭಾರತಿ ಅವರುಗಳೇ ತಾನೇ ಇರೋದು ಅದ್ರಲ್ಲೆಲ್ಲ. ಅದನ್ನೆಲ್ಲ ಹಾಕಲ್ಲ. ಅವರು ಒರಿಜಿನಲ್ ಹೆಸರು ಏನಕ್ಕೆ ಹಾಕ್ತಾರೆ? ಬಿಕಾಸ್ ಯು ನೋ ದಿಸ್ ಇಸ್ ಅ ಮೆಲೋ ಡ್ರಾಮಾ ಅಲ್ವಾ? ದ ಫಿಲ್ಮ್ ಇಸ್ ಮೆಲೋ ಡ್ರಾಮಾ. ರಾಜ್ಕುಮಾರ್ ಕೆನಾಟ್ ಬಿ ಲೈಕ್ ಕೃಷ್ಣದೇವರಾಯ, but he is portraying Krishna Devaraya. Okay, Jayanti cannot be like Tirumalamba Devi, she is portraying Tirumalamba Devi. BR Pantulu cannot be like Mantri, how he acted in Krishna Devaraya. He is Pantulu only, but he is portraying that character. Adhe tara nama jeevanakke extended version e nama jeevana. Extended version of film is your jeevana. ಆಯ್ತಾ? ಯು ಕೆನಾಟ್ ಬಿ ನಿರ್ಮಲ ಆಲ್ ಅಲೋನ್. ಜೀವಾತ್ಮದ ರೀತಿಯಲ್ಲೇ ನೀವು ಒಂದು ಜೀವಾತ್ಮ, ಪರಮಾತ್ಮನ ಕಟಾಕ್ಷಕ್ಕೆ ಪಾತ್ರರಾದ ಜೀವಾತ್ಮ. ದಟ್ ಇಸ್ ಯುವರ್ ಓನ್ ಕ್ಯಾರೆಕ್ಟರ್. ತಾರಾಗಣದಲ್ಲಿ ನಿರ್ಮಲ, ತಾರಾಗಣದಲ್ಲಿ ಸ್ಮಿತಾ, ತಾರಾಗಣದಲ್ಲಿ ಯಶೋದಾ ಮಾಮಿ ಅಲ್ವಾ? ಆದ್ರೆ ನಿಮ್ಮ ನಿಜವಾದ ಕ್ಯಾರೆಕ್ಟರು ನಾನು ಪರಮಾತ್ಮನಿಗೆ ಸ್ವಂತನಾದವನು. ಇಸ್ ನಾಟ್ ಯುವರ್ ಕ್ಯಾರೆಕ್ಟರ್. ಬೋರ್ಡ್ ಹಾಕುವಾಗ ಜೀವನ ಅನ್ನೋ ತೆರೆ ಮೇಲೆ ನಿರ್ಮಲಾ ಆಂಟಿ, ಶ್ಯಾಮಲಾ ಆಂಟಿ, ಭ್ರಮರಾ ಆಂಟಿ, ಅನುರಾಧ ಆಂಟಿ, ಎಲ್ಲಕ್ಕೆ ಕಸ್ತೂರಿ ಮಾಮಿ ಎಲ್ಲ ಹಿಂಗ್ ಬರುತ್ತೆ ಲಿಸ್ಟ್. ಆಯ್ತಾ? ಮೋಕ್ಷಕ್ಕೆ ಹೋದ್ಮೇಲೆ ವಿ ಆರ್ ಒರಿಜಿನಲ್. ಪರಮಾತ್ಮನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಪರಮಾತ್ಮನಿಗೆ ಮೀಸಲಾಗಿರೋರು ನಾವು. ಒಪ್ಕೋತೀರಾ? ಅದು ಬರೋದೆ, ಆ ಅರ್ಥ ಬರೋದೆ ಓಂಕಾರದಲ್ಲ. ನಮಃ ಇತಿ ಶಬ್ದ. ನಮಃ ನನಗೆ ನಾನು ಸ್ವಂತನಲ್ಲ. ಯಾರಿಗೆ? ನಾರಾಯಣಾಯ வென்று. ನಾರಾಯಣಾಯ என்று அப்பேற்பட்ட பெருமாளுக்கு, ನಾರಂಗಗಳಿಗೆ, ಆತ್ಮಸ್ವರೂಪಿಯಾಗಿರುವವನಿಗೆ, ಪರಬ್ರಹ್ಮ ಸ್ವರೂಪಿಗೆ, ಪರವಸ್ತುವಿಗೆ ನಾನು ಸ್ವಂತನಾದವನು. ಪಾಡು ಮನಮುಡೈ ಪತ್ತರುಳ್ಳೀರ್. ಮನಸ್ಸು ಅದರಲ್ಲಿ ಚೆನ್ನಾಗಿ ನಿಲ್ಲಬೇಕು. ಯಾವ್ದ್ರಲ್ಲಿ? ನನಗೆ ಸ್ವಂತನಲ್ಲ, ನಾನು ಭಗವಂತನಿಗೆ ಸ್ವಂತನಾದವನು. ಅದನ್ನ ಹಾಡು. ಹೇ ಮನವೇ, ಹೇ ಬಾಯೇ ಹಾಡು ಅನ್ನಲ್ಲ ನೋಡಿ. ಹೇ ಮನವೇ ಹಾಡು. ಪಾಡು ಮನಮುಡೈ ಪತ್ತರುಳ್ಳಿ ಒಂದು ಪಲ್ಲಾಂಡು ಕೂರುಮಿನೆ. ಇನ್ ಕೇಸ್ ಇಫ್ ಯು ಫೈಂಡ್ ದಿಸ್ ಇಸ್ ಟ್ರೂ ಟು ಯು, ಇದು ನಿಜವಾಗ್ಲೂ ನಿಮ್ಗೆ ಟ್ರೂ ಅಂತ ಇದ್ರೆ ಬನ್ನಿ, ನಮ್ ಜೊತೆ ಸೇರ್ಕೊಂಡು
ಪರಮಾತ್ಮನಿಗೆ ಪಲ್ಲಾಂಡು ಮಂಗಳಾಶಾಸನವನ್ನ ನೀವು ಹಾಡುವಂತವರಾಗಿ. ಮನಸ್ಸು ಹಾಡ್ಬೇಕು, ಕೇವಲ ನಿಮ್ಮ ಬಾಯಿ ಹಾಡಿದ್ರೆ ಪ್ರಯೋಜನವಿಲ್ಲ. ಮೊದಲು ನಾವೆಲ್ಲ ಹೆಂಗಿರ್ತೀವಿ? ಕೈವಲ್ಯಾರ್ಥಿಗಳಾಗಿರ್ತೀವಿ. ನಾನೇ ಸ್ವಂತ, ನನ್ನ ದೇಹವೋ ನನ್ನ ಆತ್ಮವೋ ನನ್ನ ಅನುಭವಕ್ಕೆ ಇರುವುದು ಅಂತ ಇರುತ್ತೆ. ಆದ್ರೆ ಹೆಂಗೆ ವಿಶ್ವಾಮಿತ್ರರು ಕ್ರಮೇಣ ಅವರು ತನ್ನನ್ನ ತಾನು ತಿರುಗಿಸ್ಕೊಂಡ್ರು, ಕೈವಲ್ಯಾರ್ಥಿಗಳು ಮತ್ತೆ ಭಾರತಿಗಳಾಗಿ ಅವರು ಪರಿಣಮಿಸ್ತಾರೋ. ನಾನು ಸ್ವಂತನಲ್ಲ, ನನ್ನಲ್ಲಿ ಏನ್ ಶಕ್ತಿ ಇದೆ, ನನ್ನಲ್ಲಿ ಏನ್ ಭಕ್ತಿ ಇದೆ, ನನ್ನಲ್ಲಿ ಏನ್ ಯುಕ್ತಿ ಇದೆ, ನನ್ನ ಸ್ವಂತವಿಕೆ ಅನ್ನೋದು ನನ್ನಲ್ಲಿ ಏನಿದೆ, ನನ್ನನ್ನ ನಾನು ಜೀವಾತ್ಮ ಸ್ವಂತ, ನಾನು ಸ್ವತಂತ್ರಿ, ನಾನು ಪಾರತಂತ್ರಿ ಅಂತ ಅಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ನನಗೆ ಏನ್ ಮಾಡೋ ಶಕ್ತಿನೂ ಇಲ್ಲ. ಸೊ ಲೆಟ್ ಅಸ್ ಲೀವ್ ಆಲ್ ದಿಸ್ ಕಾಂಪ್ಲೆಕ್ಸಿಟಿ ಅಂಡ್ ನಾನಲ್ಲ, ನಾನು ಪರಮಾತ್ಮನಿಗೆ ಸ್ವಂತನಾದವನು ಅಂತ ವರಂಬೊಳಿಲ್ ಒಂದು ಕೂಡುಮಿನೋ. ಈ ನಮ್ಮ ಈ ಒಂದು ಭಗವಲ್ಲಾಭಾರತಿಯಾಗಿರುವಂತಹ ಗ್ರೂಪ್, ಫಾರ್ ಎಕ್ಸಾಂಪಲ್ ನಮ್ ನಿತ್ಯಾನುಸಂಧಾನ ಥರ್ಸ್ಡೇ 7 to 9 ಗ್ರೂಪ್ ಇಟ್ಕೋಬೇಕಾ, ಇಟ್ಕೋಬಾರ್ದಾ? ಆತರ ಇಟ್ಕೋಬೋದಾ? ಇಟ್ಕೋಬೇಡಿ ಮಾಮ ಅಂತ ಇದ್ದೀರಾ? ఏమైనా చెప్పండి రెండులో ఏమో చెప్పకుండా ఉంటా ఏమే ఏమో సరే ఏం చెప్తే నువ్వు డౌట్ గానే ఉంటుంది. కొడతారో తిడతారో పొగడతారో ఏమీ తెలీదు. ಇಟ್ಕೋಬೇಕಾ ಬೇಡ್ವಾ? ನಾವೆಲ್ಲ ಭಗವಲ್ಲಾಭಾರ್ಥಿಗಳ ಕೈವಲ್ಯಾರ್ಥಿಗಳ? ಭಗವಂತ ಲಾಭ, ಭಗವಂತ ಲಾಭ ಅಲ್ವಾ? ಖಂಡಿತವಾಗ್ಲೂ ವಿ ಕ್ಯಾನ್ ಡಿಕ್ಲೇರ್ ಅವರ್ ಥರ್ಸ್ಡೇ ಬ್ಯಾಚ್ 7 to 9 ಬ್ಯಾಚ್ ಇಸ್ ಯಾವ್ದು? ಒಂದೊಲ್ಲೈ ಕೂಡುಮಿನೋ. ಪರಮಾತ್ಮನಿಗೆ ಮೀಸಲಾಗಿ ಯಾರೋ ಆಸೆ, ಯಾರೋ ಅನಿಸಿಕೆ, ಯಾರೋ ಆಕಾಂಕ್ಷೆಯಿಂದ ನಾವು ಇದನ್ನೆಲ್ಲ ಬಂದ್ ಕಲಿತಾ ಇಲ್ಲ. ನಮಗ್ ಬೇಕು, ನನ್ನಲ್ಲಿ ಹೆಚ್ಚಳವಾಗಿ ಏರಾಳವಾದ ಆಸೆ, ಜಿಜ್ಞಾಸೆ, ಪರಮಾತ್ಮನ ವಿಚಾರವನ್ನ ನನ್ನಲ್ಲಿ ಇಳಿಸ್ಕೋಬೇಕು. ಐ ಹ್ಯಾವ್ ಟು ಗೆಟ್ ಸ್ವಿಮ್, I have to get drenched in ಪರಮಾತ್ಮನ ವಿಚಾರ. ಆ ಧಾರೆಗಳಲ್ಲಿ ನಾನು ನೆನಿಬೇಕು. ఆశ ఉందా లేదా శ్యామల ఆంటీ? అదంతా ఏం లేదు సార్, ఏమో మీరు చెప్తా ఉండారు, నేను వచ్చాను. ఏం చెప్పేకు కష్టమయంగా ఉంది కదా? లేదు, ఆశ ఉంది మీకు, ఆ జిజ్ఞాస ఉంది, చెప్పేకయ్యే లేదు. కొంచెం విచారంలో నోట్లో రాదు, మనసుకి అర్థమవుతుంది. కరెక్ట్ కదా? మీరా చెప్పేకి రాదు సార్, కరెక్ట్ రాదు. మరి ఫీలింగ్ ఒకటే తానే. అందరి మనుషులకు ఫీలింగ్ ಒಂದೇನಾ ಯಶೋದಾ ಮಾಮಿ? சொல்லுங்கೋ. சொல்ல வராது. ಆದ್ರೆ ಭಗವದ್ ಜಿಜ್ಞಾಸ ಇರೋದಕ್ಕೆ ತಾನೇ ಯು ಕ್ಯಾನ್ ಸಿಟ್ ರೈಟ್ ಫ್ರಂಟ್ ಆಫ್ ಸ್ಕ್ರೀನ್ ಅಟ್ ಲೀಸ್ಟ್ ಫಾರ್ 2 hours. ಪ್ರೀತಮ್ ತರ ಒಂದು ಕ್ಲಾಸ್ ರೀಸನ್ ಕೊಟ್ರು, ಇನ್ನೊಂದ್ ಕ್ಲಾಸ್ ನೋಡಿ ಹೆಂಗ್ ಓಡ್ ಬಂದಿದಾರ ಅವರು, ಅಲ್ವಾ? ಸೊ ಇರುತ್ತೆ ಸಮಯ, ಸರ್ಕಮ್ಸ್ಟೆನ್ಸಸ್ ಯು ಮೈಟ್ ಮಿಸ್, ಬಟ್ ದಟ್ ಇಸ್ ನಾಟ್ ದ ಗ್ರೇಟ್ ಥಿಂಗ್. ಹೇರಾಳವಾದ ಆಸೆ ಮನಸ್ಸಲ್ಲಿ, ನನಗೋಸ್ಕರ ನಾನು ಪರಮಾತ್ಮನನ್ನ ಸ್ತುತಿ ಮಾಡ್ಬೇಕು, ನನಗೋಸ್ಕರ ನಾನು ಪರಮಾತ್ಮ ನನಗೆ ಸ್ವಂತನಾದವನು, ನಾನು ಪರಮಾತ್ಮನಿಗೆ ಸ್ವಂತನಾದವನು. ದಿಸ್ ರಿಯಲೈಸೇಷನ್ ಹ್ಯಾಸ್ ಟು ಕಮ್ ಟು ಎವ್ರಿ ಜೀವಾತ್ಮ. ಅದರ್ವೈಸ್ ನೋ ಪಾಯಿಂಟ್ ಇನ್ ಲರ್ನಿಂಗ್ ನಿತ್ಯಾನುಸಂಧಾನಂ, ನೋ ಪಾಯಿಂಟ್ ಇನ್ ಲರ್ನಿಂಗ್ ಭಾಗವತಂ, ನೋ ಪಾಯಿಂಟ್ ಇವನ್ ಟೇಕಿಂಗ್ ನಾರಾಯಣ ವರ್ಡ್, ಅಲ್ವಾ? ನನಗೆ ಸ್ವಂತನಾದವನು ಅಲ್ಲ, ನಾ ಪರಮಾತ್ಮನ ಸೊತ್ತು. ಬಂದ್ಬಿಡ್ಬೇಕು ಅಲ್ವಾ? ಅನುರಾಧ ಆಂಟಿ, ನಾ ಹೇಳ್ದೆ ಅಲ್ವಾ, ಇಷ್ಟ ದಿನ ಡಾಕ್ಟರ್ ಆಗಿ ಅಂಕಲ್ ಎಲ್ರನ್ನೂ ಸರ್ವ್ ಮಾಡ್ತಾ ಇದ್ರು, ಈಗ ಪರಮಾತ್ಮನ ಸರ್ವ್ ಮಾಡಕ್ ಹೋಗಿದ್ದಾರೆ. ಇಸ್ ಇಟ್ ನಾಟ್ ಟ್ರೂ? ಟ್ರೂ ಅಲ್ಲ ಅಂತ ಬೇಕಾದ್ರೆ ಡಿಬೇಟ್ ಮಾಡಿ. ಇವತ್ ರಾತ್ರಿ ಅಂಕಲ್ ಬಂದ್ಬಿಡ್ತಾರೆ ಕನ್ಸಲ್ಲಿ, ಏನನ್ನ ಟ್ರೂ ಅಲ್ಲ ಅಂದೆ ನೀನು? ಟ್ರೂ ಅಲ್ಲ ಇರೋದ್ನ ಟ್ರೂ ಅಲ್ಲ ಅಂತ ಹೆಂಗ್ ಹೇಳ್ತೀಯಾ ಅಂತ ಬಂದ್ಬಿಡ್ತಾರ ಅವ್ರ ಕನಸಲ್ಲಿ. ದಟ್ ಇಸ್ ದ ಟ್ರೂ ಫ್ಯಾಕ್ಟ್. ನಮ್ಗಿಲ್ ಮರಣ ಅನ್ಸುತ್ತೆ, ಆದ್ರೆ ಅವ್ರಿಗದ ಲಿಬರೇಷನ್. ಆನಂದಮಯವಾಗಿ ಹೋಗ್ತಾರೆ ಭಗವಂತನಲ್ಲಿ ಹೋಗಿ. ಅಪ್ಪ, ಇಷ್ಟ ದಿನ ನನ್ ಕೈಲಾಗೋ ಒಂದು ರೋಲ್, ನೀನ್ ಏನ್ ರೋಲ್ ನನಗ್ ಕೊಟ್ಟಿದ್ಯೋ ಆ ಡ್ರಾಮಾ ಕಂಪನಿಲಿ ಸರಿಯಾದ ರೋಲ್ ವಹಿಸ್ದೆ. ನೌ ಇಟ್ ಇಸ್ ಐ ಹ್ಯಾವ್ ಎಕ್ಸಾಸ್ಟೆಡ್, ಬಿಕಾಸ್ ನನ್ನ ದೇಹಕ್ಕೆ ಒಂದ್ ಶೆಲ್ಫ್ ಲೈಫ್ ಇದೆ. ನಾನ್ ನಿನ್ನಲ್ಲಿ ಬಂದು ಅನುರಕ್ತರಾಗಿ ಐ ವಿಲ್ ಡೂ ದ ಕೈಂಕರ್ಯ. ಈಗ ನೋಡಿ, ಅದಕ್ಕೆ ಮರಣ ಅನ್ನೋದನ್ನ ಶುಭ ಅನ್ನೋದು అల్వా? వైకుంఠ సమారాధనే 13th డే, దానికి ఏం పేరు చెప్తారు తెలుసా? శ్రీ వైష్ణవ సిద్ధాంతంలో శుభము అని చెప్తారు.
ಅನಾ ಯಶೋಧ ಮಾಮಿ, ವಿಜಯ ಮಾಮಿ, ಹಂಗೆ ಅಲ್ವಾ ಹೇಳೋದು? ನಮ್ಮಲ್ಲಿ ಶುಭ ಅಂತ ನಾವ್ ಹೇಳ್ತೀವಲ್ವಾ? ಶುಭ ಅಂದ್ರೆ ಏನರ್ಥ? ಇವ್ರು ಹೋಗಿ ಶುಭ ಅಂತನ ಅರ್ಥ? ಓ ಇವ್ರನ್ನ ಕಳ್ಕೊಂಡಿದ್ ಶುಭ ಅಂತನ ಅರ್ಥ? ಇದು ಶುಭ ಆ ಆತ್ಮಕ್ಕೆ, ಶರೀರಕ್ಕಲ್ಲ. ಶರೀರ ಎಲ್ಲೋ ಮಣ್ಣಾಗಿ ಅಗ್ನಿಲಿ ಏನೋ ಆಗಿ ಪಂಚಭೂತಗಳಲ್ಲಿ ಲೀನ ಆಯ್ತು, ಅದು ಬೇರೆ ವಿಚಾರ. ಆದ್ರೆ ನಿಜವಾದ ಶುಭ ಅದು. ದಟ್ ಇಸ್ ವೈ ನಮ್ಮಾಳ್ವಾರರ ತಿರುವಾಯ್ಮೊழிನ ಅವರು ಅನುಸಂಧಾನ ಮಾಡೋದವತ್ತು ಅಲ್ವಾ? ಸಿ ನೌ ದ ಅಧ್ಯಯನೋತ್ಸವಂ ಇಸ್ ಗೋಯಿಂಗ್ ಆನ್. ಪಗಲ್ಪತ್ತು ಉತ್ಸವ ಮುಡಿಜಿದೆ, ರಾಪತ್ತು ಆರಂಭಿಚಾಚಿ ಇಲ್ಲಿಯಾ? ವೈಕುಂಠ ಏಕಾದಶಿ ಸಾಯಂಕಾಲದಿಂದ ರಾಪತ್ತು ಉತ್ಸವಂ ಆರಂಭವಾಯಿತು. ಇವತ್ತು 3ನೇ ದಿನ. ಬಟ್ ಸ್ಟಿಲ್ ಈ ಒಂದು ಅನುಸಂಧಾನನ ಹೋದವರ ನಾ ಅವತ್ತು ಹೇಳಿದ್ನಲ್ಲ ಇದನ್ನ. ಡಿಡ್ ಯು ಮಿಸ್ ದ ಕ್ಲಾಸ್? I told the entire system of ರಾಪತ್ತು ಪಗಲ್ಪತ್ತ explained ಕಂಪ್ಲೀಟ್ಲಿ. 22 ದಿನಗಳ ಪ್ರಕ್ರಿಯೆ ಹಿಂಗೇನು ಅಂತ ಕಂಪ್ಲೀಟ್ಲಿ ಐ ಎಕ್ಸ್ಪ್ಲೇನ್ಡ್. ನಾನು ಎನಿವೇ ಇನ್ನೊಂದ್ಸಲ ಹೇಳ್ತೀನಿ, ಡೋಂಟ್ ವರಿ. ಅದು ಒಂದ್ಸಲ ಹೇಳಿದ್ರು ತಲೆ ಒಳಕ್ ಹೋಗೋಲ್ಲ, ಅದು ಸ್ವಲ್ಪ ಗಹನವಾದ ವಿಚಾರ. ಐ ವಿಲ್ ಲೆಟ್ ಯು ನೋ. ಓಕೆ, ಸೊ ಈ ಕ್ಲಾಸಲ್ಲೇ ಹೇಳ್ಬಿಡ್ತೀನಿ, 5 ನಿಮಿಷ ಅಷ್ಟೇನೆ ಅದು. ಸೊ ಈ ರಾಪತ್ತು ಉತ್ಸವದಲ್ಲಿ 1000 ತಿರುವಾಯ್ಮೊഴಿ ಪ್ರಬಂಧವನ್ನ ಹೇಳೋದ್ನ ಯಾರೋ ಹೋಗ್ಬಿಟ್ರೆ 13ನೇ ದಿನ ವೈಕುಂಠ ಸಮಾರಾಧನೆ ದಿನ ಅದನ್ನ ಹೇಳ್ತಾರೆ. ಅಂದ್ರೆ ಏನರ್ಥ? ವಿ ಗಿವ್ ವ್ಯಾಲ್ಯೂ ನಾಟ್ ಟು ದ ಶರೀರ, ವಿ ಗಿವ್ ವ್ಯಾಲ್ಯೂ ಓನ್ಲಿ ಟು ದ ಆತ್ಮ ಅಲ್ವಾ? ಪರಮಾತ್ಮನಲ್ಲಿ ಹೋಗಿ ಅವರು ನಿರ್ಹೇತುಕವಾದ ನಿತ್ಯ ಕೈಂಕರ್ಯವನ್ನ ಮಾಡುವ ನಿತ್ಯ ಸೂರಿಗಳಲ್ಲಿ ಸಾಮಗಾನವನ್ನ ಮಾಡಿಕೊಂಡು ಇದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಅವರನ್ನ ಪರಮಾತ್ಮನಲ್ಲಿ ತಗೊಂಡು ಹೋಗಿ ಸೇರಿಸ್ತೀವಿ ಅಲ್ವಾ? ಹಂಗಿದ್ರೆ ಏನರ್ಥ? ನಾನು ನನಗೆ ಸ್ವಂತನಲ್ಲ, ನಮೋ ನಾರಾಯಣಾಯವೆಂದ್ರೆ ಆ ನಾರಾಯಣನಿಗೆ ನಾನು ಸ್ವಂತ. ನಾಥ ಮುನಿ ಲಕ್ಷ್ಮೀನಾಥ ಸಮಾರಂಭ ಓದ್ತಿರಲ್ವ ಸ್ಮಿತಾ ಶ್ಲೋಕವನ್ನ? ಅಲ್ಲಿ ನಾಥ ಮುನಿಗಳಿಗೆ ಒಂದು ಸಲ್ಯೂಟ್ ಹೊಡಿತೀರ ಅಲ್ವಾ? ಸೊ ನಾಥ ಮುನಿನೇ ನಮಗೆ ಫಸ್ಟ್ ಆಳ್ವಾರುಗಳಿಂದ ಪ್ರಬಂಧವನ್ನ ಕೊಟ್ಟಿದ್ದು ಅಂತ ಗೊತ್ತಾಯ್ತು. ನಿಮ್ಗೆ ಆ ಸ್ಟೋರಿ ಎಲ್ಲ ಹೇಳಿದೀನಿ ಅಲ್ವಾ ಇಂಟ್ರೊಡಕ್ಟರಿ ಕ್ಲಾಸ್ ಅಲ್ಲಿ. 10 கடிக்குமா அப்படி போய் 1000 கிடைச்சது, 1000 கிடைக்குமான்னு போனா 3000 கிடைச்சது, 3000 கிடைச்சதே தேவலையேன்ட்டு பார்த்தா 4000 மொத்தமா நம்மாழ்வார்ல இருந்து ನಾಥ ಮುನಿಗೆ ಕಡಚುಡ್ತು ಹೇಳಿದ್ದೆ ಅಲ್ವಾ? ಸೊ ಆ ರೀತಿ ಸಿಕ್ಕಿದಾಗ ನಾಥ ಮುನಿಗಳ ಕಾಲಕ್ಕೂ ಹಿಂದೆ ತಿರುಮಂಗಯ್ಯಾಳ್ವಾರ್ ಇರ್ತಾರೆ. ಅವರು ಹೋಗ್ತಾರೆ ಶ್ರೀರಂಗಕ್ಕೆ, ಒಂದಿನ ನೇರ ಶ್ರೀರಂಗಕ್ಕೆ ಹೋಗ್ತಾರೆ. ರಂಗನಾಥನ ಹತ್ರ ಮಾತಾಡ್ತಾರೆ. ಎಷ್ಟೊತ್ತಾದ್ರೂ ರಂಗನ ಸನ್ನಿಧಿನೇ ಬಿಟ್ಟು ಬರಲ್ಲ ತಿರುಮಂಗಯ್ಯಾಳ್ವಾರ್. ರಂಗ ಕೇಳ್ತಾನೆ, ಏನ್ ತಿರುಮಂಗಯ್ಯಾಳ್ವಾರರೇ, ಹೊಟ್ಟೆ ಹಸುವಾಗಿಲ್ವಾ? ನಿದ್ದೆ ಬರ್ತಾ ಇಲ್ವಾ? ಇನ್ನೂ ನಿಂತೇ ಇದ್ದೀರಲ್ಲ ಸಾನ್ನಿಧ್ಯದ ಮುಂದೆ, ಏನ್ ಬೇಕಾಗಿತ್ತು? ಸಮಥಿಂಗ್ ಯು ನೀಡ್ ಐ ಥಿಂಕ್ ಅಲ್ವಾ? 3 ಹೊತ್ತು ನಮ್ಮನ್ ಯಾರೋ ಫೋನ್ ಮಾಡಿ 3 ಹೊತ್ತು ನಮ್ಮನ್ನೇ ಗಮನಿಸ್ಕೊಂಡು ಏನೋ ಇದ್ರೆ ನಮ್ಗೆ ಡೌಟ್ ಶುರು ಆಗುತ್ತೆ. ಸಮಥಿಂಗ್ ಹಿ ವಾಂಟ್ ಐ ಥಿಂಕ್ ಅಂತ ಅಲ್ವಾ? ಇಲ್ಲ ಇದೆಲ್ಲ ಮಾಡಲ್ವಲ್ಲ ಅಂತ. ಸೊ ಭಗವಂತಾನೇ ಕೇಳಿದ್ರು, ವೈ ತಿರುಮಂಗಯ್ಯಾಳ್ವಾರ್, ವಾಟ್ ಹ್ಯಾಪನ್, ವಾಟ್ ಡು ಯು ವಾಂಟ್? ಮುಖದಲ್ಲಿ ಏನೋ ಒಂಥರ ಕ್ವೆಶ್ಚನ್ ಮಾರ್ಕ್ ಇದೆಯಲ್ಲ, ವಾಟ್ ಇಸ್ ದಿಸ್ ಅಂತ. ಅವಾಗ ತಿರುಮಂಗಯ್ಯಾಳ್ವಾರ್ ಹೇಳ್ತಾರೆ, ಈ 4000 ಪ್ರಬಂಧಗಳನ್ನು ವೇದಕ್ಕೆ ಸಮ ಅಂತ ಹೇಳ್ತೀವಿ ನಿಜ, ಬಟ್ ವೇದಕ್ಕೆ ಸಮಾನವಾದದ್ದು ತಮಿಳ್ ಪ್ರಬಂಧ, ದ್ರಾವಿಡ ವೇದ ಅಂತ ನಾನೋ ಇನ್ಯಾರೋ ಬಾಯಲ್ಲಿ ಹೇಳಿದ್ರೆ ಯಾರು ಒಪ್ಕೊಳ್ಳಲ್ಲ. ಓಕೆ, ಅದನ್ನ ಒಪ್ಪಬೇಕಾದ್ರೆ ಭಗವಂತ ಹೂ ಅನ್ಬೇಕು. ಶ್ರುತಿ ಸ್ಮೃತಿ ಅನ್ನೋದು ಅದನ್ನೇ ಅಲ್ವಾ? ಶ್ರುತಿ ಪ್ರಮಾಣಂ ಸ್ಮೃತಿ ಪ್ರಮಾಣಂ ಅಂತ ಏನಕ್ಕೆ ಹೇಳ್ತೀವಿ? ಶ್ರುತಿಗಳಲ್ಲಿ, ಸ್ಮೃತಿಗಳಲ್ಲಿ, ವೇದಗಳಲ್ಲಿ ಪ್ರಮಾಣೀಕರಿಸಲ್ಪಡ್ಬೇಕು. ಓನ್ಲಿ ದೆನ್ ಇಟ್ ಇಸ್ ನಮ್ಗೆಲ್ಲ ಜುಡಿಷಿಯಲ್ ಕೋರ್ಟ್. ಸನಾತನ ಧರ್ಮೀಯರಿಗೆ ಜುಡಿಷಿಯಲ್ ಕೋರ್ಟ್ ಏನು ಅಂದ್ರೆ ಶ್ರುತಿ ಸ್ಮೃತಿ. ಯಾವನೋ ಒಬ್ಬ ಹೇಳ್ದ ಅಂತ ಅಲ್ಲ ಅಲ್ವಾ? ವೇದ ಒಪ್ಕೋಬೇಕು ರಾಮ ಇದಾನೆ ಅಂತ, ವೇದ ಒಪ್ಕೋಬೇಕು ಕೃಷ್ಣಾವತಾರ ಇತ್ತು ಅಂತ. ಓನ್ಲಿ ದೆನ್ ವಿ ವಿಲ್ ಅಗ್ರಿ, ಅದರ್ವೈಸ್ ನೋ. ಎಂಥವನಾದ್ರೂ ಅಷ್ಟೇ ಅಲ್ವಾ? ಆ ವೇದಕ್ಕೆ ಸಮಾನವಾದವನು ಪರಮಾತ್ಮ, ವೇದ ಪ್ರತಿಪಾದನೀಯ ವಸ್ತು ಅಲ್ವಾ? ಹಂಗಾಗಿ ನೀನು ಏರ್ಪಡಿಸ್ಬೇಕು ಪರಮಾತ್ಮ ನಮ್ಮ ಈ 4000 ಪ್ರಬಂಧಗಳಿಗೆ ವೇದಕ್ಕೆ ತುಲ್ಯವಾದದ್ದು ಅಂತ. ಯು ಹ್ಯಾವ್ ಟು ಪ್ರೂವ್, ಓನ್ಲಿ ದೆನ್ ಪೀಪಲ್ ವಿಲ್ ಅಗ್ರಿ. ಇಲ್ದಿದ್ರೆ 1-2 ದಿನ ಇರುತ್ತೆ, ಆಮೇಲೆ ಅದು ಹೊರಟೋಗುತ್ತೆ ಟ್ರೆಂಡ್ ಅಲ್ವಾ? ಯು ಮಸ್ಟ್ ಡಿಕ್ಲೇರ್ ಇಟ್ ಅಂದಾಗ ಏನ್ ಮಾಡ್ಬೇಕು ನಾನು ಅದಕ್ಕೆ ಅಂದ್ರು ರಂಗನಾಥರು. ನೀನು 365 ಡೇಸು ಹೋಗ್ತಾ ಇರ್ತೀಯ ಎಲ್ಲಿಗೆ? ಮೆರವಣಿಗೆ.
ಯಾವ್ದೋ ಒಂದು ಉತ್ಸವ ಇರುತ್ತೆ, ನಿತ್ಯ ಕಲ್ಯಾಣಂ ಪಚ್ಚತೋರಣಂ ಅಂತ ಯಾವ ರೀತಿ ತಿರುಮಲೆಯಲ್ಲಿ ನಿತ್ಯ ಕಲ್ಯಾಣೋತ್ಸವ ನಡೆಯುತ್ತೋ ಶ್ರೀರಂಗದಲ್ಲಿ ನಿತ್ಯ பொறப்பாடு இல்லாத ஒரு நாள் கிடையாது. ನಾಟ್ ಇವನ್ ಒನ್ ಸಿಂಗಲ್ ಡೇ. ಅದಕ್ಕೆ ಶ್ರೀರಂಗ ವಾಸಿಗಳಿಗೆ ಹೇಳ್ತಾರೆ, ಉತ್ಸವ ಇಲ್ದೆ ಒಂದಿನ ಅವ್ರು ಇರಕ್ಕಾಗಲ್ಲ. ಒಂದಿನ ರಂಗ ಹೊರಗಡೆ ಬರ್ಲಿಲ್ಲ ಅಂದ್ರೂ ಅವ್ರಿಗೆಲ್ಲ ಜ್ವರಾನೇ ಬಂದ್ಬಿಡುತ್ತೆ. ಇವತ್ತಿಗೂ ಶ್ರೀರಂಗದಲ್ಲಿ ಸಾಯಂಕಾಲ ನೀವು ಹೋಗಿ ನೋಡಿದ್ರೆ ಎಲ್ರ ಮನೆ ಮುಂದೆನೋ ಅಷ್ಟಷ್ಟಗ್ಲ ರಂಗೋಲಿ ಇಟ್ಟಿರ್ತಾರೆ. ಪೈಪೋಟಿ ಮೇಲೆ ಇಡ್ತಾರೆ ಮಾಮಿಗಳು, ಏನಡಿ ನೀ ಪೆರಿಯ வெச்சிருக்கியா பாரு என்னுடைய கோலம் எப்படி இருக்கு ಅಂತ. ಎಲ್ಲ ಕಚ್ಚೆ ಮಾಮಿಗಳೆಲ್ಲ ಕಚ್ಚೆ ಹಾಕೊಂಡು ರೇಷ್ಮೆ ಸೀರೆ ಆ ಟೈಮಿಗೆ ಉಟ್ಕೋತಾರೆ ಎಲ್ರು. ಮಾಮಗಳೆಲ್ಲ ಒಳ್ಳೆ ನಾಮ ತಿರುವಣ್ಕಾಪೆಲ್ಲ ವೆಚ್ಚಿಂಡೆ ಸುಲಕ್ಷಣವಾಗಿ ಸ್ವರೂಪವಾಗಿ, ಅಲ್ಲೇನು ಟಿವಿ ಮೊಬೈಲು ಅದೆಲ್ಲ ಏನೂ ಇಲ್ಲ. ಎಲ್ಲ ಭಗವಂತ ಬರ್ತಾನೆ ಅಂತ ದೀಪ ಇಟ್ಕೊಂಡು ಆರತಿ ಇಟ್ಕೊಂಡು ಕಲ್ಕಂಡು ಸಕ್ಕರೆ ನೈವೇದ್ಯಕ್ಕೆ ಇಟ್ಕೊಂಡು ಕಾಯ್ತಾ ಇರ್ತಾರೆ. See, that is how those gramas are before even today. ನಿಜವಾದ ಕಲ್ಚರ್ ನೋಡ್ಬೇಕು ಅಂದ್ರೆ ಚಿದಂಬರ, ಶ್ರೀರಂಗ, ತಂಜಾವೂರು ಅಲ್ಲೆಲ್ಲ ಹೋಗಿ ನೋಡ್ಬೇಕು ಆ ಪೊರಪಾಡ ನೀವೆಲ್ಲ. ಆಯ್ತಾ? ಕೋಲಾಹಲವಾಗಿ ಕಲ್ಯಾಣ ಉತ್ಸವದ ತರ ಇರುತ್ತೆ, ದಿನ ಅದು ನಡೆಯುತ್ತೆ. ಅಯ್ಯೋ ನೆನೆದಂತಾನೆ ಬಂದಿದ್ರು ಇವತ್ತು ಬರ್ತಾರೆ ಅಂತ ಅಲಕ್ಷ್ಯವಾಗಿ ಬಿಡಲ್ಲ. ಬೆಂಗಳೂರಲ್ಲ ಅದು, ಅಲ್ವಾ? ಆ ತರ ಪರಮಾತ್ಮ ದಿನ ಬರ್ತಾನೆ 365 days. ಒಂದು ಸ್ವಲ್ಪ ದಿನ ನೀ ಅದನ್ನ ಬಿಟ್ಕೊಡ್ಬೇಕು. ನೀ ಬಿಟ್ಟು ನಮ್ಮಾಳ್ವಾರರ ತಿರುವಾಯ್ಮೊഴಿ ಎನ್ನೋ 1102 ಪಾಶುರಗಳನ್ನ ನೀನು ಕೇಳ್ಬೇಕು. ಮೆರವಣಿಗೆಯಲ್ಲಿ ಕೇಳೋದಲ್ಲ, ಕೂತು ಕೇಳ್ಬೇಕು. ಯಾವ ರೀತಿ? ಸಹಸ್ರಸ್ಥೂಣ ಮಂಟಪದ ಮಧ್ಯದಲ್ಲಿ, ತಿರುಮಾಮಣಿ ಮಂಟಪದ ಮಧ್ಯದಲ್ಲಿ, ಧರ್ಮಪೀಠದ ಮಧ್ಯದಲ್ಲಿ, ಆದಿಶೇಷ ಪರ್ಯಂಕದಲ್ಲಿ, ಸ್ವಾಹ ಸ್ವಧಾ ಶ್ರೀದೇವಿ ಭೂದೇವಿ ಪೆರಿಪಿರಾಟಿ ತಾಯಾರ್ ಸಮೇತನಾಗಿ, ವಿಶ್ವಕ್ಸೇನ ಆದಿಶೇಷ ಅನಂತ ಗರುಡಾದಿಗಳು ಯಾವ ರೀತಿ ಸಾಮಗಾನವನ್ನ ಮಾಡುವಾಗ ನೀನು ಗಮನ ಕೊಟ್ಟು ಪರವಾಸುದೇವನಾಗಿ ಪರಮಪದದಲ್ಲಿ ಕೇಳ್ತೀಯೋ ಆ ರೀತಿ ಕೇಳ್ಬೇಕು. ವಾಕಿಂಗ್ ಹಾಯಾಗಿ ಹೋಗ್ಬೇಕಾದ್ರೆ ಕೇಳೋದು, ಅಲಕ್ಷ್ಯವಾಗಿ ಏನೋ ಹೇಳು ಅಂತ ಕೇಳೋದು ಆ ತರ ಅಲ್ಲ, ಅಲ್ವಾ? ನೀವೆಲ್ಲ ಹೆಂಗ್ ಕ್ಲಾಸಲ್ಲಿ ಕುತ್ಕೊಂಡ್ ಕೇಳ್ತೀರೋ ಹಂಗ್ ಕೇಳ್ಬೇಕು. ಕ್ಲಾಸಲ್ಲಿ ಕುತ್ಕೊಂಡ್ ಕೇಳೋರು ಸುಮ್ನೆ ಅಲಕ್ಷ್ಯವಾಗಿ ಕೇಳೋರು ಇರ್ತಾರೆ, ಅದು ಬೇರೆ ಕ್ಯಾಟಗರಿ, ಬಿಟ್ಟಾಕಿ. ಬಟ್ ಐ ಬಿಲೀವ್ ಇನ್ ಮೈ ಸ್ಟೂಡೆಂಟ್ಸ್, ಎಲ್ಲಾರು ಚೆನ್ನಾಗಿ ಕೇಳ್ತಾರೆ ಅಂತ ನಾನು ಐ ಬಿಲೀವ್. ಓಕೆ, ಆ ತರ ಕೇಳ್ಬೇಕು. ಇದಕ್ಕೆ ಏನ್ ಮಾಡ್ಬೇಕು ಗೊತ್ತಾ? ಫಾರ್ ಅಬೌಟ್ 10 days ಯು ಮಸ್ಟ್ ಲೀವ್ ಯುವರ್ ಮೆರವಣಿಗೆ. ವಾಕಿಂಗ್ ಹೋಗ್ತೀಯಲ್ಲ ಸಾಯಂಕಾಲ, ಅದನ್ನ ಬಿಟ್ಟಾಕು. 10 days ನೀನು ನಮ್ಮಾಳ್ವಾರರ ಪ್ರಬಂಧಕ್ಕೆ ಮೀಸಲಾಗಿರ್ಬೇಕು, ಪ್ರಮಾಣ ಮಾಡ್ಬೇಕು. ಯು ಮಸ್ಟ್ ಗಿವ್ ಮಿ ದ ಪ್ರಾಮಿಸ್. ಸುಮ್ನೆ ತಲೆಯಲ್ಲಾಡ್ಸಿದ್ರೆಲ್ಲ ಆಗಲ್ಲ. ಓನ್ಲಿ ದೆನ್ ಭಗವಂತನಿಂದಲೇ ಅದು ಅಂಗೀಕೃತವಾದಂತಹ ವೇದ ಅಂತ ಅನ್ನಿಸ್ಕೊಳುತ್ತೆ. ಅಂಗೀಕಾರ ಇದು, ಅಲ್ವಾ? ದೆನ್ ತಿರುಮಂಗಯ್ಯಾಳ್ವಾರರೇ ವೈಕುಂಠ ಏಕಾದಶಿ ಸಾಯಂಕಾಲದಿಂದ ಹಿಡಿದು 10 ದಿನಗಳ ಕಾಲ ರಾಪತ್ತು ಉತ್ಸವಂ ಅಂತ ಹೇಳಿ ನಾನು ಪೊರಪಾಡನ್ನ ಇಟ್ಕೊಳ್ಳಲ್ಲ, ಮೆರವಣಿಗೆಯನ್ನ ಇಟ್ಕೊಳ್ಳಲ್ಲ. ವೈಕುಂಠ ದ್ವಾರದಿಂದ ಹೊರಗಡೆ ಬಂದು ಅರ್ಜುನ ಮಂಟಪಕ್ಕೆ ಹೋಗಲ್ಲ. ಭಗವಂತ ಅರ್ಜುನ ಮಂಟಪಕ್ಕೆ ಹೋದ್ರೆ ಅಲ್ಲಿಂದ ಮೆರವಣಿಗೆ ಶುರು ಆಗುತ್ತೆ. ಅಮ್ಮ ಮಂಟಪಕ್ಕೆ ಬಂದ್ರೆ ಅದು ವಸಂತೋತ್ಸವ ಅಂತ ಗುರುತು. ಆಯ್ರಂಕಾಲ್ ಮಂಟಪಕ್ಕೆ ಬಂದ್ರೆ ಅದು ಅಧ್ಯಯನೋತ್ಸವ ಅಂತ ಗುರುತು. ಒಂದೊಂದು ಮಂಟಪನು ಒಂದೊಂದು ಉತ್ಸವ ಹೇಳುತ್ತೆ ಅಲ್ಲಿ, ಗೊತ್ತಾಯ್ತಾ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಯು ಶುಡ್ ನೋ ಇನ್ ಶ್ರೀರಂಗಂ ಹೌ ಮೆನಿ ಮಂಟಪಾಸ್ ಆರ್ ದೇರ್. ಆಯ್ತಾ? 780 ಮಂಟಪಗಳಿದೆ. ಒಂದೊಂದು ಮಂಟಪಕ್ಕೂ ಒಂದೊಂದು ಕಾಲದಲ್ಲಿ ಅವರು ವಸಂತ ಋತು ಅಂದ್ರೆ ಒಂದು ಮಂಟಪ, ಮಾರ್ಗಶಿರ ಅಂದ್ರೆ ಒಂದು ಮಂಟಪ, ಹೇಮಂತ ಋತು ಒಂದು ಮಂಟಪ, ಗ್ರೀಷ್ಮ ಋತುಗ್ ಒಂದು ಮಂಟಪ, ಗೊತ್ತಾಯ್ತಾ? ಅಮ್ಮ ಮಂಟಪಂ, ಅಷ್ಟಾಕ್ಷರ ಮಂಟಪಂ, ಕೊಲ್ಲಿಡಂ ಕಾವೇರಿ ಮಂಟಪಂ, ವಿಜಯರಂಗ ಚೊಕ್ಕನಾದ ಮಂಟಪಂ, ವಿಜಯನಗರ ಕೃಷ್ಣದೇವರಾಯ ಮಂಟಪಂ. ಒಂದಾ ಎರಡ? ಒಂದು ಮಂಟಪ ಕಟ್ಟಕ್ಕೆ ಎಷ್ಟು ಕೋಟಿ ಆದ್ರೂ ಸಾಲದು ಅಂತದ್ದು 780 ಮಂಟಪಗಳಿದೆ ಶ್ರೀರಂಗದಲ್ಲಿ. ಹೆಂಗ್ ಕಟ್ಟಿದ್ರು, ಅದ್ ಯಾವ ತರ ನಿರ್ವಹಣೆ ಮಾಡಿದ್ರು, ಅದ್ ನಿಜವಾಗ್ಲೂ ದೇವತೆಗಳೇ ಕಟ್ಟಿದ್ರು ಮನುಷ್ಯರೇ ಕಟ್ಟಿದ್ರು ಬ್ರಹ್ಮನೇ ಬಲ್ಲ, ಗೊತ್ತಾಯ್ತಾ? ವೇದ ಪ್ರೋಕ್ತವಾದ ದೇವಸ್ಥಾನ ಅಂತ ಅಷ್ಟಿಲ್ಲದೆ ಹೇಳೋದು. ಅದೇ ಇದು ತುಂಬಾ ಸವಿಸ್ತಾರವಿದೆ ಶ್ರೀರಂಗ ಚರಿತ್ರೆ ಕೋಯಿಲ್ ಒಳಗಿನಲ್ಲಿ. ಅವಾಗ ನಾನು 1000 ಕಾಲ್ ಮಂಟಪದಲ್ಲಿ ಬಂದು 10 ದಿನಗಳ ಕಾಲ ಐ ಆಮ್ ಗೋಯಿಂಗ್ ಟು ಗಿವ್ ಮೈ ಟೈಮ್ ಟು ನಮ್ಮಾಳ್ವಾರ್ಸ್ ತಿರುವಾಯ್ಮೊഴി ಪ್ರಬಂಧಂ so that I will listen to that by sitting in one place ಅಂದಾಗ, even today Nammalvar Prabandhams are not sung during time of Utsavam. It is sung only when he presents in the 1000 pillar Mantapam. Just like how it is done in Vaikuntham. ಪರಮಾತ್ಮ ಅಂಗೀಕಾರ ಕೊಟ್ಟ.
ಈ ವೇದಕ್ಕೆ ತುಲ್ಯವಾದ ಅಂಗೀಕಾರ ನಮ್ಮಾಳ್ವಾರರ ಪ್ರಬಂಧಕ್ಕೆ. ಅದು ಸಾಮಗಾನ. ಋಗ್ಯಜು ಸಾಮ ಅಥರ್ವಣ 4 ಇದೆ, ನಿಮ್ಗೆ ಗೊತ್ತು. ಸಾಮಗಾನಕ್ಕೆ ಅಂಗೀಕೃತ ಆಯ್ತು. ಹೌ ಅಬೌಟ್ ಋಗ್ಯಜು ಅಂಡ್ ಅಥರ್ವಣ ಅಲ್ವಾ? ನಾಥ ಮುನಿಗಳು ಲೇಟರ್ ಆನ್ when the ನಾಥಮುನಿ came into existence after ತಿರುಮಂಗಯ್ಯಾಳ್ವಾರ್, ಹೇ ಪ್ರಭೋ ರಂಗನಾಥ, ಅವತ್ತು ತಿರುಮಂಗಯ್ಯಾಳ್ವಾರರು ಏರ್ಪಾಡು ಮಾಡಿದ್ದಕ್ಕೆ ನೀ ರಾಪತ್ತು ಉತ್ಸವನ್ನ ಒಪ್ಕೊಂಡೆ. ಪಗಲ್ಪತ್ತು ಉತ್ಸವ ಅಂತ ನನಗೆ 10 days ನೀನ್ ಕೊಡ್ಬೇಕು. ಓಕೆ, ಹಂಗಾಗಿ ಇನ್ನು 10 days ನೀನ್ ಮತ್ತೆ ಮೆರವಣಿಗೆ ಹೋಗ್ಬೋದು, ಪರವಾಗಿಲ್ಲ. ಆದ್ರೆ ಆಳ್ವಾರ್ ಪ್ರಬಂಧಗಳಿಗೆ ನೀನು ಕಿವಿಯನ್ನ ಕೊಡಬೇಕು. ಸೊ the first 10 days before ವೈಕುಂಠ ಏಕಾದಶಿ is called ಪಗಲ್ಪತ್ತು ಉತ್ಸವಂ. ಈಗ ನಾನ್ ಮೊನ್ನೆವರೆಗೂ ಮಾಡಿದ್ನಲ್ಲ, ಬೆಳಗಾಗೆದ್ದು ದಿನ ಓದ್ತಾ ಇದ್ನಲ್ವಾ, 2000 ಪ್ರಬಂಧಗಳನ್ನ ಅವಾಗ ಓದ್ತೀವಿ. 10 ಜನ ಆಳ್ವಾರುಗಳು ಮಾಡಿರುವಂತಹ 2000 ಪ್ರಬಂಧಗಳನ್ನು ಅವಾಗ ವಾಚನ ಮಾಡ್ತೀವಿ. ಅವಾಗ ಭಗವಂತನಿಗೆ ಅರ್ಜುನ ಮಂಟಪಕ್ಕೆ ಬರ್ತಾರೆ, ಆಯ್ರಂಕಾಲ್ ಮಂಟಪಕ್ಕೆ ಬರಲ್ಲ ಅವರು. ಅರ್ಜುನ ಮಂಟಪದಿಂದ ಬೇಕಾದಷ್ಟು ಅವ್ರಿಗೆ ಮೆರವಣಿಗೆ ಹೋಗುತ್ತೆ, ಆಯ್ತಾ? ಅವ್ರು ಉತ್ಸವ ಎಲ್ಲ ಕೇಳ್ಕೊಂಡು ಬರ್ತಾರೆ. ಉತ್ಸವದಲ್ಲೇ ಪ್ರಬಂಧ ವಾಚನ, ಗೋಷ್ಠಿ ಎಲ್ಲ ನಡೆಯುತ್ತೆ. ಆದ್ರೆ ಈ ವೈಕುಂಠ ಏಕಾದಶಿ ಮೊನ್ನೆ ಆಯ್ತಲ್ಲ, ಮೊನ್ನೆನಾ 30th ಇಂದ ಟುಡೇ ಇಸ್ ಫಸ್ಟ್, ರೈಟ್? ಈ ಒಂದು 10 ದಿನಗಳ ಕಾಲ ಭಗವಂತ ಎಲ್ಲೂ ಹೋಗಲ್ಲ. ಆ ಸ್ವರ್ಗ ಬಾಗಲಿಂದ ಹೊರಗಡೆ ಬಂದ್ಬಿಟ್ಟು 3ನೇ ಪ್ರಾಕಾರದಲ್ಲಿ வெள்ளையம்மாள் ಗೋಪುರಂ ಅಂತ ಇದೆ. ಆ ಗೋಪುರಕ್ಕೆ ಮುಂಚೆ ಬರೋದೆ ಆಯ್ರಂಕಾಲ್ ಮಂಟಪಂ. ಆ ಮಂಟಪದಲ್ಲಿ ಕೂತ್ಕೊಂಡ್ಬಿಡ್ತಾರೆ ಹೋಗಿ. ಅಲ್ಲಿ ಕೂತ್ಕೊಂಡ್ಬಿಟ್ರೆ ಅಲ್ಲಿ ಗೋಷ್ಠಿ ನಡೆಯುತ್ತೆ, பெரிய ಗೋಷ್ಠಿ. பெரிய ಅಧ್ಯಯನೋತ್ಸವಂ ಅಂತಾನೆ ಅದು ಫೇಮಸ್. ತಮಿಳ್ ತಿರುನಾಳ್ ಅಂತ ಕರಿತೀವಿ. ಕುತ್ಕೊಂಡು ಅಲ್ಲಿ ಗೋಷ್ಠಿ ನಡೆಸ್ತಾರೆ. ಈಗ ನಮ್ಮ ಆಳ್ವಾರ್ ಪ್ರಬಂಧಗಳು ಟೋಟಲಿ 3000 ಮುಗಿಯುತ್ತೆ. ಇನ್ನೂ 1000 ಬಾಕಿ ಇದೆಯಲ್ಲ ಅಲ್ವಾ? The first 10 days we are going to cover Pagalpattu Utsavam 2000 Pashurams. The other 10 days Rapattu Utsavam, from the evening of Vaikuntha Ekadashi, we are going to cover another 1000. What about another 1000? ಅಲ್ವಾ? ಅವಾಗ ಭಗವದ್ ರಾಮಾನುಜರು ಕೇಳ್ಕೊತಾರೆ, ಇನ್ನು 1000 ಪಾಶುರಗಳನ್ನು ನೀನು ಅನುಸಂಧಾನ ಮಾಡಕ್ಕೆ ಯು ಮಸ್ಟ್ ಗಿವ್ ಮಿ 1 more day extra. ಎಲ್ಲ ಬೇರೆ ಬೇರೆ ಕಾಲದಲ್ಲಿ ಏರ್ಪಾಡು ಮಾಡಿದಿದೆಲ್ಲ, ಆಯ್ತಾ? ಅವಾಗ 10 ದಿನ ಆದ್ಮೇಲೆ ಆಳ್ವಾರ್ ಮೋಕ್ಷಂ ಅಂತ ನಡೆಯುತ್ತೆ. ನಮ್ಮ ಮನೇಲೂ ನಾವು ಮಾಡ್ತೀವಿ ಅದನ್ನ, ಆಳ್ವಾರ್ ಮೋಕ್ಷಂ. ಆಳ್ವಾರ್ ಮೋಕ್ಷದ ದಿನ ನಮ್ಮ ಆಳ್ವಾರ್ ಮೋಕ್ಷಕ್ಕೆ ಹೋಗ್ತಾರೆ. ಆದ್ರೆ ನಾವೆಲ್ಲ ಅಳಕ್ ಶುರು ಮಾಡ್ಬಿಡ್ತೀವಿ, ಆಯ್ತಾ? ನಿಜವಾಗ್ಲೂ ಅಳು ಬರುತ್ತೆ ಅವತ್ತು ನಮಗೆ. ನಿಜವಾಗ್ಲೂ ಇದ್ದಿದ್ ಒಂದು ಆಳ್ವಾರ್, ಅವರನ್ನು ನೀನ್ ಕರ್ಕೊಂಡು ಹೋಗ್ಬಿಟ್ರೆ ನಮಗ್ ಯಾರಿದ್ದಾರೆ ದಾರಿದೀಪ ಅಂದಾಗ ತಂದೋಂ ತಂದೋಂ ತಂಗಳ್ ಷಡಗೋಪನೈ ತಂದೋಂ ಅಂತ ಹೇಳಿ ಮತ್ತೆ ನಮ್ಮ ಆಳ್ವಾರನ್ನ ವಾಪಸ್ ಕೊಡ್ತಾರೆ ಭಗವಂತ, ಮನಸ್ಸಿಲ್ದೆ. ಯಾಕಂದ್ರೆ ಸಕಲ ಜೀವಕ್ಕೂ ಉಜ್ಜೀವನವನ್ನ ಕೊಡೋವನೇ ನಮ್ಮ ಆಳ್ವಾರ್ ಅಂತ ಡಿಸೈಡ್ ಆಗ್ಬಿಟ್ಟಿದೆ ಅಲ್ವಾ? ವೈಹುಂದಂ ಪುಹುವುದು ಮಣ್ಣವರ್ ವಿಧಿಯೇ. ಸೊ ಹಂಗಾಗಿ ಕೊಟ್ಟಾಗ ಅವತ್ತಿನ ದಿನ ನಾವು 850 ಪಾಶುರಗಳನ್ನ ಅನುಸಂಧಾನ ಮಾಡ್ತೀವಿ, ಆಯ್ತಾ? 3850 ಪಾಶುರ. The last 22nd day we are going to do 108 ಪಾಶುರಮ್ಸ್. That completes the entire 4000. ಅದಕ್ಕೆ ರಾಮಾನುಜ ನೂತಂದಾದಿ ತಿರುನಾಳ್ ಅಂತಾನೆ ಹೆಸರು. You are going to learn ರಾಮಾನುಜ ನೂತಂದಾದಿ in this syllabus. The end of your syllabus is ರಾಮಾನುಜ ನೂತಂದಾದಿ. ಪ್ರಪನ್ನ ಗಾಯತ್ರಿ ಅಂತ ಅದನ್ನ ಕರಿತೀವಿ, ಆಯ್ತಾ? ಸಪ್ತಾವರಣ ಸೇವೆ ಅಂತ ದೇವ್ರಿಗೆ ನಡೆಯುತ್ತೆ. ಅವಾಗ ಇದನ್ನ ಅನುಸಂಧಾನ ಮಾಡ್ತೀವಿ. ಈಗ ನೀವೆಲ್ಲ ಕಲಿತಾ ಇರೋ ಶ್ಲೋಕಗಳೆಲ್ಲ ಏನೋ ತತ್ಕಾ ಬುತ್ಕ ಪಿತಾ ಪಿತಾ ಅಂತ ಹೇಳೋದಲ್ಲ. ಎಲ್ಲ ವೇದ ಪ್ರೋಕ್ತವಾಗಿ ಪರಬ್ರಹ್ಮ ಸ್ವರೂಪಿಯಾದ ಶ್ರೀಮನ್ ನಾರಾಯಣ ಪ್ರಮಾಣ ಮಾಡಿರೋದು, ಗೊತ್ತಾಯ್ತಾ? ఏమో చెప్పాలంట చెప్పండ అది అలాంటి మాటలు కాదు ఇది కదా. ఎలా భగవద్గీత కృష్ణుడి నోట్లో వచ్చిందో, పెరుమాళుడిಯ ತಿರುವಾಕ್ಕಾಲೆ ಬಂದ ಅಮೃತಂ ಇಲ್ಲಿಯಾ ಗೀತಾ ಸಾರಾಮೃತಂ, ಇದು ಕೂಡ ಹಂಗೇನೆ, ಗೊತ್ತಾಯ್ತಾ? ಈ ಕಲಿತಾ ಇರೋದು ಬಹಳ ಗಹನವಾದ ವಿಚಾರ, ಅಲ್ಪವಾದ ವಿಚಾರ ಇಲ್ಲ. ನಿಮ್ಮನೆ ವಿಚಾರ ನಮ್ಮನೆ ವಿಚಾರವ ಇದು? ಪರಮಾತ್ಮನ ನಿರ್ಹೇತುಕವಾದ ವಾಚಾಮಗೋಚಾರವಾದ ವಸ್ತುವನ್ನ ವಾಚಿಕದಲ್ಲಿ ಹಾಕುವಂತ ವಿಚಾರ ಇದು ಅಲ್ವಾ? ಈ ರೀತಿ ಪಗಲ್ಪತ್ತು ಉತ್ಸವಂ ಪತ್ನಾಳ್, ರಾಪತ್ತು ಉತ್ಸವಂ ಪತ್ನಾಳ್, ಓರ್ನಾಳ್ ವಿಡಾಯ್ತಿ ಉತ್ಸವಂ
ஆழ்வார் மோக்ஷம் அடுத்த நாள் சப்தாவரண உற்சவம், that is ராமானுஜன் உத்தந்தாதி உற்சவம் ಅಂತ 22 set of days during the time of Dhanurmasam is given to Prabandhams by Ranganatha himself. It is a credentials and also agreement and also ಇದು ಏನ್ ಗೊತ್ತಾ, ನಿರ್ವಹಣಂ ಏರ್ಪಡಿಸೋದು ಅಂತ ಹೇಳೋದು. ಜುಡಿಷಿಯಲ್ ಕೋರ್ಟ್ ಅಲ್ಲಿ ಒಂದ್ ಏನಾದ್ರು ಒಂದ್ ನಿರ್ವಹಣೆ ಮಾಡಿದ್ರೆ ಎವ್ರಿಬಡಿ ಹ್ಯಾಸ್ ಟು ಫಾಲೋ ಇಟ್. Government has to follow it. Since government has to follow, the entire country has to follow it. Alva, you vote haklebeku after you're 18, after you're 16, I think. Alva, it's you are a majority. 18, ಯಾವ್ದೋ ಒಂದು 18 or 16 doesn't make any difference. ಅಲ್ವಾ? ನಾನ್ 20 ವರೆಗೂ ಹಾಕ್ಲೇ ಇಲ್ಲ, ಅದು ಬೇರೆ ವಿಚಾರ. ಸೊ ಈಗ ಹಾಕ್ತಾ ಇದೀನಿ. ಹೋಗಿ ಎಲ್ಲಾರು ಬೈದ್ರು, ಅದ್ ನಿನ್ನ ಜನ್ಮಸಿದ್ಧ ಹಕ್ಕು, ನೀ ಹಾಕ್ಲೇಬೇಕು ಅಂತ. ಅದೆಲ್ಲ ಇಹಲೋಕದ ಹಕ್ಕು. ಆತ್ಮಕ್ಕಿರೋ ಹಕ್ಕೇನೋ 22 ದಿನಗಳ ಕಾಲ ಪರಮಾತ್ಮನ ನಿರ್ಹೇತುಕವಾದ ಆ ವಾಚಕವನ್ನ ನಾವು ಹೇಳೋದು, ವೇದಕ್ಕೆ ಸಮಾನವಾದ ಪ್ರಬಂಧವನ್ನ ಅನುಸಂಧಾನ ಮಾಡೋದು. ಅನುಸಂಧಾನಂ ಅಂತಾನೆ ಇದಕ್ಕೆ ಹೇಳೋದು. ಅದಕ್ಕೆ ಇದಕ್ಕೆ ಹೇಳೋದೇ ಅಧ್ಯಯನ ಉತ್ಸವ ಇಲ್ಲಿಯಾ ಅಲ್ವಾ ಮಾಮಿ? ಮಮ್ಮ ಈ ಅನಧ್ಯಯನದ ಅಂತ ಹೇಳ್ತಾರಲ್ಲ ಇವಾಗ ಮತ್ತೆ ಧನುರ್ಮಾಸದಲ್ಲಿ, ಬಟ್ ನೀವು ಹೇಳೋ ಪ್ರಕಾರ ಇದು ಧನುರ್ಮಾಸದಲ್ಲೇ ಹೇಳ್ತಾ ಇದೀವಲ್ವಾ ನೀವು? ದೇವಸ್ಥಾನದಲ್ಲಿ ಅಧ್ಯಯನೋತ್ಸವ, ಮನೆಯಲ್ಲಿ ಅನಧ್ಯಯನ. ಆಯ್ತಾ? ಬರೀ ದೇವಸ್ಥಾನ. ಓಕೆ ಓಕೆ. ಮನೇಲಿ ಹೇಳ್ಬಾರ್ದು, ಆದ್ರೆ ನಾನ್ ಮನೇಲಿ ಮಾಡೋದಕ್ಕೆ ಕಾರಣ ಇದೆ. ಫ್ರಮ್ 18 years ಐ ಆಮ್ ಡೂಯಿಂಗ್ ಇಟ್. ಯಾಕಂದ್ರೆ ನಮ್ಮನೆಯಲ್ಲಿ ಯತಿರಾಜ ಸಂಪತ್ ಕುಮಾರರ ಬಿಂಬ ಪ್ರತಿಷ್ಠಾಪನೆ ಆಗಿದೆ. ಆಮೇಲೆ ಸ್ವಾಮಿಗಳು ನನಗೆ ಅನುಮತಿ ಕೊಟ್ಟಿದ್ದಾರೆ, ಯು ಕ್ಯಾನ್ ಡೂ ದ ಅಧ್ಯಯನೋತ್ಸವಂ ಅಟ್ ಹೋಮ್ ಬಿಕಾಸ್ ಪರಮಾತ್ಮ ನಿಮ್ಮಲ್ಲಿ ಬಿಂಬ ಪ್ರತಿಷ್ಠಾತನಾಗಿ ಇದ್ದಾನೆ, ದೇವಸ್ಥಾನಕ್ಕೆ ಸಮ ಅದು ಅಂತ ಅವರು ಅಪ್ಪಣೆ ಕೊಟ್ಟಿದ್ದಾರೆ. ಆಚಾರ್ಯ ಮುಖೇನ ಪರ್ಮಿಷನ್ ತಗೊಂಡ್ರೆ ಯು ಕ್ಯಾನ್ ಡೂ ಇಟ್, ಅದರ್ವೈಸ್ ಯು ಆರ್ ನಾಟ್ ಸಪೋಸ್ ಟು ಡೂ ಇಟ್. ಅದು ಒಂದು ರೂಲ್ ಇದೆ ಗೊತ್ತಾ? ನಮ್ಮ ಆಳ್ವಾರ್ ಮೋಕ್ಷ ಯಾವತ್ತು ಬರೋದು? ನಮ್ಮ ಆಳ್ವಾರ್ ಮೋಕ್ಷ ಇನ್ನಿಲ್ಲ 7வது ನಾள். 3 நாள் ஆயிடுத்து இல்லையா? 30th 31st 1 2 3 4 5 6 7 8 8ஆம் தேதி வருது நம்ம ஆழ்வார் மோக்ஷம். ஐ திங்க் த டே அந்த பாசுரம் திருப்பாவை பாசுரத்துல மாரிமலை முழஞ்சில் மன்னி கிடந்துருகம் ನರಸಿಂಹ ಅವತಾರ ಅವತ್ತು. ಆ ನರಸಿಂಹ ಅವತಾರ ದಿನಾನೇ ನಮ್ಮ ಆಳ್ವಾರ್ ಮೋಕ್ಷ. ಒಂದಕ್ಕೊಂದು ಕೋಯಿನ್ಸೈಡ್ ಆಗುತ್ತೆ. நான் சொல்றேன் உங்களுக்கு. I will let you know. அது இன்னும் இது பிரசாதம் பண்றது சொல்லிருந்தீங்க போன வாட்டி, ಮತ್ತೆ ನಾಳೆ ಪೊಂಗಲ್ ಮಾಡೋಂಗಿಲ್ಲ, ನಾಳೆ ಉಳುಂದೋಗ್ರೆ ಮಾಡ್ಬೇಕು ಎಲ್ರುವೆ. ಸಾಧ್ಯವಾದ್ರೆ ಮಾಡಿ. ನಾಳೆಕ್ಕೆ ಉಳುಂದೋಗ್ರೆ ಯಾವತ್ತು ಒಂದಿನ ಇದೆಯಲ್ಲ ಪುಳಿಯೋಗ್ರೆ ಅದು 8ஆம் தேதி. மாரிமலை முழஞ்சில் மன்னி கிடந்துருங்க. அன்னைக்கு நரசிம்மர் பிறக்கிறார். அன்னைக்கு புளியோகரை, அதுக்கப்புறமா பானகம், ಕುಳಿಂದನ ಪಾನಕಂ பண்ணணும். ಮೊದ್ಲೇ ಉಗ್ರ ರೂಪಿ ಅಲ್ವಾ ಅವರು, ಅವ್ರಿಗೆ ಪಾನಕ ಹಾಗೂ ಪುಳಿಯೋಗರೆ ಮಾಡಿ ಇಡ್ಬೇಕು ಅಂತ ಪ್ರತೀತಿ. ನಮ್ಮಲ್ಲಿ ಮಾಡ್ತೀವಿ ಅದನ್ನ. ಮಮ್ಮ ಇದು ಈ ತರ ಪೊಂಗಲ್ ಮಾಡ್ಬೇಕು, ಪುಳಿಯೋಗರೆ ಮಾಡ್ಬೇಕು, ಅದೆಲ್ಲ ಎಲ್ಲಿ ಇದೆ ಮಮ್ಮ ಆತರ? ಎಲ್ಲ ನಮ್ಮ பெரியாழ்வார் சொல்லியிருக்காளே, அப்பம் கலந்த சித்துண்டி அக்காரும் பாலில் கலந்து சொப்பட நான் சுட்டு வைத்தேன் தின்னுளுருதியேல் நம்பி சொப்பட சோத்தம்பிரானே நீ பிறந்த திருவோணம் இங்கு எத்தனை போதும் இருந்தேன் நன்றலறிய பிரானே நாரணா ನೀರಾಡವಾರಾಯ್. ಪಾಶುರದಲ್ಲಿಯೇ ಇರ್ಕೆ. ಗೋಕುಲಾಷ್ಟಮಿಗೆ ಏನ್ ಮಾಡ್ಬೇಕು, ತಿರುವಾಡಿಪುರಕ್ಕೆ ಏನ್ ಮಾಡ್ಬೇಕು, ಅಕ್ಕಾರ ಉಡಶಲ್ ಯಾವಾಗ ಮಾಡ್ಬೇಕು, ನಾಚಿಯಾರ್ ತಿರುಮೋಡಿಲಿದೆ, ಪಾಶುರಗಳಲ್ಲಿದೆ. ಪಾಶುರಗಳಲ್ಲಿ ಇಲ್ಲದೆ ಇರೋದು ನಾವೇನು ಮಾಡಲ್ಲ. ಅದೇ 108 ಕಪ್ ಪುಳಿಯೋಗರೆ ಇಡ್ತೀರಲ್ವಾ ಸರ್? ಅದು ಆವತ್ತೇನಾ? ಲಾಸ್ಟ್ ಇಯರ್ ನೋಡಿದ್ವಿ. ಅದು ಯಾವತ್ತು ಅಂತ ಹೇಳ್ತೀನಿ. ಪುಳಿಯೋಗರೆ ಅಲ್ಲ, ಪುಳಿಯೋಗರೆ ಸಕ್ಕರೆ ಪೊಂಗಲ್ ಇಡೋದು, ಖಾರವಡಿ. ಅಕ್ಕಾರ ಬಡಿಸಲ್ ಇಡೋದು. ಅದು January 10th ಬರುತ್ತೆ ಮಾಮಿ. 8ஆம் தேதி இது அன்றியி உலகம் அளந்தா எடி போற்றி அந்த பாசுரம். On that day we are going to pray ತ್ರಿವಿಕ್ರಮ ಭಗವಾನ್. ಅವತ್ತಿನ ದಿನ ನಾವು ಆಳ್ವಾರ್ ಮೋಕ್ಷ ಅಂತ. as per the ಪಂಚಾಂಗಂ it might differ again from ಶ್ರೀರಂಗಂ. I don't know. ಶ್ರೀರಂಗದ ವಾಯ್ಸ್ ಅಲ್ಲಿ ಏನ್ ಬರುತ್ತೋ ಅದನ್ನೇ ನಾವು ಮಾಡ್ಬೇಕು ಕೊನೆಗೆ. ಪೆರಿಯ ಕೋವಲ್ ಇಲ್ಲಿಯಾ, ಅದದ ಮುಖ್ಯ ನಮಗೆ. ಅಲ್ಲಿನ ಸಂಪ್ರದಾಯವೇ ಎಲ್ರೂ ಫಾಲೋ ಮಾಡು ಥ್ರೂ ಔಟ್ ದ ವರ್ಲ್ಡ್.
ಐ ಆಮ್ ನಾಟ್ ಸೇಯಿಂಗ್ ಜಸ್ಟ್ ನಮ್ಮನೆ ನಿಮ್ಮನೆ. ಥ್ರೂಔಟ್ ದ ವರ್ಲ್ಡ್ ಆಲ್ ದ ಶ್ರೀ ವೈಷ್ಣವಾಸ್ ಫಾಲೋ ದ ಸೇಮ್. ಶ್ರೀ ವೈಷ್ಣವ ರಾಜಧಾನಿ ಅದು. ಆ ರಾಜಧಾನಿ ಏನ್ ಡಿಕ್ಲೇರ್ ಮಾಡುತ್ತೋ ಅದನ್ನೇ ನಾವು ಫಾಲೋ ಮಾಡ್ಬೇಕು. பெரிய பெருமாள் பெரிய கோவில் இல்லையா? நல்ல பெரிய கோவில். வண்டினும் முரளும் சோலை, மானும் மயிலும் சோலை, ಕೊಯ್ಲುಂ ಕೂവും ಶೋಲೈ, ಕೊಂಡಲ್ವೀನ್ ಅರಂಗನ್ ಶೋலை ಅಂತ ಹೇಳ್ತೀವಲ್ವಾ? ಅರಂಗನ್ ಶೋಲೆಯಲ್ಲಿ ಬಂದ ಕಟ್ಟಳೆ ಎಲ್ಲಾரும் ಪಾಲಿக்க வேண்டியது ಅಂತ ಹೇಳ್ತೀವಿ. ಸೊ ಐ ಥಿಂಕ್ ಆಳ್ವಾರ್ ಮೋಕ್ಷಂ ಇಸ್ ಆನ್ 8th ಅಂಡ್ 108 ಬಟ್ಲಲ್ಲಿ ಸಕ್ಕರೆ ಪೊಂಗಲ್ ಇಡೋದು ಇಸ್ ಆನ್ 10th Jan. ಓಕೆ, ಇದೆಲ್ಲ ನೀವೇ ನಾನು ಪೋಸ್ಟ್ ಮಾಡ್ತಾ ಇರ್ತೀನಲ್ಲ ನಿಮ್ಗೆ ನೋಡಿ. ಇಫ್ ಯು ಕ್ಯಾನ್ ಯು ಫಾಲೋ, ಅದರ್ವೈಸ್ ಡೋಂಟ್ ಫಾಲೋ. ಐ ವಿಲ್ ಫಾಲೋ ಆನ್ ಬಿಹಾಫ್ ಆಫ್ ಯು. ನಾ ಹೇಳ್ಬಿಟ್ಟಿದೀನಿ ನಾವೆಲ್ಲ ಒಂದೇ ಕುಟುಂಬದವರು ಅಂತ. ಗೋವಿಂದ ಅಂತ ಕೈ ಮುಗಿರಿ, ಸುಮ್ನಿರಿ ಅಷ್ಟೇನೆ. ಸಾಧ್ಯವಾದ್ರೆ ನಮ್ಮ ಮನೆಗ್ ಬನ್ನಿ, ಅವತ್ತು ಸಕ್ಕರೆ ಪೊಂಗಲ್ ಕೊಡ್ತೀನಿ, ತಿನ್ಬಿಟ್ಟು ಹೋಗ್ತಾ ಇರಿ ಕೈ ಉಜ್ಕೊಂಡು. ಬೋಂಡ ತಿನ್ಬಿಟ್ಟು ಕೈ ಉಜ್ಕೊಂಡು ಹೋಗ್ತಾರಲ್ಲ ಆತರ. ಏನ್ ಮಾಡಿದ್ರು ಎಲ್ಲಾದ್ರ ಹಿಂದೆ ಪರಮಾತ್ಮನಲ್ಲಿ ಆಸೆ ಇರ್ಬೇಕು. ಆಸೆ ಇದ್ರೆ ಏನು ಫಲಿಸುತ್ತೆ. ಏನು ಇಲ್ಲ ಮಕ್ಕಿ ಮಾಡ್ತೀನಿ ಅಂದ್ರೆ ಏನು ಫಲಿಸಲ್ಲ. ಏನು ಮಾಡ್ಬೇಡಿ, ಆದ್ರೆ ನನ್ನ ಸ್ಟೂಡೆಂಟ್ಸ್ ನಿಮ್ಗೆಲ್ಲ ಬೇಕಾದಷ್ಟು ಪರಮಾತ್ಮನಲ್ಲಿ ಆಸೆ ಇದೆ, ಸಾಕು ಎಲ್ಲ ಮಾಡ್ದಂಗೆ. ಒಪ್ಕೋತೀರಾ? ಐ ಸ್ಟ್ರಾಂಗ್ಲಿ ಬಿಲೀವ್ ಇನ್ ದಟ್. ನಂಗೆ ಆಚರಣೆ ಇಷ್ಟನ ಮಾಡ್ತೀನಿ, ಕಷ್ಟ ಪಟ್ಕೊಂಡೆಲ್ಲ ನಾ ಮಾಡಲ್ಲ. ಅದ್ರಲ್ಲಿ ಯಾವ ಪಾಪನೂ ಬರಲ್ಲ, ಯಾವ ಪುಣ್ಯನೂ ಸೇರಲ್ಲ. ಗೊತ್ತಾಯ್ತಾ? ನಮ್ ಸನಾತನ ಧರ್ಮದಲ್ಲಿ ಒಂದು ತಿಳ್ಕೊಳ್ಳಿ, ಮಾಡದಿದ್ರೆ ಏನೂ ಇಲ್ಲ, ಮಾಡಿದ್ರು ಏನೂ ಇಲ್ಲ. ಆದ್ರೆ ಮಾಡೋದು ಚೆನ್ನಾಗಿರುತ್ತೆ, ಭೋಗ್ಯವಾಗಿರುತ್ತೆ, ಮಾಡ್ತೀವಿ ಅಲ್ವಾ? ಮಾಡದಿದ್ರೆ ಪಾಪನ? ಮಾಡದಿದ್ರು ಪಾಪ ಇಲ್ಲ. ಮಾಡಕ್ಕಾಗಿಲ್ಲ, ಮಾಡಿಲ್ಲ ಅಷ್ಟೇನೆ. ಮಾಡಿದ್ರೆ ಮತ್ತೆ ಏನು? ಮಾಡೋದೇ ನೆಟ್ ರಿಸಲ್ಟು. ವಿಷ್ಣು ಸಹಸ್ರನಾಮ ಹೇಳೋದ್ರಿಂದ ಏನು? ಹೇಳೋದೇ ಅಷ್ಟ್ ಚೆನ್ನಾಗಿದೆ ಅಷ್ಟೇನೆ, ಹೇಳೋದ್ರಿಂದ ಇನ್ನೊಂದು ಬೇಕಿಲ್ಲ. ಹಂಗಾಗಿ ಮಾಡೋರು ಮಾಡಿ, ಮಾಡದೇ ಇರೋರು ತಲೆ ಕೆಡ್ಸ್ಕೋಬೇಡಿ ಆಯ್ತಾ? ಕೆಲವ್ರಿಗೆ ಎಕ್ಸ್ಪೋಜರ್ ಇರಲ್ಲ, ಕೆಲವ್ರಿಗೆ ಗೊತ್ತಿರಲ್ಲ, ಕೆಲವ್ರಿಗೆ ಗೊತ್ತಿದ್ರು ಕೈಯಲ್ಲಿ ಆಗ್ತಾ ಇರಲ್ಲ, ವಯಸ್ಸಾಗಿರುತ್ತೆ, ಕೆಲವ್ರಿಗೆ ಮನೇಲಿ ಪರ್ಮಿಷನ್ಗಳಿರಲ್ಲ, ಎಲ್ಲ ಸೇರ್ಕೋಬೇಕಲ್ವಾ? ಈಗ ನಾನು ಐ ಕೆನಾಟ್ ಸೇ ದಟ್ ಎವ್ರಿ ಇಯರ್ ಐ ಡೂ. ದ ಇಯರ್ ಇಫ್ ಹಿ ಮೇಕ್ಸ್ ಮೀ ಟು ಡೂ ಐ ವಿಲ್ ಡೂ, ಬಟ್ ದೇರ್ ಆರ್ ಇಯರ್ಸ್ ವೇರ್ ಹಿ ಡಸಂಟ್ ಮೇಕ್ ಮೀ ಟು ಡೂ, ಐ ಡೋಂಟ್ ಡೂ ಅಷ್ಟೇನೆ ಅಲ್ವಾ? ಮಾಡೋದಿದ್ರೆ ಮಾಡಿ. ಆಚಾರ ವಿಚಾರ ಎಲ್ಲ ನಮಗ್ ಸಂಬಂಧಪಟ್ಟಿರೋದು. ಪರಮಾತ್ಮನಿಗೆ ಆಸೆಯನ್ನ ಪಡೋದು ಅವನಿಗೆ ಸಂಬಂಧಪಟ್ಟಿರೋದು. ಅದೇ ನಮೋ ನಾರಾಯಣಾಯ ವೆಂಟ್ರಲ್. ಗೊತ್ತಾಯ್ತಾ? ಅರ್ಥ ಆಯ್ತಾ ಎಲ್ರಿಗೂ? ದಿಸ್ ಪಾಶುರಂ. ನೌ ವಿಲ್ ಗೋ ಟು ದ ಪಾಶುರಂ. ಲಾಸ್ಟ್ ಟೈಮ್ ఎవరెవరు చెప్పారు? ಯಾರ್ಯಾರು ಹೇಳಿದ್ದು ಲಾಸ್ಟ್ ಟೈಮು? ಅನುರಾಧ ಆಂಟಿ ಹೇಳಿದ್ರು. ಇನ್ಯಾರು ಹೇಳಿದ್ರು? ಇವತ್ ಯಾರು ಹೇಳ್ತೀರಾ? ಎಲ್ರಿಗೂ ಒಂದೊಂದ್ ಚಾನ್ಸ್ ಬರ್ಲಿ ಅಂತ. ఎవరు చెప్తారు? ಯಾರು ಹೇಳ್ತೀರಾ ಇವತ್ತು? ಹೇಳ್ತೀನಿ ಮಮ್ಮ. ಓಕೆ. ಏಡು ನಿಲத்தில். ಏಡು ನಿಲத்தில். ఏడు నిలத்தில். జయమా మమ్మీ మ్యూట్ చేసుకుంటా. మీరు చెప్పండా? మీ స్క్రీన్ మీక్ మ్యూట్ కాదు, స్క్రీన్ మ్యూట్ అంతే. ఏడు నిలத்தில். ఏడు నిలத்தில். ఏడు నిలத்தில். ఇడువదన్. 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 ఏడు నిలத்தில் ఇడువదన్. ஏழு நிடத்தில் இடுவதன். ஏழு நிடத்தில் இடுவதன். முன்னம் வந்து. முன்னம் வந்து. முன்னம் வந்து. எங்கள் குழாம் புகந்து. எங்கள் குழாம் புகந்து. எங்கள் குழாம் புகந்து. ஏடு நிலத்தில் இடுவதன் முன்னம் வந்து எங்கள் குழாம் புகுந்து. ஏடு ಇದು ಏಡು ನಿಲத்தில் இடுவதன். ஏடு நிலத்தில் இடுவதன் முன்னம் வந்து எங்கள் குழாம் புகந்து. ஏடு நிலத்தில். ஏடு நிலத்தில் இடுவதன் முன்னம் வந்து எங்கள் குழாம் புகந்து. ಡೋಂಟ್ ಗೆಟ್ ಕನ್ಫ್ಯೂಸ್. ಏಡು ನಿಲத்தில் ಇಡುವದನ್ ಸೇರ್ಸ್ದಾಗ ಲಿಡುವದನ್ ಆಗಿರುತ್ತೆ ಅಷ್ಟೇನೆ, ಅದು ಇನ್ನೇನಿಲ್ಲ.
ஏடு நிலத்தில் இடுவதன் முன்னம் வந்து எங்கள் குழாம் புகுந்து. ஏழு நிலத்தில் இடுவதன் முன்னம் வந்து எங்கள் குழாம் புகந்து. ஏழு நிலத்தில் இடுவதன் முன்னம் வந்து எங்கள் కుళాం పుహందు. ఫిలిం చూస్తా ఉన్నారా నిర్మల గారు? చెప్పకుండా ఉన్నారే. సార్ ఎలా చెప్తారో అని నన్ను అబ్జర్వ్ చేస్తా ఉన్నారు. చెప్పాలా? చెప్తేనే నోట్లకి వర్డ్స్ వచ్చేది. ఓకే, చూడండా, తప్పో నెప్పో మీకింత గొప్పగా నేను మాట్లాడుతాను తెలుగు. మీరే నేర్చుకోవాలా కదా, ನೀವೇ నేర్చుకోಬೇಕು. అయ్యయ్యో ఈ ರೀತಿ తెలుగు నమకు బరల్వల్ల ಅಂತ. భాషలు అలాగే, స్తోత్ర పఠనాలు అలాగే, మంత్రాలు అలాగే. మీ నోట్లో వస్తేనే మీకది వస్తుంది, లేకపోతే రాదు. తప్పైతేనో పర్వాలేదు, డోంట్ వరీ, ప్లీజ్ ట్రై యువర్ లెవెల్ బెస్ట్. ఓకే. ಶ್ಯಾಮಲ గారు ఇంకా కొంచెం ప్రయోగించాల నోట. ಹಲ್ಕಚ್ಕೊಂಡು ಹೇಳ್ತಾ ಇದ್ದೀರಾ. ಐ ಆಮ್ ಅಬ್ಸರ್ವಿಂಗ್ ಎವ್ರಿಬಡಿ, ಎಸ್ಪೆಷಲಿ ನಿತ್ಯಾನುಸಂಧಾನ ಕ್ಲಾಸ್. ಐ ಅಬ್ಸರ್ವ್ ಎವ್ರಿಬಡಿ ಬಿಕಾಸ್ ಇಟ್ಸ್ ನ್ಯೂ ಟು ಯು. ಮೇ ಬಿ ಆಫ್ಟರ್ 2-3 ಲೆಸನ್ಸ್ ಐ ಡೋಂಟ್ ಅಬ್ಸರ್ವ್ ಮಚ್. ತಿರುಪಾವೈ ಆದ್ಮೇಲೆ ನಾನು ನಿಮ್ಮನ್ನು ಬಿಟ್ಬಿಡ್ತೀನಿ, ಯಾಕಂದ್ರೆ ಎಲ್ಲಾರ್ಗು ಯು ವಿಲ್ ಗೆಟ್ ಯೂಸ್ ಟು ದೋಸ್ ವರ್ಡ್ಸ್. ಟಿಲ್ ದೆನ್ ಐ ಅಬ್ಸರ್ವ್. ಎಲ್ಲ ದಯವಿಟ್ಟು ಬಾಯಿ ಬಿಟ್ಟು ಹೇಳಿ. ಏಡು ನಿಲத்தில் இடுவதன் முன்னம் வந்து எங்கள் குழாம் புகுந்து. ஏழு நிலத்தில் இடுவதன் முன்னம் வந்து எங்கள் குழாம் புகந்து. ஏழு நிலத்தில் இடுவதன் முன்னம் வந்து எங்கள் ಕುಳಾಂ புகந்து. ಪುಹಂದ್ ಅಂತ ಹೇಳೋ ಬದಲು ಪುಹುಂದ್, ಹೂ ಮಾಡ್ಕೊಳ್ಳಿ. புகுந்து. புகுந்து. ಕೂಡು ಮನಮುಡ ಈರ್ಹಳ್, ಇದನ್ನ ಡಿವೈಡ್ ಮಾಡ್ತೀನಿ ಇರಿ. ಕೂಡು கூடு கூடு மனமுட ஈர்கள். மனமுட ஈர்கள் மனமுட ஈர்கள். கூடு மனமுட ஈர்கள். கூடு மனமுட ஈர்கள் கூடு மனமுட ஈர்கள். வரம்பொழி வரம்பொழி வரம்பொழி. வந்தொல்லை வந்தொல்லை வந்தொல்லை. கூடுமினோ கூடுமினோ கூடுமினோ. கூடு மனமுட ஈர்கள். கூடு மனமுட ஈர்கள் கூடு மனமுட ஈர்கள். கூடு மனமுட ஈர்கள். கூடு மனமுட ஈர்கள் கூடு மனமுட ஈர்கள். வரம்பொழி வரம்பொழி வரம்பொழி. வந்தொல்லை கூடுமினோ வந்தொல்லை கூடுமினோ வந்தொல்லை கூடுமினோ. ஏடு நிலத்தில் இடுவதன் முன்னம் வந்து எங்கள் குழாம் புகுந்து. கூடு மனமுட ஈர்கள். வரம்பொழி வந்தொல்லை கூடுமினோ. ஒரு இடத்தில் இடுவதன் முன்னம் வந்து எங்கள் குழாம் புகந்து. கூடு மனமுட ஈர்கள். வரம்பொழி வந்தொல்லை கூடுமினோ. ஏடு நிலத்தில் இடுவதன் முன்னம் வந்து எங்கள் குழாம் புகந்து. கூடு மனமுட ஈர்கள். வரம்பொழி வந்தொல்லை கூடுமினோ. நாடும் நாடும் நாடும். நகரமும் நகரமும் நகரமும். நன்கரிய ನಂಗರಿಯ ನಂಗರಿಯ. ಇಲ್ಲಿ ನಂಗರಿಯ ಅಂತ ಹೇಳ್ಬಾರ್ದು, ನನ್ಗರಿಯ, ನನ್ ಅಂತ ಬರ್ಬೇಕಲ್ಲಿ, ಆಯ್ತಾ? ಚೆನ್ನಾಗಿ ತಿಳಿಯೋ ತರ ಅಂತ ಅರ್ಥ. ನಾಡಲ್ಲಿರೋ ಜನರು, ಗ್ರಾಮವಾಸಿಗಳು ಎಲ್ಲಾರ್ಗೂ ಚೆನ್ನಾಗಿ ತಿಳಿಯೋ ತರ ಕಮಾನ್ ಹೇಳಿ. ನಮೋ ನಾರಾಯಣ ನಮೋ ನಾರಾಯಣ. ನಾನು ನಾರಾಯಣನಿಗೆ ಸ್ವಂತನಾದವನು, ನಾನು ನಾರಾಯಣಿಗೆ ಸ್ವಂತನಾದವನು ಅಂತ ಎಲ್ರಿಗೂ ಪ್ರಚಾರ ಮಾಡೋ ತರ ಚೆನ್ನಾಗಿ ಹೇಳಿ. ನನ್ಗ್ ಅರಿಯ, ಅದು ನಂಗರಿಯ ಅಲ್ಲ, ನನ್ಗ್ ಅರಿಯ. ನಂಗರಿಯ
ನನ್ಗರಿಯ ನನ್ಗರಿಯ ನಂಗರಿಯಾನು ಕರೆಕ್ಟೇ, ಬಟ್ ಅದ್ ಹೇಳ್ಬಾರ್ದು, ನನ್ಗರಿಯ ಅಂತಾನೆ ಹೇಳ್ಬೇಕಲ್ಲಿ. ನನ್ಗರಿಯ 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 ನಾಡುಂ ನಹರಮುಂ ನನ್ಗರಿಯ ನಾಡುಂ ನಹರುಂ ನನ್ಗರಿಯ ನಾಡು ನಹರಮುಂ ನಹರಮುಂ ಪ್ಲೂರಲ್, ನಹರುಂ ಅಂದ್ರೆ ಸಿಂಗ್ಯುಲರ್ ಆಗೋಗುತ್ತೆ. ನಾಡುಂ ನಹರಮುಂ ನನ್ಗರಿಯ ನಾಡುಂ ನಹರಮುಂ ನನ್ಗರಿಯ ನಮೋ ನಾರಾಯಣಾಯ ವೆನ್ರೆ ನಮೋ ನಾರಾಯಣಾಯ வென்று నమో నారాయణాయ వెன்று. ఈ నారాయణ అనేటప్పుడు ఏమో సౌఖ్యం కదా, ఇంత పొద్దు ఏమో కష్టం పట్టాము తమిళు 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 అనుకొని, ఇదేమో నారాయణ అంటే ఎంత రిలాక్స్ గా, తమిళు లేదు, తెలుగు లేదు, కన్నడను ఇలా, ఏం భాషను ಇಲ್ಲ, ఏమో రిలాక్స్ గా ఉంది కదా. అదే భగవంతుడిని ఇది విచారముకి భాష లేదు, జాతి లేదు, తత్వము ఒకటే నిలిచేది. ముస్లిం వస్తేను నేను చెప్పిస్తాను, నా మనోభావನೆ ಅದು, ಗೊತ್ತಾಯ್ತಾ? ಈವನ್ ಮುಸ್ಲಿಂ ಕಮ್ ಟು ಮೀ ಅಂಡ್ ಆಸ್ಕ್ ನಿತ್ಯಾನುಸಂಧಾನಂ, ಐ ಆಮ್ ಹಿಯರ್ ರೆಡಿ ಟು ಗಿವ್. ಅಂದ್ರದ್ದು ಅದೇ ಮನೋಭಾವನೆ ಇರಬೇಕು. ಐ ಹೋಪ್ ಆಲ್ ಮೈ ಸ್ಟೂಡೆಂಟ್ಸ್ ಆರ್ ಆಸ್ ಪ್ಯೂರಿಫೈಡ್ ಮೈಂಡ್ ಆಸ್ ಐ ಎಕ್ಸ್ಪೆಕ್ಟ್. ಐ ಆಮ್ ನಾಟ್ ಸೇಯಿಂಗ್ ಐ ಆಮ್ ಪ್ಯೂರಿಫೈಡ್, ನಿಮ್ಗೆಲ್ಲ ಇದೆ ಅದು, ಆಯ್ತಾ? ಅದಿದ್ರೇನೆ ಇದೆಲ್ಲ ಕಲಿಯಕ್ ಸಾಧ್ಯ. ನಿಮ್ ಮನೆ ಬಾಗ್ಲಿಗೆ ಅವಾಗ್ಲೇ ಭಗವಂತ ಬರ್ಸಕ್ಕೂ ಸಾಧ್ಯ. ಕಲಿಬೇಕು ಅಂತ ಆಸೆ ಇರೋರೆಲ್ಲ ಕಲಿಯಕ್ ಆಗಲ್ಲ ಇದನ್ನ, ಇದರಿಂದಾನೇ ಗೊತ್ತಾಗುತ್ತೆ. ಓಕೆ, ನಾಡುಂ ನಹರಮುಂ ನನ್ಗರಿಯ ನಮೋ ನಾರಾಯಣಾಯ ವೆನ್ರೆ. நாடும் நகரமும் நன்கரிய நமோ நாராயணாய நின்று. நாடும் நகரமும் நன்கரிய நமோ நாராயணாய வென்று. பாடும் 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 மனமுடை 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 பாடு மனமுடை பாடு மனமுடை பாடு மனமுடை பத்தருள்ளீர் 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 வந்து பல்லாண்டு கூறுமினே வந்து பல்லாண்டு கூறுமினே வந்து பல்லாண்டு கூறுமினே. பாடு மனமுடை பத்தருள்ளீர் வந்து பல்லாண்டு கூறுமினே. பாடு மனமுடை பத்தருள்ளீர் வந்து பல்லாண்டு கூறுமினே. பாடு மனமுடை பத்தருள்ளீர் வந்து பல்லாண்டு கூறுமினே. ಯಾರೆಲ್ಲ ಭಗವನ್ ಲಾಭಾರ್ಥಿ ಇಲ್ಲದೆ ಕೈವಲ್ಯಾರ್ಥಿಯಾಗಿರ್ತಾರೋ, ನಿಮ್ಮನ್ನೇ ನೀವು ಅಹಂ ಬ್ರಹ್ಮಾಸ್ಮಿ ಅಂತ ಅನುಭವಿಸ್ತೀರೋ, ಅವರೆಲ್ಲ ಬಂದು ಒಂದು ಪಲ್ಲಾಂಡು ಕೂರ್ಮಿನೆ, ಭಗವನ್ ಆತ್ಮಸ್ವರೂಪವೇ ನಿಜವಾದ ಸ್ವರೂಪ, ಜ್ಞಾನಕ್ಕಿಂತಲೂ ಹೆಚ್ಚು ಕೈಂಕರ್ಯ ಸ್ವರೂಪವೇ ನಿಜವಾದ ಸ್ವರೂಪ ಅಂತ ಪಾಡು ಮನಮುಡೈ ಪತ್ತರುಳ್ಳೀರ್, ಮನಸ್ಸನ್ನ ಚೇಂಜ್ ಮಾಡ್ಕೊಂಡು ನಿಜವಾದ ಸತ್ಯದ ಅರಿವನ್ನ ವಿಕಾಸನವನ್ನ ಮನಸ್ಸಲ್ಲಿ ಮಾಡ್ಕೊಂಡು ಒಂದು ನಮ್ ಜೊತೆ ಬಂದು ಪಲ್ಲಾಂಡು ಕೂರ್ಮಿನೆ, ಭಗವಂತನಿಗೆ ಮಂಗಳಾಶಾಸನವನ್ನು ಮಾಡುವಂಥವರಾಗಿ ಅಂತ ಈ ಸ್ಟ್ಯಾನ್ಸ್ ಅಲ್ಲಿ ಮುಗಿಸ್ತಾರೆ. ಬಿಗಿನಿಂಗ್ ಅಲ್ಲಿ ಒಂದು ಕ್ಲಾಸ್ಗೆ ಒಂದೇ ಹೇಳ್ಕೊಡೋದು ನಾನು, ಆಮೇಲೆ ಹೋಗ್ತಾ ಹೋಗ್ತಾ ಒಂದು ಕ್ಲಾಸಿಗೆ 2-3 ಹೋಗ್ತೀನಿ ಎಕ್ಸ್ಟೆನ್ಷನ್, ಆಯ್ತಾ? ಆದ್ರೆ ಮ್ಯಾಕ್ಸಿಮಮ್ 2-3, 4-5 ನನ್ನಿಂದ ಆಗೋದೇ ಇಲ್ಲ. ಯಾಕಂದ್ರೆ ನಿತ್ಯಾನುಸಂಧಾನ ನಿಮಗೆ ಪೂರ್ತಿ ಬರ್ಬೇಕು, ಅರ್ಥದ ಸಮೇತ ಬರ್ಬೇಕು. ಸುಮ್ನೆ ಲೊಳ ಲೊಳ ಅಂತ ಹೇಳ್ಬಿಟ್ರೆ ಏನು ಪ್ರಯೋಜನವಿಲ್ಲ. ಎಲ್ಲಾರು ದಿವ್ಯ ಪ್ರಬಂಧವನ್ನ ಕಲಿಯಕ್ಕೆ 4 ವರ್ಷ ಮಿನಿಮಮ್ ತಗೋತಾರೆ, ಆಯ್ತಾ? ನೀವು ನಂಬಲ್ಲ, ನಾ 12 ವರ್ಷ ತಗೊಂಡೆ. ಬಿಕಾಸ್ ಐ ಟೋಲ್ಡ್ ಮೈ ಗುರು ಐ ನೀಡ್ ವಿತ್ ದ ಮೀನಿಂಗ್. ಕಾಲಕ್ಷೇಪವನ್ನ ನೀವು ನನಗ್ ನಡೆಸ್ಬೇಕು, ಹಂಗ್ ಮಾಡೋದಿದ್ರೇನೆ ನಾ ಬರೋದು. ಅಂಡ್ ಹಿ ಮೇಡ್ ಎ ಕಂಡೀಷನ್. NR ಕಾಲೋನಿಲಿ ಇದ್ರವ್ರು, ಅವ್ರು ಹೇಳಿದ್ರು, ನೀನ್ ಬೆಳಿಗ್ಗೆ 3 ಗಂಟೆಗೆ ಬಂದು ನನ್ ಬಾಗಿಲು ತಟ್ಟಬೇಕು, ಅದು ಮಡಿ ಉಟ್ಕೊಂಡ್ ಬರ್ಬೇಕು, ಸ್ನಾನ ಎಲ್ಲ ಆಗಿರ್ಬೇಕು, ಮಡಿಯಿಂದ ಶುಚಿರ್ಭೂತನಾಗಿ ಸ್ವರೂಪದಲ್ಲಿ ಬರ್ಬೇಕು. ಐ ವಾಸ್ ಜಸ್ಟ್ 16 ಅವಾಗ, ಗೊತ್ತಾಯ್ತಾ? ಬಂದ್ರೇನೆ ನಾ ಮಾಡೋದು, ಇಲ್ದಿದ್ರೆ ಮಾಡಲ್ಲ ಅಂದಿದ್ರು. ನಾ ಹಂಗೆ ಹೋಗ್ತಾ ಇದ್ದೆ. 99 ಅಲ್ಲಿ ನಾನು ಶುರು ಮಾಡಿದ ತರ ಹೋಗಕ್ಕೆ. 98 ಐ ಥಿಂಕ್, ಯಾ
ಬೆಳಿಗ್ಗೆ ರಾತ್ರಿ 2 ಗಂಟೆಯಲ್ಲಿ ಎದ್ದು ಸ್ನಾನ ಮಾಡಿ ಆ ಚಳಿನಲ್ಲಿ ನಾನು ಅವ್ರ ಮನೆ ಬಾಗಿಲು ಹೋಗಿ ತಟ್ತಾ ಇದ್ದೆ. ಕರೆಕ್ಟ್ ಆಗಿ 3 ಗಂಟೆ ಕಾಲಿಂಗ್ ಬೆಲ್ ಹೊಡಿತಾ ಇದ್ದೆ. ಅವ್ರು ಆಮೇಲೆ ನನ್ನ ಅರ್ಧ ಗಂಟೆ ಕಾಯಿಸ್ಕೊಂಡು ಕೂರ್ಸಿರೋರು. ಪರವಾಗಿಲ್ಲ, ಅವ್ರು ಹೇಳ್ದಾಗ ನಾನು ಇದ್ರೇನೆ ಅವ್ರು ನನಗ್ ಪಾಠ ಮಾಡೋದು. LIC ಆಫೀಸಲ್ಲಿ ದಿವ್ಯ ಪ್ರಬಂಧಂ ಶ್ರೀಧರ್ ಸೋಸ್ಲೆ ಅವರು பெரியம்போல் இருக்கு உங்களுக்கு இல்லையா, ಸೋಸ್ಲೆ ಶ್ರೀಧರ್ ಮಾಮ ಅವ್ರ LIC ಆಫೀಸಲ್ಲಿ ಇದು ನಮ್ಮ ವಿಧಾನಸೌಧದಲ್ಲಿ ಕೆಲಸದಲ್ಲಿದ್ರು. 7 ಗಂಟೆಗೆ ಹೊರಟ್ಬಿಡ್ಬೇಕು ಅವರು. ನನಗೆ ಅನುಸಂಧಾನ ಮಾಡಿ ಕಾಲಕ್ಷೇಪ ಮಾಡಿ ಹೊರಡೋರು. ಆ ಟೈಮಲ್ಲಿ ಇನ್ನು 10 ಜನಕ್ಕೆ ಮಾಡ್ಬೋದಿತ್ತು, ಬಟ್ ಹಿ ವಾಸ್ ಕಮಿಟೆಡ್ ಟು ಮೀ. 12 ವರ್ಷ ಕಾಲಂ எனக்கு ಕಾಲಕ್ಷೇಪಂ பண்ணாரவர். ಈ ರೀತಿನೇ ನಡ್ಸಿದ್ರು. ತುಂಬಾ ಕಷ್ಟ ಆಗ್ತಾ ಇತ್ತು ಹೋಗೋದು, ಬಟ್ ಐ ವಾಸ್ ಇನ್ ಮೈ ಎಕ್ಸ್ಟಸಿ. ಆ ಕಲಿಕೆ ಲೆವೆಲ್ ಹೆಂಗಿತ್ತು ಅಂದ್ರೆ ಬ್ಲಾಟಿಂಗ್ ಪೇಪರ್ ತರ ಎಳ್ಕೊತಾ ಇದ್ದೆ. ಹಿಂಗೆ ಎಷ್ಟಾಗುತ್ತೋ ಏನೇನ್ ವಿಚಾರ ಹೇಳ್ತಾರೋ ಎಲ್ಲ ಹಿಂಗ್ ಗ್ರಾಸ್ ಮಾಡ್ಬಿಡೋದು, ಕಚ್ಬಿಡೋದು, ನುಂಗ್ ಹಂಗೆ ಕಿತ್ತು ತಿಂದ್ ಬಿಡೋದು ಅವ್ರನ್ನ ಆತರ. ಸೊ ಆ ಮಟ್ಟಕ್ಕೆ ಆ ಕಾಲಕ್ಷೇಪ ಇದ್ರೇನೆ ಬರೋದು ಅಂತ. ಆ ತರದ ಕಷ್ಟಗಳೆಲ್ಲ ನಿಮ್ಗೆ ಯಾವ್ದೂ ಇಲ್ಲ. ಸುಖಾಸೀನರಾಗಿ ನಿಮಗ್ ಬೇಕಾಗಿರೋ ಟೈಮಿಗೆ ನಾ ಹೊಂದ್ಕೊಂಡು ಆನ್ಲೈನ್ ಅಲ್ಲಿ ಮಾಡ್ಕೊತಾ ಇದೀರ ಪಾಠ. ಸೊ ಮನಸ್ಸಿಟ್ಟು ಕಲೀರಿ, ಬರುತ್ತೆ. ಆಯ್ತಾ? ಆ ತರದ ಕಷ್ಟಗಳೆಲ್ಲ ಪಡಿಸಿದಿದ್ರೆ ನೀನು ಸಾಕು, ನಿನ್ ನಿತ್ಯಾನುಸಂಧಾನನು ಸಾಕು ಅಂತ ಬಿಟ್ಟು ಹೋಗ್ಬಿಡ್ತಾ ಇದ್ರಿ. ಆವಾಗಿನ ಕಾಲದಲ್ಲಿ ಹಂಗೆ ಇತ್ತು ಪಾಠಕ್ರಮಗಳೆಲ್ಲ. ಇವಾಗ ಯಾರು ಆತರ ಮಾಡೋರು ಇಲ್ಲ, ಆ ತರದ ಗುರುಗಳು ಸಿಗಲ್ಲ. ಈಗ ಗುರುಗಳು ಹಂಗೆ ಇರ್ಬೇಕಲ್ವಾ, ಅವರುಗಳು ಸಿಗಲ್ಲ. பாடு மனமுடை பத்தருள்ளீர் வந்து பல்லாண்டு கூறுமினே. பாடு மனமுடை பத்தருள்ளீர் வந்து பல்லாண்டு கூறுமினே. பாடு மனமுடை பத்தருள்ளீர் வந்து பல்லாண்டு ಕೂರುಮಿನೇ. ಇದನ್ನ ಈಗ ಪೂರ್ತಿ 4 ಲೈನು ಹೇಳ್ತೀನಿ, ನಿಧಾನಕ್ಕೆ ಹೇಳಿ ಮಾಮಿ, ಬಿಕಾಸ್ ಅದರ್ಸ್ ಆಲ್ಸೋ ಫಾಲೋಯಿಂಗ್ ಯು. 7 நிலத்தில் இடுவதன் முன்னம் வந்து எங்கள் குழாம் புகுந்து கூடு மனமுடையீர்கள் வரம்பொழி வந்தொல்லை கூடுமினோ நாடும் நகரமும் நன்கரிய நமோ நாராயணாய வென்று பாடு மனமுடை பத்தருள்ளீர் வந்து பல்லாண்டு கூறுமினே. 7 நிலத்தில் இடுவதன் முன்னம் வந்து எங்கள் குழாம் புகந்து கூடு மனமுடையீர்கள் வரம்பொழி வந்தொல்லை கூடுமினோ நாடு நரகமும் நன்கரிய ನರಹಮುಂ ಅಲ್ಲ, ನಹರಮುಂ. ನರಕ ಮಾಡ್ಬಿಟ್ರಲ್ಲ ನಗರಾನ್ ಹೋಗಿ. ನಾಡು ನಹರಮುಂ, ನಾಡು ನರಕಮುಂ ಅಲ್ಲ, ನಾಡು ನರಹಮುಂ. நாடு நகரமும் நன்கரிய நமோ நாராயணாயவென்று பாடு மனமுடை பத்தருள்ளீர் வந்து பல்லாண்டு கூறுமினே. 7 நிலத்தில் இடுவதன் முன்னம் வந்து எங்கள் குழாம் புகந்து கூடு மனமுடையீர்கள் வரம்பொழி வந்தொல்லை கூடுமினோ நாடு நரகமும் நன்கரிய நமோ ನರಹಮುಂ ಅಲ್ಲ, ನಹರಮುಂ. நாடு நகரமும் நன்கரிய நமோ நாராயணாயவென்று பாடு மனமுடை பத்தருள்ளீர் வந்து ಪಲ್ಲಾಂಡು ಕೂರುಮಿನೇ. ಗೊತ್ತಾಯ್ತಾ ಎಲ್ರಿಗೂ? ಎನಿಬಡಿ ಹ್ಯಾಸ್ ಎನಿ ಡೌಟ್? ನಹರಂ, ನರಹಂ ಅಲ್ಲ, ನಾಡು ನಗರಮು. ఎనీ డౌట్? యారిగాద్రు ఎనీ డౌట్? ఏమైనా ఉంటే అడగండి. మీనింగ్ లో లేకపోతే వర్డింగ్స్ లో யாருக்கு நின்றாலும் ஃப்ரீயா கேட்டுக்கோங்க. ಮೀನಿಂಗು ಒಂದೇ, ಎಲ್ಲ ಒಂದೇ ಸರಿ ಹೇಳ್ತೀರಾ? ಒಂದೇ ಸಲ ಹೇಳಿದ್ದಲ್ಲ. ಯಾರೆಲ್ಲ ಭಗವಲ್ಲಾಭಾರ್ಥಿಯಾಗಿ ಇಲ್ಲದೆ ಕೈವಲ್ಯಾರ್ಥಿಯಾಗಿ ಸ್ವಶಕ್ತಿಯಿಂದ ನಾನು ನನಗೆ ಸ್ವಂತನಾದವನು, ನನ್ನ ದೇಹ ಅನ್ನೋದು ನನ್ನ ಆತ್ಮಕ್ಕೆ ಸಂಬಂಧಪಟ್ಟಿದೆ, ನನ್ನ ಆತ್ಮ ಅನ್ನೋದು ನನ್ನ ಅನುಭವಕ್ಕೆ ಸಂಬಂಧಪಟ್ಟಿದೆ ಅಂತ ತಮ್ಮ ಅನುಭವದಲ್ಲೇ ತಾವಿರ್ತಾರೋ ಅವರು ಒಂದು ಮಟ್ಟ ತ್ರಿಶಂಕು ಸ್ವರ್ಗ ಇದ್ದ ಹಾಗೆ. ಈ ಕಡೆ ಮೋಕ್ಷವೂ ಹೊಂದಲ್ಲ, ಆ ಕಡೆ ಮನುಷ್ಯರಾಗೂ ನಮ್ ತರ ಪಾಮರರಾಗಿ ಇರಲ್ಲ, ಮಧ್ಯದಲ್ಲೇ ಇದ್ಬಿಡ್ತಾರೆ. ಇಟ್ ಇಸ್ ವೆರಿ ಡೇಂಜರ್ ಝೋನ್.
ದಯವಿಟ್ಟು ಅಲ್ಲಿಗೆ ಇರ್ಬೇಡಿ. ಯಾಕಂದ್ರೆ ಪರಮಾತ್ಮನ ಲಾಭಕ್ಕೆ ನಾವಿರೋರು, ನಮ್ಮ ಲಾಭಕ್ಕೆ ನಾವಿಲ್ಲ. ನಮಗೆ ಮೋಕ್ಷಕ್ಕೆ ಅಧಿಪತಿ ಕೊಟ್ಟಿರೋದು, ಆದಿತ್ಯವನ್ನ ಕೊಟ್ಟಿರೋದು ನಮ್ಮನ್ನ ನಾವು ಅನುಭವಿಸ್ಬೇಕಲ್ಲ, ಪರಮಾತ್ಮನ ಕೈಂಕರ್ಯವನ್ನ ಮಾಡಕ್ಕೆ. ನಮ್ಮ ಅನುಭವ ಎಲ್ಲ ಪರಮಾತ್ಮ ಅನುಭವ ಅಲ್ವಾ? ಪರಮಾತ್ಮನನ್ನೇ ಕುಡಿದು, ಪರಮಾತ್ಮನನ್ನೇ ಜೀರ್ಣಿಸ್ಕೊಂಡು, ಪರಮಾತ್ಮನನ್ನೇ ಊಟ ಮಾಡಿ, ಧಾರಕ, ಪೋಷಕ, ಭೋಗ್ಯ, ಭೋಕ್ತೃತ್ವ ವಸ್ತು ಎಲ್ಲಾ ಪರಮಾತ್ಮನೇ ಅಂತ ಹೇಳಿದ್ಮೇಲೆ ನೀವ್ ಯಾಕಿನ್ನು ನಿಮ್ಮ ಮೇಲ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ? ಹೌದು, ಆತ್ಮದಲ್ಲಿ ಏರಾಳವಾದ ಶಕ್ತಿ ಇದೆ, ಆತ್ಮಕ್ಕೆ ಜ್ಞಾನ ಸ್ವರೂಪ ಇದೆ. ಆದ್ರೆ ಆ ಜ್ಞಾನ ಸ್ವರೂಪ ಬರೀ ಜ್ಞಾನ ಪ್ರಯೋಜನವಿಲ್ಲ. ಅದು ವಿಕಸನವಾದಾಗ ಅದು ಭಗವಂತನ ತಿರುವಡಿಯಲ್ಲಿ ಪುಷ್ಪಪರಾಗವಾಗಿ ಹೋಗಿ ಹೊಮ್ಮಬೇಕು. ಅದಕ್ಕೆ ನೀವು ನಾನು ನನಗೆ ಸ್ವಂತನಲ್ಲ, ನಮಃ ಇತಿ ಭಾಜನಃ, ನಾನು ಪರಮಾತ್ಮನಿಗೆ ಸ್ವಂತ, ನಾರಾಯಣಾಯವೆನ್ರಿ, ನಾರಾಯಣನಿಗೆ ನಾನು ಸ್ವಂತ ಅಂತ ಹೇಳಿ ನಿಮ್ಮ ಮನದಂಗಳದಲ್ಲಿ ಆ ವೇದ ತುಲ್ಯವಾದ ಸತ್ಯ ಯಾವಾಗ ಅರ್ಥ ಆಗುತ್ತೋ ಅವಾಗ ಒಂದು ಪಲ್ಲಾಂಡ್ ಕೂರುಮಿನೆ, ಅವಾಗ ನಮ್ ಜೊತೆ ಬನ್ನಿ, ನಮ್ಮ ಗ್ರೂಪ್ ಅಲ್ಲಿ ಸೇರ್ಕೊಂಡು ಪಲ್ಲಾಂಡ್ ಅಂತ ಪರಮಾತ್ಮನಿಗೆ ಮಂಗಳಾಶಾಸನವನ್ನ ಮಾಡಿ ಅಂತ ಹೇಳ್ತಾರೆ ಅಲ್ವಾ? ನಮಗೆ ಯಾವಾಗ್ಲೂ ಶ್ರೀರಸ್ತು 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 ಅನ್ಕೊಳಲ್ಲ ನಾವು ಅಲ್ವಾ? ನಮಗ್ ಶ್ರೀರಸ್ತು ಅನ್ಕೋತೀವ, ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಹೇಳ್ತೀವಿ. ಅಹಮೇವ ಸುಖಿನೋ ಭವಂತಸ್ವ ಅನ್ಕೋತೀವ? ಎಲ್ಲಾದ್ರೂ ಕೇಳಿದೀರಾ ಆ ತರ? ಇಲ್ಲ. ಎಲ್ಲೋ ದೇವಸ್ಥಾನಕ್ ಹೋದ್ರೆ ಶೀಘ್ರಮೇವ ಪುನರ್ದರ್ಶನ ಪ್ರಾಪ್ತಿರಸ್ತು, ನನಗ್ ಮಾತ್ರ ಆಗ್ಲಿ ಅಂತ ಇಲ್ಲ, ಅಲ್ಲಿ ಎಲ್ಲರಿಗೂ ಆಗ್ಲಿ, ಬಂದವ್ರಿಗೆಲ್ಲಾ ಆಗಿ ನನಗೂ ಆಗ್ಲಿ, ಎಲ್ರ ಕತೆ ಕಟ್ಕೊಂಡ್ ನಿಮ್ಗೇನು, ನಿಮ್ದೇ ಶಿಫಾರಸ್ಸು ಅಲ್ವಾ? ನೀವೇ ಅಲ್ಲಿ ಹೋಗಿ ಯಾರನ್ನೋ ಇನ್ಫ್ಲೂಯೆನ್ಸ್ ಹಿಡಿದು ದರ್ಶನ ಮಾಡಿ ಬರೋರು, ಇನ್ನೊಬ್ರ ಕತೆ ಕಟ್ಕೊಂಡ್ ನಿಮ್ಗೇನು ಅಂತ ಪ್ರಶ್ನೆ ಕೇಳ್ಬೋದು ತಾನೆ? ಹಂಗಲ್ಲ, ನಾನು ಅನ್ನೋದು ನಮ್ಮಲ್ಲಿಲ್ಲ, ನಾವು ಅನ್ನೋದೇ ನಮ್ಮಲ್ಲಿ. ಸಮೂಹವಾಗಿ ಹೋದ್ರು, ಪ್ರೀತಮ್ ಅವ್ರ ತಾಯಿ ಜೊತೆ ಶ್ರೀರಂಗಕ್ಕೆ ಇನ್ಫ್ಲೂಯೆನ್ಸ್ ಮಾಡಿ ದರ್ಶನಕ್ಕೆ ಹೋದ್ರು, ಅಥವಾ 8 ಜನ ಕರ್ಕೊಂಡು ಸ್ಮಿತಾ ಶ್ರೀರಂಗಕ್ಕೆ ದರ್ಶನಕ್ಕೆ ಹೋದ್ರು, ಅದು 8 ಲಕ್ಷ 8 ಕೋಟಿ ಜನಕ್ಕೆ ಸಮವಾಗಿ ಕೇಳ್ಕೊಂಡ್ ಬರ್ತೀರಾ? ಒಪ್ಕೋತೀರಾ? ಇಲ್ಲವಮ್ಮ, ಆತರ ಮೋಸ್ಟ್ಲಿ ಯಾರು ಮಾಡಲ್ಲ. ಯಾಕಂದ್ರೆ ಎಲ್ರಿಗೂ ಅವ್ರು ಹೋಗಿ ಅವ್ರ ದರ್ಶನ ಮಾಡಿದ್ರೇನೆ ಸಾಕು ಅನ್ನೋಷ್ಟು ಇದಾಗೋಗಿರುತ್ತೆ. ಇದು ಫಿಸಿಕಲ್ ಆಗಿ ಅದು ಇರುತ್ತೆ ಮಾಮಿ, ನಾನು ಇಲ್ಲ ಅನ್ನಲ್ಲ. ಬಿಕಾಸ್ ಎವ್ರಿಥಿಂಗ್ ಹ್ಯಾಸ್ ಬಿನ್ ಕಮರ್ಷಿಯಲೈಸ್ಡ್, ಅವ್ರು ನೋಡ್ಕೋತಾರೆ, ನಾನು ಇಲ್ಲ ಅನ್ನಲ್ಲ. ಬಟ್ ಮೇಲ್ಮಟ್ಟದ ಮನೋಭಾವನೆಯಲ್ಲಿ ಮೋಕ್ಷ ಪರಮಾತ್ಮಂದು ಎಲ್ರಿಗೂ ಸಿಗಲಿ ಅನ್ನೋ ಒಂದು ಒಳ್ಳೆ ತನ್ಮಯತೆ ಎಲ್ರಿಗೂ ಇರುತ್ತೆ. ದಿಸ್ ಇಸ್ ಆಲ್ ಪರ್ಟೈನಿಂಗ್ ಟು ಯುವರ್ ಆತ್ಮಭಾವ, ನಾಟ್ ವಿತ್ ಯುವರ್ ಔಟರ್ ಫೀಲಿಂಗ್. ಆಯ್ತಾ? ಈಗ ಅನುರಾಧ ಆಂಟಿನ್ ಕೇಳಿ, కస్తూరి గారికి మోక్షం దొరుకుతుంది అంటే మీకు దొరుకుతుందా? దొరకని చాలా మంచిది. సద్య కస్తూరి మామి సంబంధం వల్ల నాకు దొరుకుతుంది అంటే ఆనందముగా ఉండాలి నేను అల్వా? లేదు లేదు, ముందు దొరికేదే జయమ్మ గారికి, దొరకని వాళ్ళ సంబంధం వల్ల నాకు దొరుకుతుందే, ఎంత భాగ్యము కదా. ಹೋಗಿ ದೇವ್ರ ಹತ್ರ ಜಗಳ ಆಡ್ತೀರಾ? ನೋ ನೋ ನೋ, ಜಯಮ್ಮ ಗಾరికి లేదు, ನಾಕಿ ಮೊದಲು ಸ್ಲಾಟ್ ಹೋಗಿ ಹಿಡ್ಕೋತೀರಾ? ಫಿಸಿಕಲ್ ಆಗಿ ನೀವ್ ಯಾರನ್ನೋ ಹಿಡಿದು ಹೋಗಿ ದರ್ಶನ ಮಾಡೋದಿಲ್ಲ. ಆಮೇಲೆ ಯು ಸಿಟ್ ಇನ್ ಯೋರ್ ಪ್ಲೇಸ್, ನಿಮ್ಮ 4 ಗೋಡೆ ಮಧ್ಯದಲ್ಲಿ ನೀವು ಕೂತ್ಕೊಳ್ಳಿ, ರಂಗನ್ ನೆನೀರಿ. ಯಾಕೆ ದರ್ಶನ ಕೊಡಲ್ಲ ಅವನು? ಯಾಕೆ ಕೊಡಲ್ಲ? ಮನಸ್ಸಲ್ಲಿ ಸರಿಯಾಗಿ ನೆನಿಬೇಕು ನೀವು ಅಷ್ಟೇನೆ. ಅದನ್ನ ನೆನೆಯುವಾಗ ನಾನು ದರ್ಶನ ಮಾಡ್ತೀನಿ ಅನ್ನೋ ಸ್ವಾರ್ಥ ನಿಮ್ಮಲ್ಲಿ ಹೋಗುತ್ತೆ. ಪಾರಮಾರ್ಥಿಕವಾಗಿ ನಾವೆಲ್ಲರೂ ಒಂದೇ, ಭಗವದ್ ಭಕ್ತರೆಲ್ಲ ಒಂದೇ, ಎಂಗಳ್ ಕೂಡಾಂಪು ಹೊಂದು ಹೇಳ್ತೀರಲ್ವಾ? ನಾವೆಲ್ಲ ಒಂದೇ ಆಗ್ತೀವಿ ಅವಾಗ ಅಲ್ವಾ? ರಾಮಾನುಜರ ಇನ್ಸಿಡೆಂಟು ಹೇಳ್ದೆ ಅಲ್ವಾ? ಸ್ವಾಮಿ ಕೂರೇಶರಿಗೆ ಮೋಕ್ಷ ಅಂದಿದ ತಕ್ಷಣ ತನ್ನ ಉತ್ತರೀಯವನ್ನ ಮೇಲೆ ಹಾಕಿ ಕೈ ತಟ್ಕೊಂಡು ಕುಣಿದ್ರು ರಾಮಾನುಜರು. ಯಾಕಿ ತರ ಕುಣಿತಾ ಇದ್ದೀರಾ ಸನ್ಯಾಸಿ ಅಂದಿದ್ದಕ್ಕೆ, ನನ್ನ ಶಿಷ್ಯನಿಗೆ ಮೋಕ್ಷ ಅಂದ್ರೆ ಅವನ ಸಂಬಂಧವಾಗಿ ನನಗೂ ಮೋಕ್ಷ ಅಲ್ವಾ ಅಂತ ಕುಣಿದ್ರು. ಆಚಾರ್ಯರೇ ಈ ರೀತಿ ಹೇಳ್ಬೇಕಾದ್ರೆ ನಾವೆಲ್ಲ ಹೋಲಿಸ್ಟಿಕ್ ಆಗಿ ನೋಡ್ಬೇಕು. ಇಟ್ ಇಸ್ ನಾಟ್ ಜಸ್ಟ್ ಇಂಡಿಯಾ, ಇಟ್ ಇಸ್ ನಾಟ್ ಜಸ್ಟ್ ಅವರ್ ಭಾರತ, ಇಟ್ ಇಸ್ ನಾಟ್ ಜಸ್ಟ್ ಅವರ್ ಭೂಮಿ. 14 ಲೋಕಗಳಿಗೂ ಇದೆಲ್ಲ ಕಾಮನ್ ಅಲ್ವಾ? ನೀವು ಕಲಿತಾ ಇರೋ ಭಾಗವತ ಬರೀ ಇಂಡಿಯಾಕ್ ಸಂಬಂಧಪಟ್ಟಿದ್ಯಾ, ಅಥವಾ ಬರೀ ಸೌತ್ ಇಂಡಿಯಾಕ್ ಸಂಬಂಧಪಟ್ಟಿದ್ಯಾ, ಅಥವಾ ಬರೀ ಒಂದು ಅಯ್ಯಂಗಾರ್ ಕುಲಕ್ ಸಂಬಂಧಪಟ್ಟಿದ್ಯಾ? ಹೋಲಿಸ್ಟಿಕ್ ಅಪ್ರೋಚ್ ಇನ್ ಸನಾತನ ಧರ್ಮ ಇಸ್ ಪರ್ಟೈನಿಂಗ್ ಟು ಆಲ್ ದ 14 ಲೋಕಾಸ್. ಇಟ್ ಇಸ್ ನಾಟ್ ಓನ್ಲಿ ಟು ಅವರ್ ಅರ್ತ್ ಪ್ಲಾನೆಟ್. ಹಂಗಿರೋವಾಗ ಎಷ್ಟು ದೊಡ್ಡ ಮಟ್ಟದ ಥಿಂಕಿಂಗ್ ಇರ್ಬೇಕು ಆಳ್ವಾರ್ಗಳದು ಅಲ್ವಾ? ಆ ಮಟ್ಟಕ್ಕೆ ನಾವು ಬೆಳೆಸ್ಕೋಬೇಕು. ಜಾತಿ ಇದೆಲ್ಲ ಏನೂ ಇಲ್ಲ.
ಆತ್ಮಸ್ವರೂಪದಿಂದ ಪರಮಾತ್ಮನ ಸರ್ವೇಶ್ವರನ ಸತ್ಯವನ್ನ ಅರ್ಥಕೊಳ್ಳಕ್ಕೆ ಪ್ರಯತ್ನ ಪಡ್ಬೇಕೆ ಹೊರತು ನಾನು ಒಂದು ಪ್ರೇಮ ಮಾಮಿ, ನಾನು ಒಂದು ಶ್ಯಾಮಲಾ ಮಾಮಿ, ನಾವೊಂದು ವಿವೇಕ ಹಿಂಗ ಅರ್ಥ ಮಾಡ್ಕೋತೀನಿ ಅಂದ್ರೆ ಇಟ್ ಬಿಕಮ್ಸ್ ಸಂಕುಚಿತ ಅಲ್ವಾ? ಯಾವತ್ತು ಸವಿಸ್ತಾರತೆ ಅನ್ನೋದನ್ನ ನೋಡ್ಬೇಕು, ಕ್ಷೀಣತೆ ಅನ್ನೋದನ್ನ ನೋಡ್ಬಾರ್ದು. ಹೊಟ್ಟೆ ತುಂಬಿಸ್ಕೊಳ್ಳೋ ವಸ್ತು ಆದ್ರೆ ಕ್ಷೀಣತೆ ಇದು ಅಲ್ವಾ? ಇಂಜಿನಿಯರಿಂಗ್ ಮಾಡ್ತಾನ ಒಂದು ಹುಡುಗ, ಇಂಜಿನಿಯರಿಂಗ್ ಮಾಡಿದ್ರೆ ಸಾಫ್ಟ್ವೇರ್ ಕೆಲ್ಸ ಸಿಗುತ್ತೆ ಅವನಿಗೆ. ಸೇರಿದ್ಮೇಲೆ ಅವನ್ ಇಂಜಿನಿಯರಿಂಗ್ ಓದಿರೋದೇ ಏನೋ ಅಲ್ವಾ? ಅದೆಲ್ಲ ಏನಾದ್ರೂ ಬರುತ್ತಾ? ವೆನ್ ಹಿಟ್ ಆನ್ ದ ಡೆಸ್ಕ್, ವಾಟ್ ಇಸ್ ದ ಟ್ರೂತ್? ಅಲ್ಲಿ ಅವನಿಗೆ ಏನ್ ಟ್ರೈನಿಂಗ್ ಕೊಡ್ತಾರೋ ಅದನ್ನ ಮಾಡ್ಬೇಕು ಅವನು. ಗೇಟ್ ಪಾಸ್ ಅಷ್ಟೇ ಇದೆಲ್ಲ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಎಲ್ಲ ಅಲ್ವಾ? ಪೂರ್ವಜ್ಞಾನ ಅಂತ ಕರಿತೀವಿ. ಆ ಪೂರ್ವಜ್ಞಾನ ಇಟ್ಕೊಂಡು ಏನು ಬೆಳಕಾಗಿ ಬೇಯಲ್ಲ. ಇಲ್ಲಿ ನೀನ್ ಏನ್ ಬೆಳೆಸ್ತೀಯೋ ಅದೇ ಮುಖ್ಯವಾಗಿ ಅಲ್ವಾ? ಪ್ರಮೋಷನ್ ಡಿಪ್ರಮೋಷನ್ ಎತ್ತಾಕೋದು ಕಿತ್ತಾಕೋದು ಎಲ್ಲ ಆಮೇಲೆ ನಡೆಯುತ್ತೆ. ಇನ್ನ ಇಂಜಿನಿಯರಿಂಗ್ ಮಾಡಿ ಬಂದೆ, ನನ್ನನ್ ಯಾಕೆ ಇಟ್ಕೊಂಡಿಲ್ಲ ಕೆಲ್ಸದಲ್ಲಿ ಅಂದ್ರೆ ನೀನೇನು ಕಿಸ್ದಿಲ್ಲ ಅಂತ ಗೊತ್ತಾಗುತ್ತೆ ಅಲ್ವಾ? ಕಿಸಿಯೋದ್ ಎಲ್ಲಿ? ಅಲ್ಲಿ ಕಂಪನಿಗೆ ಏನ್ ಬೇಕೋ ಅದನ್ನ ಮಾಡ್ಬೇಕು. ಹೊಟ್ಟೆ ತುಂಬಿಸ್ಕೊಳ್ಳೋ ಕೆಲ್ಸ ಆದ್ರೆ ದೊಡ್ಡ ಮಟ್ಟದಿಂದ ನ್ಯಾರೋ ಡೌನ್ ಆಗ್ತಾ ಹೋಗುತ್ತೆ. ಆದ್ರೆ ಪರಮಾತ್ಮನ ವಿಚಾರ ನಾನು ಸ್ಮಿತಾ ಅನ್ನೋದ್ರಿಂದ ಶುರು ಆಗಿ, ನಾನು ಸ್ಮಿತಾ ನಮ್ಮಮ್ಮ ಯಾರೋ ಕಸ್ತೂರಿ, ನಾನು ಸ್ಮಿತಾ ನಮ್ಮಮ್ಮ ಕಸ್ತೂರಿ, ನಮ್ಮ ಅಕ್ಕ ವನಿತಾ, ಸರಿ ತಾಳು ನಾವೆಲ್ಲ ಹಂಗಿರ್ಲಿ, ಅನುರಾಧ ಆಂಟಿ, ಯಶೋಧ ಮಾಮಿ ಎಕ್ಸ್ಟೆನ್ಷನ್, ಸರಿ ಅದಿರ್ಲಿ. ನನ್ನ ಥರ್ಸ್ಡೇ ಗ್ರೂಪ್ ಇಂದ ಸ್ಯಾಟರ್ಡೇ ಗ್ರೂಪ್ ಎಕ್ಸ್ಟೆನ್ಷನ್, ಸರಿ ಅದಿರ್ಲಿ. ನನ್ನ ಸ್ಯಾಟರ್ಡೇ ಗ್ರೂಪ್ ಥರ್ಸ್ಡೇ ಗ್ರೂಪ್ ಇಂದ ನನ್ನ ಗ್ರೂಪ್ ಒಂದಿದೆಯಲ್ಲ ಮಂಡೇ ಗ್ರೂಪ್, ಅದ್ ಎಕ್ಸ್ಟೆನ್ಷನ್. ಆದ್ರಿಂದ ಅದಿರ್ಲಿ, ನಾನ್ ಎಲ್ಲಾ ದಿನಾನು ಎಕ್ಸ್ಟೆನ್ಷನ್, ಆಲ್ 7 days ಅವೈಲೇಬಲ್. ಹಂಗಿಲ್ಲ ಸ್ಮಿತಾ, ಸುಮ್ನೆ ಹೇಳ್ದೆ ಆಯ್ತಾ? ಆಮೇಲೆ ಪರಮಾತ್ಮನಿಗೆ ನನ್ನ ಅವೈಲಬಿಲಿಟಿ. ಹಿಂಗ್ ವಿಕಸನ ಆಗ್ಬೇಕು ನಮ್ಮ ಥಾಟ್ ಪ್ರೋಸೆಸ್ ಅಲ್ವಾ? ಕ್ಷೀಣಿಸ್ಬಾರ್ದು ಯಾವತ್ತು. ಆ ಕ್ಷೀಣಕ್ಕೆ ಅನ್ನೋದು ಯಾವ ಪಾಶುರದಲ್ಲೂ ಇಲ್ಲ. If you see any Alvar Pashuram, it is holistic and general to all the 14 lokas. ಕಾಲ ಅತೀತವಾಗಿದೆ ಇದು, ಕಾಲಕ್ಕೆ ಅತೀತವಾಗಿದೆ, ಕಾಲಕ್ಕೆ ಸೀಮಿತವಾಗಿಲ್ಲ ಅಲ್ವಾ? ಅದೇ ಇದರಲ್ಲಿರೋ ರಹಸ್ಯ. ಗಾಟ್ ಇಟ್ ಎವ್ರಿಬಡಿ? ಈಗ ಫಸ್ಟ್ ಇಂದ ರಾಮಾನುಜ ದಯಾ ಪಾತ್ರಮಿಂದ ಇಲ್ಲಿವರೆಗೂ ಎವ್ರಿಬಡಿ ಹ್ಯಾಸ್ ಟು ಫಾಲೋ. ನಿಧಾನಕ್ಕೆ ಹೇಳ್ತೀನಿ, ಎಲ್ರೂ ಮ್ಯೂಟ್ ಮಾಡ್ಕೊಡಿ. ವಿಲ್ ಚಾಂಟ್ ಒನ್ಸ್ ಅಂಡ್ ವಿಲ್ ಫಿನಿಶ್ ದ ಕ್ಲಾಸ್ ಟುಡೇ. ರಾಮಾನುಜ ದಯಾ ಪಾತ್ರಂ ಜ್ಞಾನ ವೈರಾಗ್ಯ ಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ. ರಾಮಾನುಜ ದಯಾ ಪಾತ್ರಂ ಜ್ಞಾನ ವೈರಾಗ್ಯ ಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ. ಶ್ರೀಶೈಲೇಶ ದಯಾಪಾತ್ರಂ ಧೀಭಕ್ತ್ಯಾದಿ ಗುಣಾರ್ಣವಂ ಯತೀಂದ್ರ ಪ್ರವಣಂ ವಂದೇ ರಮ್ಯಜಾಮಾತರಂ ಮುನಿಂ. ಶ್ರೀಶೈಲೇಶ ದಯಾಪಾತ್ರಂ ಧೀಭಕ್ತ್ಯಾದಿ ಗುಣಾರ್ಣವಂ ಯತೀಂದ್ರ ಪ್ರವಣಂ ವಂದೇ ರಮ್ಯ ಜಾಮಾತರಂ ಮುನಿಂ. ಎಲ್ಲಾರು ಬಾಯ್ ಬಿಟ್ಟು ಹೇಳಿ, ಹಲ್ಕಚ್ಕೊಂಡು ಹೇಳ್ಬೇಡಿ. ಮ್ಯೂಟ್ ಅಲ್ಲಿ ಇದ್ರು ನಂಗೆ ಗೊತ್ತಾಗತ್ತೆ ನಿಮ್ ಎನರ್ಜಿ ಲೆವೆಲ್ ಅಲ್ಲಿ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಯೋ ನಿತ್ಯ ಅಚ್ಯುತ ಪದಾಂಬುಜ ಯುಗ್ಮ ರುಗ್ಮ ವ್ಯಾಮೋಹತ ಸ್ಥದಿತರಾಣಿ ತೃಣಾಯ ಮೇನೆ. ಅಸ್ಮದ್ಗುರೋಃ ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಗ್ಮ ವ್ಯಾಮೋಹದಸ್ತತಿತರಾಣಿ ತೃಣಾಯ ಮೇನೆ. ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ.
ಮಾತಾ ಪಿತಾ ಯುವತಯಸ್ತನಯಾ ವಿಭೂತಿಃ ಸರ್ವಂ ಯದೇವ ನಿಯಮೇನ ಮದನ್ವಯಾನಾಂ ಆದ್ಯಸ್ಯ ನಃ ಕುಲಪತೇರ್ವಕುಳಾಭಿರಾಮಂ ಶ್ರೀಮತ್ತದಂಘ್ರಿಯುಗಳಂ ಪ್ರಣಮಾಮಿ ಮೂರ್ಧ್ನಾ ಮಾತಾ ಪಿತಾ ಯುವತಯಸ್ತನಯಾ ವಿಭೂತಿಃ ಸರ್ವಂ ಯದೇವ ನಿಯಮೇನ ಮದನ್ವಯಾನಾಂ ಆದ್ಯಸ್ಯ ನಃ ಕುಲಪತೇರ್ವಕುಳಾಭಿರಾಮಂ ಶ್ರೀಮತ್ತದಂಘ್ರಿಯುಗಳಂ ಪ್ರಣಮಾಮಿ ಮೂರ್ಧ್ನಾ ಭೂತಂ ಸರಶ್ಚ ಮಹದಾಹ್ವಯ ಭಟ್ಟನಾಥ ಶ್ರೀಭಕ್ತಿಸಾರ ಕುಲಶೇಖರ ಯೋಗಿವಾಹಾನ್ ಭಕ್ತಾಂಘ್ರಿರೇಣು ಪರಕಾಲ ಯತೀಂದ್ರಮಿಶ್ರಾನ್ ಶ್ರೀಮತ್ಪರಾಂಕುಶ ಮುನಿಂ ಪ್ರಣತೋಸ್ಮಿ ನಿತ್ಯಂ ಭೂತಂ ಸರಶ್ಚ ಮವದಾಹ್ವಯ ಭಟ್ಟನಾಥ ಶ್ರೀಭಕ್ತಿಸಾರ ಕುಲಶೇಖರ ಯೋಗಿವಾಹಾನ್ ಭಕ್ತಾಂಘ್ರಿರೇಣು ಪರಕಾಲ ಯತೀಂದ್ರಮಿಶ್ರಾನ್ ಶ್ರೀಮತ್ಪರಾಂಕುಶ ಮುನಿಂ ಪ್ರಣತೋಸ್ಮಿ ನಿತ್ಯಂ. ಇಲ್ಲಿಗೆ ನಿಮ್ಮ ಆಚಾರ್ಯ ತನಿಯನ್ಗಳು ಮುಗಿತೆ. ಈಗ ದ ವೆರಿ ಫಸ್ಟ್ ಲೆಸನ್ ತಿರುಪಲ್ಲಾಂಡ್ ಇಲ್ಲಿಂದ ಶುರು ಆಗುತ್ತೆ. ಐ ಬೆಟ್ ಯು ನೋಬಡಿ ವಿಲ್ ಟೀಚ್ ನಿತ್ಯಾನುಸಂಧಾನಂ ಆಸ್ ಸ್ಲೋ ಆಸ್ ಐ ಆಮ್ ಡೂಯಿಂಗ್. ಓಕೆ, ಇದಕ್ಕಿಂತ ಸ್ಲೋ ಆದ್ರೆ ಬರೋದೇ ಇಲ್ಲ. ಆಮೇಲೆ ರಬ್ಬರ್ ಎಕ್ಸ್ಟೆನ್ಷನ್ ಆಗೋಗುತ್ತೆ. ತುಂಬಾ ರಬ್ಬರ್ನ ಎಲಾಸ್ಟಿಕ್ ಇದೆ ಅಂತ ಹೇಳಿದ್ರೆ ಒಂದಿನ ಜಾಳ ಕಿತ್ತೋಗುತ್ತಲ್ವಾ, ಆ ತರ. ಎನ್ನ ಮಾಮಿ சொல்றதுனா ಕರೆಕ್ಟಾ? Because you have attended so many Divya Prabandham classes in your age by now and you have come across so many goshti. ಯಶೋದಾ ಬಾಬಿ, ಇಷ್ಟು ಸ್ಲೋವಾಗಿ ಯಾರಾದ್ರೂ ಹೇಳ್ಕೊಡೋರು ನೋಡಿದೀರಾ? ಐ ವಾಂಟೆಡ್ ಟು ಮೇಕ್ ಎ ಪಾಯಿಂಟ್. ನನ್ನ ಬಗ್ಗೆ ನಾ ಹೇಳ್ಕೊಳಕ್ ಹೇಳ್ತಾ ಇಲ್ಲ. ಎಲ್ಲಾರು ಬೌ 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 ಅಂತ ಹೇಳ್ಕೊಡೋದೆ. ನೀನು ಬಗಳು ನಾನು ಬಗಳತೀನಿ ಅಂತ. ಐ ಹ್ಯಾಡ್ ದ ಡಿಸೈರ್ ಇನ್ ಮೈ ಮೈಂಡ್. ಇದೆಲ್ಲ ಅರ್ಥಗಳು ಚೆನ್ನಾಗಿ ಮನಸ್ಸಿಗೆ ಮುಟ್ಟೋ ತರ ಜನಕ್ಕೆ ಹೇಳ್ಕೊಡ್ಬೇಕು. ಇಟ್ಸ್ ನಾಟ್ ಜಸ್ಟ್ ಚಾಂಟಿಂಗ್. ಇಟ್ಸ್ ನಾಟ್ ಆಲ್ ಅಬೌಟ್ ಚಾಂಟಿಂಗ್. ಚಾಂಟಿಂಗ್ ಒಂದು ಅಕಸ್ಮಾತ್ ಈಗ ಜಯಮ್ಮ ಮಾಮಿ ನಿಮ್ಮ వయసుకి చాంటింగ్ బరలా అంత అనుకోండి. అయితే శ్యామలా గారు మీకు వస్తుంది, మరి కొంచెం కష్టం పడాలా ఈ చాంటింగ్ కి అనుకోండా, మరి ఏం లాభమో? చాలా గొప్పమైన విచారాలు అర్థం అనుసంధానం అవుతుంది మైండ్ కి. చెప్పకుండా రాకపోతే ಪರವಾಗಿಲ್ಲ, ಅಟ್ಲೀಸ್ಟ್ ತುಂಬಾ ಅದರಲ್ಲಿರುವಂತಹ ಗಹನವಾದ ವಿಚಾರಗಳು ನಿಮ್ಮ ಮೈಂಡ್ ಒಳಗಡೆ ಹೋಗುತ್ತೆ. కదా. సో ఈ నిత్యానుసంధానం అనేది ఇట్ ఇస్ నాట్ జస్ట్ వాట్ యು ಸ್ಪ್ಲಿಟ್ ಔಟ್ ಆಫ್ ಯುವರ್ ಮೌತ್. ನೀವ್ ಏನ್ ಹೇಳ್ತಿರೋ ಅದು ಮುಖ್ಯ ಅಲ್ಲ, ಎಷ್ಟು ಆ ಪರಮಾತ್ಮನ ಜೊತೆ ಫೆವಿಕಾಲ್ ಹಾಕೊಂಡು ನಿಮ್ಮನ್ನ ನೀವು ಅಂಟಿಸ್ಕೋತೀರಾ ಅನ್ನೋದು ಮುಖ್ಯ. ಸೊ ದ ಕ್ಲಾಸ್ ಶುಡ್ ಬಿಕಮ್ ಲೈಕ್ ಅ ಫೆವಿಕಾಲ್ ಅಲ್ವಾ? ಅದಕ್ಕೆ ನಾನು ಈ ನಿತ್ಯಾನುಸಂಧಾನವನ್ನ ನಮ್ ಗುರುಗಳ ಹತ್ರ ಪರ್ಮಿಷನ್ ತಗೊಂಡು ನಾನು ಐ ಸ್ಟಾರ್ಟೆಡ್ 8 years ಬ್ಯಾಕ್. ಮೈ ನಿತ್ಯಾನುಸಂಧಾನಂ ಇಸ್ ಟೋಟಲಿ ಡಿಫ್ರೆಂಟ್. ಯೂಶಲಿ ನಿತ್ಯಾನುಸಂಧಾನ 3 ತಿಂಗಳಿಗೆ ಮುಗಿಸ್ತಾರೆ. 3 ತಿಂಗಳ ಪಾಠಕ್ರಮ ಅಷ್ಟೇ ಅದು. ಆದ್ರೆ ನಾನು ಅದನ್ನ 1 ವರ್ಷ 3 ತಿಂಗಳು ತಗೋತೀನಿ. 1 ವರ್ಷ ಎಕ್ಸ್ಟೆನ್ಷನ್ ಅಂದು. ಬಿಕಾಸ್ ದಟ್ ಮಚ್ ಐ ವರ್ಕ್ಔಟ್ ಇನ್ ದಟ್. ಐ ಮೇಕ್ ಯು ಆಲ್ಸೋ ವರ್ಕ್ಔಟ್. ಅವಾಗ್ಲೇ ಅರ್ಥಗಳು ಬರೋದು. ಗೊತ್ತಾಯ್ತಾ? ಯು ಟೆಲ್ 1 ತಿರುಪಾವೈ ಇನಫ್. ಯು ಡೋಂಟ್ ನೀಡ್ ಟು ಟೆಲ್ ಆಲ್ 30, ಬಟ್ ಯು ನೋ ದ ಮೀನಿಂಗ್. ಯು ಆರ್ ಇನ್ ಟು ಇಟ್. ಆ ತರ ಸಿಂಕ್ ಆಗ್ಬೇಕು. ಅವಾಗ ಆದ್ರೇನೆ. ನನ್ ಹೆಂಡತಿಗ್ ತಿರುಪವೈನ ತಗೋತಾ ಇದ್ದೆ ಕ್ಲಾಸು. ಅವಳು 1 ವರ್ಷ ಹೇಳಿಸ್ಕೊಂಡ್ಲು. ಅವಳಿಗೆಲ್ಲ ಬರುತ್ತೆ. ನನ್ನ ಮದುವೆ ಆಗಕ್ ಮುಂಚೆನೆ ಅವಳು ತಿರುಪವೈ ಎಲ್ಲ ಬರ್ತಾ ಇತ್ತು. ಆದ್ರೂ ಅವಳು ಮತ್ತೆ ರೀಕಾಲ್ ಮಾಡೋ ತರ ಮತ್ತೆ 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 ಸಾಕು ಕಣೆ ಅಂದ್ರು ಬಿಡ್ತಾ ಇರ್ಲಿಲ್ಲ, ಹೇಳಿಸ್ಕೊಂಡ್ಲು. ಬಿಕಾಸ್ ಅಷ್ಟು ಮನಸ್ಸು ಅದ್ರಲ್ಲಿ ಹೋಗ್ಬೇಕು. ಗೊತ್ತಾಯ್ತಾ? ವಿಷ್ಣು ಸಹಸ್ರನಾಮ, ಭಾಗವತ ಎಲ್ಲ ಅಷ್ಟೇ. ವಾಟ್ ಯು ರೆಂಡರ್ ಇಸ್ 1 part. ಅದಕ್ಕಿಂತ ಮುಖ್ಯವಾಗಿ ವಾಟ್ ಯು ಟೇಕ್ ಇನ್ಸೈಟ್ ಇಸ್ ದ ಮೇನ್ ಪಾರ್ಟ್. ಆ ಇನ್ಸೈಟ್ಗೆ ಯಾವತ್ತು ಗಮನ ಕೊಡಿ. ಓಕೆ, ತಿರುಪಲಾಂಡ್ ವಿಲ್ ಸ್ಟಾರ್ಟ್. ಎಲ್ಲ 2 ಸಲ ಹೇಳ್ತಾ ಇದೀನಿ. ಹೋಗ್ತಾ ಹೋಗ್ತಾ ಇದೆಲ್ಲ ಒಂದೊಂದ್ಸಲ ಕಿಳಿಯುತ್ತೆ. ಫಾರ್ ಯೋರ್ ಪ್ರಾಕ್ಟೀಸ್ ಐ ಆಮ್ ಡೂಯಿಂಗ್ ಇಟ್. ಹೋಗ್ತಾ ಹೋಗ್ತಾ ಎಲ್ಲ ಒಂದೊಂದ್ಸಲ ಆಗುತ್ತೆ. ಗುರುಮುಖ ಮನದೀತ್ಯ
प्राहवेदानशेषान् नरपति परिक्लिप्तम् शुल्कमादातु कामः श्वशुरममरवन्द्यम् रङ्गनाथस्य साक्षात् द्विजकुलतिलकम् तं विष्णुचित्तम् नमामि गुरुमुखमनदीत्य प्राहवेदानशेषान् नरपति परिक्लिप्तम् शुल्कमादातु कामः श्वशुरममरवन्द्यम् रङ्गनाथस्य साक्षात् द्विजकुलतिलकम् तं विष्णुचित्तम् नमामि मिन्नार्तड मदिळ्शूळ் विल्लिपुತ್ತೂர் என்றொரு கால். Why did you stop, Preetham? ಹೇಳಿ. மின்னார்த்தட மதிழ்சூழ் வில்லிபுத்தூர் என்றொரு கால் சொன்னார் கடல் கமலம் சூடினோம் முன்னாள் கிழியறுத்தான் என்றுரைத்தோம் கீழ்மையினில் சேரும் வழியறுத்தோம் நெஞ்சமே வந்து மின்னார்த்தட மதிழ்சூழ் வில்லிபுத்தூர் என்றொரு கால் சொன்னார் கடற்கமலம் சூடினோம் முன்னாள் கிழியறுத்தான் என்றுரைத்தோம் கீழ்மையினில் சேரும் வழியறுத்தோம் நெஞ்சமே வந்து பாண்டியன் கொண்டாடப்பட்ட பிரான் வந்தான் என்றே ஈண்டிய செங்கம் எடுத்தூத வேண்டிய வேதங்களோதி விரைந்து கிழியறுத்தார் பாதங்கள் யாமுடைய 10 பாண்டியன் கொண்டாட பட்டர்பிரான் வந்தான் என்று இண்டிய செங்கம் எடுத்தூத வேண்டிய வேதங்களோதி விரைந்து கிழியறுத்தான் ಪಾದங்கள் ಯಾಮುಡೆಯ 10. ಈ ತರ ನಿಲ್ಸಿ ಹೇಳಿದ್ರೆ ಏನ್ ಕಷ್ಟ ಅಲ್ವಾ? ఈజీ. ప్రేమ గారు ఈజీగా ఉందా? వనిత గారు నిల్చి చెప్తే ఏం కష్టం లేదు కదా, తెలుగులాగే ఉంది సార్. ఇది ఏమి పెద్ద తమిళ? ఏమి తమిళు లేదు, ఎంతదో లేదు అల్వా? సో నాట్ టు వరీ అబౌట్ ద ಲ್ಯಾಂಗ್ವೇಜ್ ಅನ್ನಕ್ಕೆ ಐ ಆಮ್ ಸ್ಟ್ರೆಸ್ಸಿಂಗ್ ಆನ್ ದಟ್ ಪಾಯಿಂಟ್. ಓಕೆ, ಆರಾಮಾಗಿ ಬರುತ್ತೆ, ನಿಧಾನಕ್ಕೆ ಹೇಳಿಸ್ಕೊಳ್ಳಿ. ಯಾವ CA ಎಕ್ಸಾಮ್ಗೂ ಕುತ್ಕೊಂಡು ಪಾಸ್ ಆಗ್ಬೇಕಿಲ್ಲ, ಬಂದ್ರೆ ಸಾಕು ನಮಗೆ ಅಷ್ಟೇ ಅಲ್ವಾ? ವಿಲ್ ಗೋ ಟು ಪಲ್ಲಾಂಡ್ ನಾವು. பல்லாண்டே பல்லாண்டே பல்லாயிரத்தாண்டே பல கோட்டி நூறாயிரம் மல்லாண்டு தெண்டோள் மணிவண்ணா உன் செவ்வடி செவ்வி திருக்காப்பு அடியோ மோடும் நின்னோடும் பிரிவின்றி 1000 பல்லாண்டு வடிவாய் நின்வல மார்பினில் வாழ்கின்ற மங்கையும் பல்லாண்டு வடிவார் சோதி வலத்துறையும் சுடர் ஆழியும் பல்லாண்டு படைப்போர் புக்கு முழங்கும் அப்பாஞ்ச சென்னியமும் பல்லாண்டு 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 பல்லாயிரத்தாண்டு பல கோடி நூறாயிரம் மல்லாண்டு தெண்டோள் மணிவண்ணா உன் சேவடி செவ்வி திருக்க
காப்பு அடியோ மோடும் நின்னோடும் பிரிவின்றி ஆயிரம் பல்லாண்டு வடிவாய் நின் வலமார்பினில் வாழ்கின்ற மங்கையும் பல்லாண்டு வடிவார் சோதி வலத்துறையும் சுடர் ஆழியும் பல்லாண்டு படைப்போர் புக்கு முழங்கும் அப்பாஞ்ச சென்னியமும் பல்லாண்டு. Brahmaramami Vidya, I hope you both are saying properly. Screen ಅಲ್ಲಿ ನೀವಿಲ್ಲ ಹೇಳ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಓಕೆ, ಎನಿ ಡಿಫಿಕಲ್ಟಿ? ಪ್ರೀತಿ ಅವರೇ, ಎನಿ ಡಿಫಿಕಲ್ಟಿ? ನಥಿಂಗ್. Shall we continue? Okay. வாழாள் பட்டு நின்றீர் உள்ளீரேல் வந்து மண்ணும் மணமும் கொண்மின் கூழாள் பட்டு நின்றீர்களை எங்கள் குழுவினில் புகுதலொட்டோம் ஏழாக்காலம் பழுப்பிலோம் நாங்கள் இராக்கதர் வாழ் இளங்கை பாழாளாக படை பொருதானுக்கு பல்லாண்டு கூறுதுமே. வாழாள் பட்டு நின்றீர் உள்ளீரேல் வந்து மண்ணும் மணமும் கொண்மின் கூழாள் பட்டு நின்றீர்களை எங்கள் குழுவினில் புகுதலொட்டோம் ஏழாட்காலம் பழுப்பிலோம் நாங்கள் இராக்கதர் வாழ் இலங்கை பாழாளாக படை புருதானுக்கு பல்லாண்டு கூறுதுமே. ஏடு நிலத்தில் இடுவதன் முன்னம் வந்து எங்கள் குழாம் புகுந்து கூடு மனமுடையீர்கள் வரம்பொழி வந்தொல்லை கூடுமினோ நாடும் நகரமும் நன்கரிய நமோ நாராயணாயமென்று பாடு மனமுடை பத்தருள்ளீர் வந்து பல்லாண்டு கூறுமினே. ஏடு நிலத்தில் இடுவதன் முன்னம் வந்து எங்கள் குழாம் புகுந்து கூடு மனமுடையீர்கள் வரம்பொழி வந்தொல்லை கூடுமினோ நாடும் நகரமும் நன்கரிய நமோ நாராயணாயவென்று பாடு மனமுடை பத்தருள்ளீர் வந்து பல்லாண்டு கூறுமினே. Everybody clear? Any doubt? You all must practice at home. ಗೊತ್ತಾಯ್ತಾ? ಸಂಗೀತ ಪ್ರಾಕ್ಟೀಸ್ ಮಾಡೋ ತರ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋ ತರ ಇದನ್ನೆಲ್ಲ ಮಾಡ್ಬೇಕು. ವೇದಾಧ್ಯಯನ ಇದೆಲ್ಲ ಆಯ್ತಾ? ಯಾರೋ ಒಬ್ರು ಕಚೇರಿ ಮಾಡ್ತಾ ಇದ್ರಂತೆ, ವೀಣೆ ಅಂತೂ ತುಂಬಾ ಪ್ರಾಕ್ಟೀಸ್ ಮಾಡ್ಲೇಬೇಕು ಅಲ್ವಾ? ಕಚೇರಿಗೆ ಹೋಗಿ ಕುತ್ಕೊಂಡವ್ರು ಹೇಳಿದ್ರಂತೆ, ಪಾಪ ಮನೇಲಿ ಟೈಮ್ ಸಿಕ್ಲಿಲ್ವೇನೋ, ಇಲ್ಲೇ ಬಂದ್ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಸ್ಟೇಜ್ ಮೇಲೆ ಅಂತ ಅಲ್ವಾ? ಆತರ ಮನೇಲಿ ಟೈಮ್ ಸಿಕ್ತಿದ್ರೆ ಅಪಸ್ವರಗಳೇ ಬರುತ್ತೆ ಅಲ್ವಾ? ಸ್ಟೇಜ್ ಮೇಲೆ ಪ್ರಾಕ್ಟೀಸ್ ಮಾಡ್ಬೇಕಾಗಿ ಬರುತ್ತೆ. ಆತರ when you are chanting it, you cannot practice, but you must keep the time separately for your practice. Okay? ಅದು ಕಲ್ತೆ ಇದು ಕಲ್ತೆ ಅಂತದ್ದು ಮುಖ್ಯ ಅಲ್ಲ. ಕಲ್ತಿದ್ನ ಪ್ರಾಕ್ಟೀಸ್ ಅಲ್ಲಿ ಎಷ್ಟಿಟ್ಕೊಂಡೆ ಅನ್ನೋದು ತುಂಬಾ ಆಯ್ತಮ್ಮ. ಅದು ತುಂಬಾ ಮುಖ್ಯ. ಅದು ನೀವೆಲ್ಲರೂ ಮಾಡ್ಲೇಬೇಕು. ಪ್ಲೀಸ್ ಡೆಡಿಕೇಟ್ ಯುವರ್ ಸೆಲ್ಫ್ half an hour, ನಾಟ್ ಮೋರ್ ದನ್ ದಟ್. 1 hour ಬೇಡ, ಯಾಕಂದ್ರೆ ನೀವು ಕ್ಲಾಸ್ಗಳೆಲ್ಲ ಇರುತ್ತೆ, ಬೇರೆದೆಲ್ಲ ಇರುತ್ತೆ. half an hour ಡೆಡಿಕೇಟ್ ಮಾಡಿ. ಅಟ್ ಲೀಸ್ಟ್ ಬಿಫೋರ್ ಗೋಯಿಂಗ್ ಟು ಬೆಡ್ ಒಂದು ಪಾಶುರ, ಒಂದು 4 ಲೈನು ಆದ್ರೂ ಹೇಳ್ಕೊಳ್ಳಿ. ಗೊತ್ತಾಯ್ತಾ? ಬಂದ್ಬಿಡುತ್ತೆ, ಆರಾಮಾಗಿ ಬಂದ್ಬಿಡುತ್ತೆ. ಸೊ ಹೇಳ್ಕೊಂಡ್ರೆ ಹಂಗೆ ಬರುತ್ತೆ. ಮುಗ್ಸಣ್ವಾ?
Shall we finish? Okay. ಇವತ್ತಿನ ಪಾಶುರ ಹೇಳಿ ಮುಗಿಸ್ಬಿಡೋಣ. அம்பரமே தண்ணீரே ஷோரே அறம் செய்யும் எம்பெருமான் நந்தகோபால எழுந்திராய் கொம்பனார்க்கெல்லாம் கொழுந்தே குலவிளக்கே எம்பெருமாட்டி யசோதா எரிவுராய் அம்பர மூடரத்து ஓங்கி உலகளந்த உம்பர் கோமானே உறங்காத எழுந்திராய் செம்பர் கடலடி செல்வ பலதேவ உம்பியும் நீயும் உறங்கேலோர் எம்பாவாய் श्रियकान्ताय कल्याण निधे निधेर्थिनाम् श्रीवेङ्कटनिवासाय श्रीनिवासाय मङ्गलम्। कायेन वाचा मनसेन्द्रियैर्वा बुद्ध्यात्मना वा प्रकृतेन स्वभावात् करोमि यद्यत् सकलं परस्मै श्रीमन्नारायणायेति समर्पयामि। सर्वं श्रीकृष्णार्पणमस्तु। See you all tomorrow in the morning session. ನೆಕ್ಸ್ಟ್ ಕ್ಲಾಸು ಗುರುವಾರ ಎಲ್ರು ನೋಡೋಣ. ಓಕೆ, ಬಾಯ್. ಓಕೆ, ಬಾಯ್ ಸರ್. ಒಳ್ಳೆ